4-5 ನಿಮಿಷಗಳ ತಡಕ್ಕಾಗಿ ಕ್ಷಮೆ ಯಾಚಿಸ್ತಾ ಇದ್ದೀನಿ. ಮಾಘ ಕವಿಯ ಶಿಶುಪಾಲವಧದ ಪರಿಚಯಾತ್ಮಕವಾದ ಈ ಭಾಷಣ ಸರಣಿ ಸಂಸ್ಕೃತ ಮಹಾಕಾವ್ಯಗಳ, ವಿಶೇಷತಃ ಪಂಚಮಹಾಕಾವ್ಯಗಳ ಪರಿಚಯಾತ್ಮಕ ಮಾಲಿಕೆಯಾಗಿ ಬಂದದ್ದು. ಅದರೊಳಗೆ 3ನೇ ಸರ್ಗದ ಮಧ್ಯದಲ್ಲಿ ನಾವಿದ್ದೇವೆ. ಶ್ರೀಕೃಷ್ಣ ಧರ್ಮರಾಜನ ರಾಜಸೂಯಕ್ಕೆ ಪ್ರಸ್ಥಾನ ಮಾಡಿದ್ದಾನೆ. ಆ ಸನ್ನಿವೇಶವನ್ನು ನಾವು ಗಮನಿಸ್ತಾ ಇದ್ದೀವಿ. ಆಗಲೇ ಆ ಬಂದರು, ಪೋರ್ಟ್ ಸಿಟಿ ಅಂತೀವಲ್ಲ, ಸಂಸ್ಕೃತದಲ್ಲಿ ಪತ್ತನ ಅಂತ ಕರೀತಾರೆ. ಇವತ್ತು ನಮ್ಮಲ್ಲಿ ಯಾವುದನ್ನೂ ಪಟ್ಟಣ ಅಂತ ಕರೆದು ಬಿಡ್ತೀವಿ. ಆದರೆ ಮುಂಚೆ ಯಾವುದು ಸಮುದ್ರ ತೀರದಲ್ಲಿರುವ ನಗರವೋ ಅದನ್ನು ಪತ್ತನ ಅಂತ ಕರಿತಾ ಇದ್ರು. ಭಾರತೀಯರಿಗೆ ಈಗ ಯಾವ ರೀತಿಯಲ್ಲಿ ಆಧುನಿಕ ಜಗತ್ತಿನಲ್ಲಿ ಟೌನ್, ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಈ ರೀತಿಯಾದ ಶಬ್ದಗಳು ಬೇರೆ ಬೇರೆ ಅರ್ಥದಲ್ಲಿ, ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಬಳಕೆ ಆಗುತ್ತವೋ ಹಾಗೆ ನಗರ, ಪುರ, ಪುಟಭೇದನ, ಗ್ರಾಮ, ಖರ್ವಟ, ಖೇಟ ಈ ರೀತಿಯಾದದ್ದನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ, ನಾರದೀಯ ಶಿಲ್ಪಶಾಸ್ತ್ರ ಅಥವಾ ಅಪರಾಜಿತ ಪೃಚ್ಛ, ಸಮರಾಂಗಣ ಸೂತ್ರಧಾರ, ಯುಕ್ತಿಕಲ್ಪತರು ಈ ಬಗೆಯ ಶಿಲ್ಪ, ವಾಸ್ತು ಇತ್ಯಾದಿ ಶಾಸ್ತ್ರ ಗ್ರಂಥಗಳಲ್ಲಿ, ಅಮರಾದಿ ಕೋಶಗಳಲ್ಲಿ, ಅಮರಕೋಶ, ವೈಜಯಂತಿ ಕೋಶ, ಹಲಾಯುಧ ಕೋಶ, ಕೇಶವಕಲ್ಪದ್ರು ಕೋಶ ಈ ಬಗೆಯ ಕೋಶಗಳಲ್ಲಿ ಕೂಡ ನಾವು ಕಾಣ್ತೀವಿ. ಇಲ್ಲಿ ಪತ್ತನ ಅನ್ನೋದಕ್ಕೆ ರೇವು, ಬಂದರು ಅಂತಲೇ ಅರ್ಥ ಕೊಟ್ಟಿರತಕ್ಕಂಥದ್ದು. ನಮ್ಮ ಊರುಗಳಿಗೆ ಕೆಲವು ಹೆಸರಿರೋದನ್ನು ನೋಡಿದ್ರೂ ನಿಮಗೆ ಗೊತ್ತಾಗುತ್ತದೆ. ಚನ್ನಪಟ್ಟಣ ಅಂತ ಚೆನ್ನೈ, ಮದ್ರಾಸನ್ನು ಮೊದಲು ಕರಿತಾ ಇದ್ದದ್ದು. ಚನ್ನಪುರಿ, ಚನ್ನಪತ್ತನ ಅಂತ ಕರಿತಾ ಇದ್ರು. ನಾಗಪಟ್ಟಣ, ಕಾವೇರಿ ಪಟ್ಟಣ ಇವೆಲ್ಲ ಕೂಡ ತಮಿಳುನಾಡಲ್ಲಿರ್ತಕ್ಕಂಥ ಕರಾವಳಿಯ ನಗರಗಳು. ಹಾಗಾಗಿ ಪತ್ತನ ಅಂತ. ಆಮೇಲೆ ಮುಂದೆ ನಾವು ಮಚಲಿಪಟ್ಟಣ ಇರಬಹುದು, ಆಮೇಲೆ ವಿಶಾಖಪಟ್ಟಣ, ಈ ಥರ ಆಂಧ್ರ ಪ್ರದೇಶದಲ್ಲಿ ನೋಡ್ತೀವಿ. ಅದು ಕರಾವಳಿಗೆ ಅನುಸಾರವಾಗಿಯೇ ಬಂದಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಈ ರೀತಿಯಾಗಿ ಉಂಟು. ನಾವು ಆ ನಗರದ ಪ್ರಾಕಾರ, ಅದರ ಎತ್ತರ, ಅದರ ವಿಸ್ತಾರ ಈ ರೀತಿಯಾದದ್ದನ್ನೆಲ್ಲ ಗಮನಿಸಿಕೊಂಡು ಬಂದ್ವಿ. ಅಲ್ಲಿ ಚಿತ್ರಗಳಿಲ್ಲದ ಗೋಡೆಗಳಲ್ಲಿ, ನುಣುಪಾದ ಆ ರತ್ನ ಭಿತ್ತಿಗಳಲ್ಲಿ ಮನುಷ್ಯರೇ ಸಜೀವ ಚಿತ್ರಗಳಾಗಿ ಪ್ರತಿಫಲಿಸ್ತಾ ಇದ್ದದ್ದು ಅನ್ನುವುದನ್ನೆಲ್ಲ ಗಮನಿಸಿಕೊಂಡು ನಿನ್ನೆ ಬಂದ್ವಿ. ಇನ್ನು ಮುಂದೆ 48ನೇ ಶ್ಲೋಕ ನೋಡೋದಿದ್ರೆ, ಆ ಊರಿನ ಬಾಗಿಲಲ್ಲಿ, ಅಂದರೆ ಮನೆಯ ಬಾಗಿಲಿನಲ್ಲಿ ಇದ್ದ ಸಾರಣೆಯ ರಂಗವಲ್ಲಿ ಇತ್ಯಾದಿಗಳನ್ನು ಕುರಿತು ಕವಿ ಹೇಳ್ತಾನೆ. ಶುಕಾಂಗ ನೀಲೋಪಲ ನಿರ್ಮಿತಾನಾಂ ಲಿಪ್ತೇಷು ಭಾಸಾಗ್ರಹ ದೇಹಲೀನಾಂ ಯಸ್ಯಾ ಮಲಿಂದೇಶು ನ ಚಕ್ರುರೇವ ಮುಗ್ಧಾಂಗನ ಗೋಮಯ ಗೋಮುಖಾನಿ. ಆ ಮನೆಗಳಲ್ಲಿ ಶುಕಾಂಗ ನೀಲೋಪಲ ನಿರ್ಮಿತಾನಾಂ ಗೃಹದೇಹಲೀನಾಂ, ಮರಕತ ಮಣಿಗಳಿಂದ ನಿರ್ಮಿತವಾದ ಹೊಸಲುಗಳು. ದೆಹಲಿ ಅನ್ನೋದಕ್ಕೆ ಹೊಸಲು ಅಂತ ಅರ್ಥ. ಇವತ್ತು ದಿಲ್ಲಿ ಅಂತ ಕರೀತಕ್ಕಂಥದ್ದು, ದೆಹಲಿ ಅಂತ ಕರೆಯುವುದು ಅದು ದೆಹಲಿ ಅಂತಲೇ. ದಟ್ ಇಸ್ ದಿ ಥ್ರೆಶೋಲ್ಡ್ ಆಫ್ ಇಂಡಿಯಾ ಅನ್ನುವ ಅರ್ಥದಲ್ಲಿ. ಭಾರತ ದೇಶಕ್ಕೆ ಪ್ರವೇಶ ಮಾಡಿದವರು ಒಳಹೊಕ್ಕು ನಿಲ್ಲೋದಕ್ಕೆ ಅದೊಂದು ದೊಡ್ಡ ಹೊಸಲು ಅನ್ನುವ ಅರ್ಥದಲ್ಲಿ ದೆಹಲಿ ಅಂತ ಬಂದದ್ದು. ಆ ಹೊಸಲು ಮರಕತ ಮಣಿಯಿಂದಾಗಿತ್ತು. ಶುಕಾಂಗ ನೀಲೋಪಲ ನಿರ್ಮಿತಾನಾಂ, ಆ ಮರಕತ ಮಣಿಯಿಂದ ನಿರ್ಮಿತವಾಗ ಆದ ಹೊಸಲಿನ ಪ್ರಭೆ ಅಲಿಂದೇಶು, ಅಂಗಳಗಳಲ್ಲಿ ಕೂಡ ಪ್ರಕಾಶ ಬಿದ್ದು, ಮುಗ್ಧಾಂಗನಾಹ ನ ಚಕ್ರುಹು ಗೋಮಯಂ, ಯಾಕೆಂದರೆ ಅಲ್ಲಿದ್ದ ಮುಗ್ಧರಾದಂಥ ಸ್ತ್ರೀಯರು ಸಗಣಿ ಸಾರಿಸೋದೇ ಬಿಟ್ಟುಬಿಟ್ಟಿದ್ರು. ಹೊಸಲಿನ ಮರಕತ ಮಣಿಗಳ ಪ್ರಭಾವ, ಆ ಕಾಂತಿ ಅಂಗಳಕ್ಕೆ ಬಿದ್ದು ಅಂಗಳ ಎಲ್ಲನೂ ಹಸಿರು ನೀಲಿ, ಹಸಿರು ಕಪ್ಪು ಬಣ್ಣದಲ್ಲಿ ತೋರ್ತಾ ಇದ್ದಿದ್ದರಿಂದ ಸಗಣಿ ನೀರು ಹಾಕಿಬಿಟ್ಟಿದ್ದೆ ಅಂಗಳಕ್ಕೆ ಅಂತ ಭಾವನೆ ಮಾಡಿಕೊಂಡು ಸಗಣಿ ನೀರೇ ಹಾಕ್ತಾ ಇರಲಿಲ್ಲ ಅಂತ. ಮಗನಿಗೆ ಈ ವಜ್ರವೈಢೂರ್ಯ, ರತ್ನ ಗೋಮೇಧಿಕ, ಬಂಗಾರ ಬೆಳ್ಳಿಗಳ ಮೋಹ ಎಷ್ಟಿದೆ ಅಂತ ಮತ್ತೆ ಹೇಳ್ತಾ ಇದ್ದೀನಿ 3 ದಿವಸದಿಂದ. ಆದರೆ ಅಷ್ಟಿದ್ರೂ ಅವನು ವಾಸ್ತವವನ್ನು ಬರೆಯೋಕ್ಕಾಗ್ತಾ ಇಲ್ಲ. ಅದೇನೆಂದರೆ ಅಂಗಳಗಳನ್ನು ಸಗಣಿಯಿಂದ ಕಾರಣೆ ಮಾಡ್ತಾ ಇದ್ರು. ಹೀಗಾಗಿ ಆ ವಾಸ್ತವವನ್ನು ಅವನು ಮರೆಯೋಕ್ಕೆ ಆಗೋಲ್ಲ.
ಮೀರಕ್ಕೂ ಆಗವಲ್ಲ. ಅದನ್ನು ಈ ರೀತಿಯಾಗಿ ಹೇಳ್ತಾನೆ. ಗೋಮುಖ ಅನ್ನೋದಕ್ಕೆ ಸಾರಿಸುವಿಕೆ ಅಂತ ಅರ್ಥ ಉಂಟು. ಗೋಮುಖಂ ಕುಟಿಲಾಕಾರೆ ವಾದ್ಯಭಾಂಡೆ ವಿಲೇಪನೆ ಅಂತ ಹಲವು ಅರ್ಥ ಉಂಟು. ಅದಕ್ಕೆ ಒಂದು ವಿಲೇಪನ ಅನ್ನುವ ಅರ್ಥದಲ್ಲಿ ಗೋಮುಖಾನಿ ನಚಕ್ರುಹು, ಸಗಣಿಯ ಲೇಪನವನ್ನು, ಸಾರಣೆಯನ್ನು ಅವರು ಮಾಡಲೇ ಇಲ್ಲ ಅಂತ. ಆಮೇಲೆ ಮನೆಗಳ ಎತ್ತರ, ಅವುಗಳಲ್ಲಿ ಸೂರು, ಅದರ ಕ್ರಮವನ್ನು ಹೇಳ್ತಾನೆ. ಗೋಪಾನಸೀಷು ಕ್ಷಣಮಾಸ್ಥಿತಾನಾಂ ಆಲಂಬಿಭಿಶ್ಚಂದ್ರಕಿಣಾಂ ಕಲಾಪೈ ಹರಿನ್ಮಣಿಶ್ಯಾಮ ತೃಣಾಭಿರಾಮೈ ಗೃಹಾಣಿ ನಿದ್ರೈರವ ಯತ್ರ ರೇಜು. ಗೋಪಾನಸ ಅಂತಂದರೆ ಲಿಂಟಲ್ ಲೆವೆಲ್ ಅಂತ ಏನು ಕರೀತಾರೆ, ಬಾಗಿಲಿನ ಮೇಲಿರುವ ಒಂದು ಪಟ್ಟಿಕೆ. ಈ ಕಾಲದಲ್ಲಿ ಅದಕ್ಕೆ ಬೀಮ್ಸ್ ಹಾಕೋದು ಅಂತೆಲ್ಲ ಮಾಡ್ತಾರೆ ಬಾಗಿಲಿನ ಮೇಲಕ್ಕೆ. ಅದು ಗೋಪಾನಸ, ಗೋಪಾನಸಿ ಅಂತ ಕೂಡ ಕರೀತಾರೆ. ವಲಭಿ ಅಂತಲೂ ಹೇಳ್ತಾರೆ. ವಲಭಿ ಅನ್ನೋದು ಈ ಬಾಗಿಲ ಹಂತಕ್ಕೆ ಬಂದಿರತಕ್ಕಂಥ ಸೂರಿನ ಮುಂಚಾಚು, ಅದನ್ನು ವಲಭಿ ಅಂತ ಕರೀತಾರೆ. ಅದು ಭಾರತೀಯ ಶಿಲ್ಪ ಗ್ರಂಥಗಳಲ್ಲಿ ಬರುವ ಟೆಕ್ನಿಕಲ್ ಟರ್ಮ್ಸಲ್ಲಿ ಅದು ಕೂಡ ಒಂದು. ಆ ಒಂದು ಹಂತದಲ್ಲಿ ನವಿಲುಗಳು ನಿಲ್ತಾ ಇದ್ವು. ಅಲ್ಲಿ ನವಿಲುಗಳು ತಮ್ಮ ಗರಿಗಳನ್ನು ಇಳಿಬಿಟ್ಟುಕೊಂಡು ಕೂಡ್ತಾ ಇದ್ವು. ಚಂದ್ರಕಿಣಾಂ ಕಲಾಪೈಹಿ, ಚಂದ್ರಕಿ ಅಂತಂದರೆ ನವಿಲು, ಚಂದ್ರಕಿನ್, ಪ್ರಚಲಾಕಿ, ಶಿಖಿ, ಮಯೂರ, ನೀಲಕಂಠ, ಬರ್ಹಿ, ಹೀಗೆ ಬೇರೆ ಬೇರೆ ಪರ್ಯಾಯ ಶಬ್ದಗಳು ಉಂಟು. ಇವನು ಕವಿ ನಾನು ಮೊದಲೇ ತಿಳಿಸಿದಂತೆ ಅಪೂರ್ವ ಪದಗಳನ್ನು ಬಳಸ್ತಕ್ಕಂಥವನು. ನವಶಬ್ದಗತೆ ಮಾಘೆ ನವಶಬ್ದೋನ ವಿದ್ಯತೆ ಎನ್ನುವ ಮಾತನ್ನು ಹೇಳಿದೆ. ಅಷ್ಟರ ಮಟ್ಟಿಗೆ ಪದಸಂಪತ್ತ ಇರ್ತಕ್ಕಂಥವನು. ಅಷ್ಟು ಬಳಕೆ ಮಾಡ್ಕೋತಾ ಇರಬೇಕು. ಹೊಸ ಶಬ್ದಗಳನ್ನು ಹುಟ್ಟಾಕೋದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯವಾದದ್ದು ಮೊದಲಿಂದ ಬಳಕೆ ಇರತಕ್ಕಂಥ ಪದಗಳು, ಪ್ರಾಚೀನ ಶಬ್ದಗಳನ್ನು ಮತ್ತೆ ಮತ್ತೆ ಆವೃತ್ತಿಗೆ ತಂದುಕೊಡುವುದು ಬಹಳ ಮುಖ್ಯ ಅಂತ. ಇಲ್ಲದೇ ಇದ್ದರೆ ಒಂದು ಪದ ಹೋಯಿತು ಅಂದರೆ ಆ ಪದದ ಜೊತೆಗಿರುವ ಸಂಸ್ಕೃತಿ ಅಷ್ಟು ನಷ್ಟವಾಯಿತು ಅಂತ. ಈ ಕಾರಣದಿಂದ ಈ ಥರದ ಪದಗಳನ್ನು ಬಳಕೆ ಮಾಡಬೇಕು. ಆದರೆ ಮಾಘನಿಗೆ ಆ ದೃಷ್ಟಿಗಿಂತ ಪಾಂಡಿತ್ಯ, ತಾನು ಎಷ್ಟು ಪದಸಂಪತ್ತಿ ಉಳ್ಳಂಥ ವಿದ್ವಾಂಸ ಅಂತ ತೋರ್ಪಡಿಸುವುದಾಗಿತ್ತು. ಹಾಗಾಗಿ ಅವುಗಳು ನವಿಲುಗಳು ಗರಿಗಳನ್ನೆಲ್ಲನೂ ಇಳಿಬಿಟ್ಟುಕೊಂಡಿದ್ದಾಗ ಹರಿನ್ಮಣಿಶ್ಯಾಮ ತೃಣಾಭಿರಾಮೈ ಗೃಹಾಣಿ ನಿದ್ರೈರಿವ, ಅಂದರೆ ಗೋಡೆಯ ಅಂಚಿಗೆ ಅವುಗಳ ಗರಿಗಳು ಬರ್ತಾ ಇದ್ವು. ನೋಡಿದರೆ ಅಲ್ಲಿ ತುಂಬ ಸೊಗಸಾಗಿರ್ತಕ್ಕಂಥ ಮಹೇಂದ್ರ ನೀಲ ಮಣಿಗಳನ್ನೇ ಜೊಂಪೆಯಾಗಿ ಜೋಲಾಡೋಕ್ಕೆ ಬಿಟ್ಟಿದ್ದಾರೋ ಎನ್ನುವಂತೆ ಕಾಣಿಸ್ತಿತ್ತು. ಮತ್ತೆ ಅವನ ಮಣಿವ್ಯಾಧಿ ಅದು ಇದ್ದೇ ಇದೆ. ಮತ್ತು ಆ ಮನೆಯ ಬೋದಿಗೆಗಳು ಹೇಗಿದ್ದವು ಅಂತನ್ನೋದನ್ನು ಕೂಡ ಅವನು ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಚಿಕ್ರಂಸಯ ಕೃತ್ರಿಮ ಪತ್ರಿ ಪಂಕ್ತೇ ಕಪೋತ ಪಾಲೀಷು ನಿಕೇತನಾನಾಂ ಮಾರ್ಜಾರಮಪ್ಯಾಯತ ನಿಶ್ಚಲಾಂಗಂ ಯಸ್ಯಾಂ ಜನ ಕೃತ್ರಿಮಮೇವ ಮೇನೆ. ಇದು ಒಂದು ಚಮತ್ಕಾರದ ಪದ್ಯ. ಆ ಮನೆಗಳಲ್ಲಿ ಮೇಲೆ ಪಾರಿವಾಳಗಳು ಬಂದು ಕೂತ್ಕೊಳ್ತಾ ಇದ್ವು. ಹಾಗೆ ಪಾರಿವಾಳಗಳು ಕೂತ್ಕೊಳ್ಳೋದಕ್ಕೆ ಅನುಕೂಲವಾಗುವಂತೆ ವಲಭಿ ಅಂದರೆ ಸೂರ್ಯನ ಮುಂಚಾಚೆಗಳನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು. ಈಗಲೂ ಭಾರತೀಯ ದೇವಾಲಯಗಳಲ್ಲಿ ಕಪೋತಪಾಲಿ ಅಂತಲೇ ಒಂದು ಬಗೆಯ ಅಲಂಕರಣ ಇರುತ್ತೆ. ಆ ಕಪೋತಪಾಲಿ ಅನ್ನೋದಕ್ಕೆ ಒಂದು ಬಣ್ಣದ ಪಾರಿವಾಳಗಳು ಅಂತ. ಪಾರಾವತ ಅಂದರೆ ಮೈಯಲ್ಲಿ ಬೆಳ್ಳಗಿರ್ತಕ್ಕಂಥ ಪಾರಿವಾಳ. ಪಾರಿವಾಳ ಅನ್ನೋ ಪದ ಬಂದದ್ದೇ ಪಾರಾವತ ಅನ್ನೋದ್ರಿಂದ. ಕಪೋತ ಅನ್ನುವಂಥದ್ದು ಒಂದು ಬಗೆಯ ಬೂದುಗಪ್ಪು ಬಣ್ಣದ್ದು, ಡಾರ್ಕ್ ಗ್ರೇ, ಸ್ಮೋಕ್ ಗ್ರೇ ಅಂತೀವಲ್ಲ, ಆ ರೀತಿಯಾದದ್ದು ಕಪೋತ. ಆ ಕಪೋತ ಪಾಲಿ ಅಲ್ಲಿ ಆ ಪಾರಿವಾಳಗಳು ಬಂದು ಕೂತ್ಕೋತಾ ಇದ್ವು. ಈಗಲೂ ನಾವು ನೋಡ್ತೀವಿ, ಬೆಂಗಳೂರಿನಂಥ ಮಹಾನಗರದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಪಾರಿವಾಳಗಳು ಬಂದು ಕೂತ್ಕೊಳ್ತವೆ. ಪಾರಿವಾಳಗಳಿಗೆ ಸ್ವಂತವಾಗಿ ಗೂಡು ಕಟ್ಟೋಕ್ಕೆ ಬರೋಲ್ಲ, ಅವು ಗೂಡು ಕಟ್ಟುವುದೇ ಇಲ್ಲ. ಅವು ಹಾಗಾಗಿ ಹಳೆ ಮನೆಗಳನ್ನು, ಎತ್ತರವಾದಂಥ ಭವನಗಳ ಮೇಲ್ಭಾಗವನ್ನು ಇವುಗಳನ್ನು ಆಕ್ರಮಿಸಿಕೊಳ್ಳುತ್ತವೆ. ಇದು ಲೋಕದಲ್ಲಿ ಕಂಡಿರತಕ್ಕಂಥದ್ದೇ. ಆ ಕಪೋಲ ಪಾಲೀಶು ನಿಕೇತನಾನಾಂ, ಅವು ಹಾಗೆ ಇರುವಂಥ ರೀತಿಯಲ್ಲಿ ಅವುಗಳ ಗೊಂಬೆಗಳನ್ನೂ ಮಾಡಿದರು. ಕಪೋಲಪಾಲಿ ವಿಟಂಕ ಅಂತಲೂ ಕರೀತಾರೆ. ಆ ಪಾರಿವಾಳಗಳಿಗೆ ಗೂಡುಗಳಿಗೆ ಮಾಡಿರುವ ವ್ಯವಸ್ಥೆಗೆ ವಿಟಂಕ ಅಂತಲೂ ಕೂಡ ಹೇಳ್ತಾರೆ. ಅಲ್ಲಿ ಗೊಂಬೆಗಳನ್ನು ಇಟ್ಟಿರ್ತಾ ಇದ್ದಂತೆ. ದೇವಸ್ಥಾನದ ಶಿಲ್ಪಗಳಲ್ಲಿ ಹಾಗಿರ್ತಕ್ಕಂಥ ಒಂದು ಅಲಂಕಾರವನ್ನು ಮಾಡ್ತಾರೆ. ಅದನ್ನು ಕಪೋತಪಾಲಿ ಅಂತ ಕರೀತಾರೆ.
ಅದನ್ನು ನಿಜ ಅಂತ ಭಾವಿಸಿಕೊಂಡು ಆ ಶಿಲ್ಪದ ಸೌಂದರ್ಯ ಎಷ್ಟು ಸಹಜವಾಗಿದೆ ಅಂದರೆ, ಬೆಕ್ಕುಗಳು ಮಾರ್ಜಾರಂ ಅಪಿ ಆಯತ ನಿಶ್ಚಲಾಂಗಂ, ಬೆಕ್ಕು ಇದನ್ನು ಹಿಡ್ಕೋಬೇಕು, ಬೇಟೆ ಆಡಬೇಕು ಅಂತ ಅದರ ಕಡೆಗೆ ಬಂದಿದೆ, ಆ ಕಪೋತಪಾಲಿಯ ಕಡೆಗೆ. ಆದರೆ ಬೇಟೆ ಆಡೋರು ಗಲಾಟೆ ಮಾಡಬಾರ್ದು, ಸ್ತಬ್ಧವಾಗಿದ್ದು ಅವುಗಳಿಗೆ ಗೊತ್ತಿಲ್ಲ ಮೈಮರೆತಿವೆ ಅಂದಾಗ ಹಿಡಿದು ಬಿಡಬೇಕು. ಹಾಗೆ ಈ ಬೆಕ್ಕು ಗಂಭೀರವಾಗಿ ಮೈಯನ್ನೆಲ್ಲ ಬಿಗಿ ಮಾಡಿಕೊಂಡು ಉಸಿರು ಬಿಗಿ ಹಿಡಿದು ಹಾಗೆ ಕೂತಿದೆ. ಜನಕ್ಕೆ ಅದನ್ನು ನೋಡಿದಾಗ ಇದು ಕೂಡ ಒಂದು ಶಿಲ್ಪವೇ ಅಂತ ಅನಿಸ್ತಾ ಇತ್ತು ಅಂತ. ಯಸ್ಯಾಂ ಜನ ಕೃತ್ರಿಮಮೇವ ಮೇನೆ ಅಂತ. ಇದೊಂದು ಚಮತ್ಕಾರ. ಈ ಚಮತ್ಕಾರದಲ್ಲಿ ಅಂತ ಅತಿಶಯ ಅಂತಲ್ಲ, ಇಂಥದ್ದೇ ದೊಡ್ಡದು ಅಂತನ್ನುವ ಒಂದು ವಿದ್ವತ್ತೆಯ ಯುಗ ಕೂಡ ಇತ್ತಲ್ಲ. ಕ್ಷಿತಿ ಪ್ರತಿಷ್ಠೋಪಿ ಮುಖಾರವಿಂದೈರ್ ಚಂದ್ರಮಧಶ್ಚಕಾರ ಅತೀತ ನಕ್ಷತ್ರ ಪಥಾನಿ ಯಸ್ಯ ಪ್ರಾಸಾದ ಶೃಂಗಾಣಿ ವೃಥಾಧ್ಯರುಕ್ಷತ್. ಇನ್ನು ಆ ಒಂದು ಊರಿನಲ್ಲಿ ಚಂದ್ರಮುಖಿಯರು ಎಲ್ಲ ಕಡೆಯಲ್ಲೂ ಕಾಣಿಸ್ತಾ ಇದ್ರು, ಸುಂದರಿಯರು ಎಲ್ಲೆಲ್ಲೂ ತೋರಿಕೊಳ್ತಾ ಇದ್ರು. ಅವರ ಮನೋಹರವಾದ ಮುಖ ಸೌಂದರ್ಯ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಚಂದ್ರಬಿಂಬದಂತೆ ತೋರ್ತಾ ಇತ್ತು. ಚಂದ್ರಬಿಂಬ ಮದಶ್ಚಕಾರ, ಇವರ ಮುಖಕಾಂತಿ ಚಂದ್ರಬಿಂಬವನ್ನು ಭೂಮಿಗೆ ತಳೆದಂತೆ ಇತ್ತು. ಅತೀತ ನಕ್ಷತ್ರ ಪತಾನಿ ಯತ್ರ ಪ್ರಾಸಾದ ಶೃಂಗಾಣಿ ವೃಥ ಅಧ್ಯರುಕ್ಷತ್. ಇನ್ನು ಪ್ರಾಸಾದಗಳ ಶಿಖರಗಳು ನಕ್ಷತ್ರಗಳ ಸಾಲಿನವರೆಗೂ ಕೂಡ ಏರಿಬಿಟ್ಟಿದ್ವು. ಇವರ ಮುಖ ಚಂದ್ರನನ್ನು ಕೆಳಗೆ ಮಾಡಿದ್ವು, ಈ ಪ್ರಾಸಾದಗಳು ನಕ್ಷತ್ರದವರೆಗೂ ಏರಿದ್ವು ಅನ್ನುವಂಥ ಒಂದು ಚಮತ್ಕಾರವನ್ನು ಮಾಡಿದ್ದಾನೆ. ಹಾಗಾಗಿ ಅವರು ಅಂಥ ಎತ್ತರದ ಪ್ರಾಸಾದಗಳನ್ನು ಏರುವುದು ವೃಥಾ ಆಗಿತ್ತು ಅಂತ. ಅಂದರೆ ನಕ್ಷತ್ರ ಮಂಡಲ ಮುಟ್ಟುವಂತಹ ಪ್ರಾಸಾದ ಶಿಖರಗಳನ್ನು ಸುಂದರಿಯರು ಏರಲೇಬೇಕಾಗೇ ಇರಲಿಲ್ಲ. ಇವರು ಮುಖ ಸೌಂದರ್ಯದಿಂದಲೇ ಚಂದ್ರನನ್ನು ಕೆಳಗೆ ಮಾಡಿದ್ರಿಂದ ಇವರು ಚಂದ್ರಬಿಂಬ ತಾವು ತಮ್ಮ ಮುಖ ಚಂದ್ರಬಿಂಬದಂತೆ ಅಂತ ಸಾಬೀತು ಮಾಡುವಂತೆ ಆಕಾಶದವರೆಗೂ ಏರಬೇಕಾದಂಥ ಸ್ಥಿತಿ ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಚಮತ್ಕಾರವನ್ನು ಅವನು ಮಾಡಿದ್ದಾನೆ ಕವಿ. ಆಮೇಲೆ ಮುಂದೆ ಹೇಳ್ತಾನೆ ಕವಿ, ಛನ್ನೇಷ್ವಪಿ ಸ್ಪಷ್ಟತರೇಷು ಯತ್ರ ಸ್ವಚ್ಛಾನಿ ನಾರಿ ಕುಚಮಂಡಲೇಶು ಆಕಾಶ ಸಾಮ್ಯಂ ದಧುರಂಬರಾಣಿ ನನಾಮತಃ ಕೇವಲಮರ್ಥತೋಪಿ. ಅಲ್ಲಿ ಸ್ತ್ರೀಯರು ಈ ಕಾಲದ ಆಧುನಿಕ ಮಹಿಳೆಯರಂತೆ ತುಂಬ ಪಾರದರ್ಶಕವಾದ ಬಟ್ಟೆಯನ್ನು ಹಾಕೋತಾ ಇದ್ರು ಅಂತ ಕವಿ ಹೇಳ್ತಾನೆ. ಛನ್ನೇಶ್ವಪಿ ಸ್ಪಷ್ಟತರೇಷು ಯತ್ರ, ಮೈ ಮುಚ್ಚಿದ್ರೂ ಪಾರದರ್ಶಕವಾಗಿರೋದ್ರಿಂದ ತೋರ್ತಾ ಇತ್ತು. ಈ ಕಾರಣದಿಂದಲೇ ಅವರ ಬಟ್ಟೆಗಳಿಗೆ ಅಂಬರ ಅನ್ನುವ ಹೆಸರು ಅನ್ವರ್ಥವಾಯಿತು ಅಂತ. ಬಟ್ಟೆಗೆ ಅಂಬರ, ವಸ್ತ್ರ, ವಾಸಸ್ ಅಂತೆಲ್ಲ ಪರ್ಯಾಯ ಪದಗಳು ಉಂಟು. ಅಂಬರ ಅಂದರೆ ಆಕಾಶ, ಆಕಾಶ ಪರಮ ಸೂಕ್ಷ್ಮವಾದದ್ದು ಅಂತ. ಯಾಕೆಂದರೆ ಎಲ್ಲ ವಸ್ತುಗಳು ಅದರೊಳಗೆ ಹೋಗಿ ಸೇರಿಕೊಳ್ಳುತ್ತವೆ, ಆಕಾಶ ತುಂಬ ಸೂಕ್ಷ್ಮವಾದದ್ದು ಅಂತ. ಹಾಗೆ ಬಟ್ಟೆ ಸೂಕ್ಷ್ಮ ಅಂದರೆ ತೆಳ್ಳಗಿದೆ ಅಂತ. ಬಟ್ಟೆಗೆ ಆಕಾಶ ಅನ್ನುವ ಹೆಸರು ಅನ್ವರ್ಥವಾಯಿತು ಇವರು ತೆಳ್ಳಗಿರ್ತಕ್ಕಂಥ ಬಟ್ಟೆ ಉಡೋದ್ರಿಂದ ಅಂತ ಚಮತ್ಕಾರ ಮಾಡ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ಯಸ್ಯಾಮ ಜಿಂಹಾ ಮಹತಿ ಮಪಂಕಾ ಸೀಮಾನಮತ್ಯಾಯತಯೋತ್ಯಜಂತಹ ಜನೈರಜಾತ ಸ್ಖಲನೈರ್ನ ಜಾತು ದ್ವಯೋಪ್ಯ ಮುಚ್ಯಂತ ವಿನೀತ ಮಾರ್ಗಾ. ಇದೊಂದು ಬಹಳ ಶ್ಲೇಷ ಇರತಕ್ಕಂಥ ಒಂದು ಚಮತ್ಕಾರ. ಅಂದರೆ ಆ ದ್ವಾರಾವತಿಯ ರಸ್ತೆಗಳು ಮತ್ತು ಜನರ ವರ್ತನೆಗಳು ಹೇಗಿದ್ದವು ಅಂತ. ರಸ್ತೆಗಳು ಅಜಿಂಹಾಹ, ಅಂಕುಡೊಂಕಾಗಿರಲಿಲ್ಲ, ಅಪಂಕಾಹ, ಕೊಚ್ಚೆ ಇರಲಿಲ್ಲ, ಮತ್ತು ಸೀಮಾನಂ ಅತ್ಯಾಯತೆಯ ಅತ್ಯಜಂತಹ, ತಮ್ಮ ಎಲ್ಲೆಗಳನ್ನು ಮೀರದಂಥ ವ್ಯವಸ್ಥೆಯಲ್ಲಿ ಅವಿದ್ದವು. ಹಾಗೆ ಜನಗಳು ಕೂಡ ಅಜಿಂಹಾಹ, ಕಾಪಟ್ಯವನ್ನು ಹೊಂದದೇ ಇದ್ದರು ಮತ್ತು ಪಾಪವನ್ನು ಯಾವುದನ್ನೂ ಮಾಡದೇ ಇದ್ದರು, ಅಪಂಕಾಹ, ಮತ್ತು ತಮ್ಮ ಎಲ್ಲೆಕಟ್ಟನ್ನು ಮರ್ಯಾದೆಯನ್ನು ಮೀರದೇ ಇದ್ದವರಾಗಿದ್ದರು ಮತ್ತು ಎಲ್ಲಿಯೂ ಜಾರತಾ ಇರಲಿಲ್ಲ. ಸ್ಖಲನೈರ್ನ ಜಾತು, ಎಲ್ಲಿಯೂ ಜನ ತಮ್ಮ ಒಳ್ಳೆಯ ನಡವಳಿಕೆಯಿಂದ ಜಾರತಾ ಇರಲಿಲ್ಲ ಮತ್ತು ಆ ರಸ್ತೆಗಳು ಜಾರುವಿಕೆಯಿಂದ ಕೂಡಿರಲಿಲ್ಲ. ಹೀಗೆ ವಿನೀತ ಮಾರ್ಗಾಹ, ಚೆನ್ನಾಗಿ ಎಲ್ಲ ಗುರಿಗೆ ಹೇಗೆ ಬೇಕೋ ಹಾಗೆ ಹೋಗ್ತಕ್ಕಂಥ ದಾರಿಗಳಾಗಿದ್ವು. ದೇ ಯೂಸ್ ಟು ಲೀಡ್ ಅಸ್ ಟು ದಿ ರೈಟ್ ಡೆಸ್ಟಿನೇಷನ್, ಅಲ್ಲಿಗೆ ಹೋಗುವಂತೆ ಮಾಡ್ತಾ ಇದ್ವು. ಜನರು ಹಾಗೆ ವಿನೀತ ಮಾರ್ಗಾಹ,
ನಮ್ರವಾದಂತಹ ವರ್ತನೆಯನ್ನು ಉಳ್ಳವರಾಗಿದ್ದರು ಅಂತ ಒಳ್ಳೆಯ ಒಂದು ಶ್ಲೇಷವನ್ನು ಮಾಡಿದ್ದಾನೆ. ಇದು ತುಲ್ಯಯೋಗಿತ ಅಂತಕ್ಕಂಥ ಒಂದು ಅಲಂಕಾರ. ಎರಡಕ್ಕೂ ಹೋಲಿಕೆ ಬಿಂಬ ಪ್ರತಿಬಿಂಬ ಭಾವದಿಂದ ಇಟ್ಟಿರುವಂಥದ್ದಾಗಿ ಕಾಣುತ್ತದೆ. ಪರಸ್ಪರ ಸ್ಪರ್ಧಿಪರಾರ್ಧ್ಯ ರೂಪಾ ಪೌರಸ್ತ್ರಿಯೋ ಯತ್ರ ವಿಧಾಯ ವೇದಾ ಶ್ರೀನಿರ್ಮಿತಿ ಪ್ರಾಪ್ತ ಗುಣಾಕ್ಷತೈಕ ವರ್ಣೋಪಮಾ ವಾಚ್ಯಮಲಂ ಮಮಾರ್ಜ. ಒಳ್ಳೆಯ ಚಮತ್ಕಾರದ ಶ್ಲೋಕ. ಪರಸ್ಪರ ಸ್ಪರ್ಧಿ ಪರಾರ್ಧ್ಯ ರೂಪಾ ಪೌರಸ್ತ್ರಿಯ ಯತ್ರ ವೇದಾ ವಿಧಾಯ. ಈ ದ್ವಾರಾವತಿಯಲ್ಲಿ ಒಬ್ಬರ ಸುಂದರಿಯರ ರೂಪದ ಜೊತೆಗೆ ಮತ್ತೊಬ್ಬ ಸುಂದರಿಯರ ರೂಪ ಸ್ಪರ್ಧಿಸುವಂತೆ ಇತ್ತು. ಪರಸ್ಪರ ಸ್ಪರ್ಧಿ ಪರಾರ್ಘ್ಯ ರೂಪ. ಪರಾರ್ಘ್ಯ ಅಂದರೆ ಬಹಳ ಶ್ರೇಷ್ಠವಾದದ್ದು. ಒಬ್ಬರಿಗೆ ಒಬ್ಬರು ಅಷ್ಟು ಚೆನ್ನಾಗಿ ಸ್ಪರ್ಧೆ ಮಾಡುವ ರೀತಿಯಲ್ಲಿ ಸೌಂದರ್ಯವಿತ್ತು. ಅಹಮಹಮಕಿಯ ಸ್ಪರ್ಧೆ ಮಾಡುವಂತೆ ಇತ್ತು. ಈ ರೀತಿಯ ಸುಂದರಿಯರನ್ನ ವೇದಾಹ ವಿಧಾಯ ಬ್ರಹ್ಮ ನಿರ್ಮಾಣ ಮಾಡಿ, ಚತುರ್ಮುಖ ಬ್ರಹ್ಮ ಶ್ರೀನಿರ್ಮಿತಿ ಪ್ರಾಪ್ತ ಗುಣಾಕ್ಷತೈಕ ವರ್ಣೋಪಮಾ ವಾಚ್ಯಂ ಅಲಂ ಮಮಾರ್ಜ್ಯ. ಸಂಸ್ಕೃತದಲ್ಲಿ ಗುಣಾಕ್ಷರ ನ್ಯಾಯ ಅಂತ ಒಂದು ನ್ಯಾಯ ಉಂಟು, ಲೌಕಿಕ ನ್ಯಾಯ. ಅಂದರೆ ತಾಳೆಗರಿ ಪುಸ್ತಕಗಳಲ್ಲಿ ಕೆಲವು ಹುಳುಗಳು ಬಂದು ಆ ಗರಿಯಲ್ಲಿ ಒಂದಷ್ಟು ಭಾಗವನ್ನು ಕೊರೆದು ಬಿಡುತ್ತವೆ. ನಮ್ಮ ಈ ಪ್ರಿಂಟ್ ಪುಸ್ತಕಗಳಲ್ಲೂ ಆಗೋದುಂಟು. ಸಿಲ್ವರ್ ಫಿಶ್ ಅಂತ ಕರೀತಾರಲ್ಲ, ಆ ರೀತಿಯಾದ ಹುಳುಗಳು ಕೆಲವು ಕಡೆ ಕೊರೆದು ಬಿಟ್ಟಿರುತ್ತವೆ. ತಾಳೆಗರಿಯಲ್ಲಿ ಕೊರದೇ ಬರವಣಿಗೆ ಮಾಡ್ತಾ ಇದ್ದರಿಂದ ಈ ಗುಣ ಅನ್ನುವಂಥ ಒಂದು ಜಾತಿಯ ಹುಳ ಕೊರೆದರೆ ಅದು ಒಂದು ಅಕ್ಷರದ ಥರ ಕಾಣಿಸ್ತಾ ಇತ್ತು. ನೋಡಿದ್ರೆ ಅದು ತಾಳೆಗರಿಯಲ್ಲಿ ಬರೆಯಲ್ಪಟ್ಟಂಥ ಒಂದು ವಿವೇಕ ಇರುವ ವ್ಯಕ್ತಿಗಳಿಂದಲೇ ಬರೆಯಲ್ಪಟ್ಟ ಅಕ್ಷರವೇನೋ ಅಂತ ಭ್ರಮೆ ಆಗ್ತಾ ಇತ್ತು. ಆದರೆ ಅದು ಹಾಗಲ್ಲ, ಗುಣಾಕ್ಷರ. ಆ ಗುಣ ಅನ್ನುವ ಕ್ರಿಮಿ ಗೆದ್ದಲು ಅಂತಲೂ ಹೇಳ್ತಾರೆ. ಅದು ಕೊರೆದಂಥ ರೀತಿ ಅದಕ್ಕೆ ಅಕ್ಷರತ್ವ ನಾವು ಕಲ್ಪಿಸ್ತಾ ಇದ್ದೀವಿ. ಎಷ್ಟೋ ಜನ ನಮ್ಮನೆ ಗೋಡೆನಲ್ಲಿ ಗಣಪತಿ ತೋರ್ಕೋತಾ ಇದೆ, ಆಂಜನೇಯ ತೋರ್ಕೋತಾ ಇದೆ, ಹೋಮ ಮಾಡಿದ ಆ ಜ್ವಾಲೆಯಲ್ಲಿ ದತ್ತಾತ್ರೇಯ ಕಾಣಿಸ್ತಾ ಇದ್ದಾನೆ. ಭಕ್ತಿ ಶ್ರದ್ಧೆ ಅದು ಹೌದು, ಆದರೆ ಅದನ್ನು ಹೇಗೂ ಎಫರ್ಟೆಡ್ ಆಗಿ ಮ್ಯಾಚ್ ಮಾಡೋಕ್ಕೆ ನೋಡ್ತಾರೆ. ಎಲ್ಲೋ ಏನೋ ನಾವು ಹಂಗೆ ಕಣ್ಣು ಮೂಗು ಯಾವುದೂ ಕಲ್ಪಿಸ್ಬೋದು, ಹೇಗೂ ಮಾಡ್ಬೋದು. ಗಂಧರ್ವ ನಗರ ಲೇಖ ಅಂತನ್ನುವಂತೆ ಆಕಾಶದಲ್ಲಿ ಮೋಡಗಳು ಹೇಗೇಗೋ ಇದ್ದರೆ ಅದಕ್ಕೆ ಏನೇನೋ ಆಕಾರ ಕಲ್ಪಿಸ್ಬೋದು. ಹಾಗೆ ಅದು ಯದ್ಭಾವಸ್ತದ್ಭವತಿ, ನಮ್ಮ ಮನಸ್ಸಿಗೆ ಹೇಗೆ ಕಂಡ್ರೆ ಅದು ಆ ರೀತಿಯಾಗಿ ತೋಚ್ತಾ ಇರ್ತದೆ. ಆ ರೀತಿಯಲ್ಲಿ ಕಾಕತಾಳೀಯ ಅಂತಾರಲ್ಲ, ಹಾಗೆ ಬೈ ಫ್ಲೂಕ್ ನಡೆದು ಹೋಗಿರೋವಂಥದ್ದು. ಲಕ್ಷ್ಮೀ ಪರಮ ಸುಂದರಿ, ಸ್ತ್ರೀ ಜಾತಿಯಲ್ಲೇ ಅತ್ಯಂತ ಸುಂದರಿ ಅಂತಂದರೆ ಮಹಾಲಕ್ಷ್ಮಿ. ಅವಳನ್ನು ಆಕಸ್ಮಿಕವಾಗಿ ಬ್ರಹ್ಮ ಮಾಡ್ದ, ಮತ್ತೆಂದೂ ಸುಂದರಿಯರನ್ನು ನಿರ್ಮಾಣ ಮಾಡೋಕ್ಕಾಗೋಲ್ಲ ಅಂತ ಲೋಕದಲ್ಲಿ ಒಂದು ಅಪಖ್ಯಾತಿ ಇದ್ದದ್ದನ್ನು ಈ ದ್ವಾರಾವತಿಯ ಸುಂದರಿಯರ ಮೂಲಕವಾಗಿ ಬ್ರಹ್ಮ ಕಳ್ಕೊಂಡು ಬಿಟ್ಟಿದ್ದಾನೆ ಎನ್ನುವ ಚಮತ್ಕಾರವನ್ನು ಮಾಡ್ತಾನೆ. ಇದು ಒಂದು ಬಗೆಯ ಅತಿಶಯೋಕ್ತಿ ಅಲಂಕಾರ. ಆಮೇಲೆ ಮುಂದೆ ಹೇಳ್ತಾನೆ, ಬಾಣಾಹವ್ಯಾಹತ ಶಂಭುಶಕ್ತೇ ಆಸಕ್ತಿ ಮಾಸಾದ್ಯ ಜನಾರ್ದನಸ್ಯ ಶರೀರಿಣ ಜೈತ್ರಶರೇಣ ಯತ್ರ ನಿಶಂಕ ಮೂಷೆ ಮಕರಧ್ವಜೇನ. ಇನ್ನು ಇಲ್ಲಿ ಆ ಒಂದು ಊರಿನಲ್ಲಿ ಅಂದರೆ ದ್ವಾರಾವತಿಯಲ್ಲಿ ಒಂದು ಬಹಳ ವಿಶೇಷ ಏನೆಂದರೆ ಮನ್ಮಥ ಸಶರೀರಿಯಾಗಿದ್ದು ಅಂತ. ಶರೀರಿಣ ಮಕರಧ್ವಜೇನ ನಿಶಂಕ ಊಷೆ. ಊಷೆ ಅಂತಂದರೆ ವಸತಿ ಮಾಡಲ್ಪಟ್ಟಿತು ಅಂತ. ಉಷಿತಂ. ಬಾಣಾಸುರ ಬಹಳ ಪ್ರಸಿದ್ಧನಾದಂಥ ರಾಕ್ಷಸ. ಅವನ ಮಗಳೇ ಉಷಾದೇವಿ. ಆ ಉಷೆಯನ್ನೇ ಮನ್ಮಥ ಅಂತ ಅವತಾರ ತಾಳದಂಥ ಪ್ರದ್ಯುಮ್ನನ ಮಗ ಅನಿರುದ್ಧನಿಗೆ ಕೊಟ್ಟು ಮದುವೆ ಮಾಡಿದ್ದು ಭಾಗವತದಲ್ಲಿ ಬರುತ್ತದೆ. ಉತ್ತರ ಭಾಗದಲ್ಲಿ ಅಂದರೆ ದಶಮಸ್ಕಂದ ಉತ್ತರಾರ್ಧದಲ್ಲಿ ಬರತಕ್ಕಂಥದ್ದು. ಆಗ ಬಾಣಾಸುರ ಶಿವನ್ನ ತನ್ನ ನಗರದ ರಕ್ಷಣೆಗೆ ಇರಬೇಕು ಅಂತ ಒಂದು ವರ ಕೇಳಿದ್ದ. ಶಿವನನ್ನು ತಪಸ್ ಮಾಡಿ ಕೊನೆಗೆ ಬಾಣ ಕೈಲಾಸಕ್ಕೆ ತಾನು ಹೋಗಬೇಕು ಅಂತಲ್ಲ ಕೇಳಿದ್ದು, ಶಿವ ಅವನ ಊರು ಶೋಣಿತಪುರದ ಬಾಗಿಲನ್ನು ಕಾಯ್ದುಕೊಂಡಿರಬೇಕು ಅಂತ. ದುಷ್ಟರು ಹಾಗೆ ಮಾಡಿಕೊಳ್ತಾರೆ. ಎಂಥದ್ದು ನೀಲಕಂಠ ದೀಕ್ಷಿತ ಹೇಳ್ತಾನೆಲ್ಲ, ಲಬ್ಧ್ವಾಪಿ ಕಾಮಧೇನುಂತೆ ಲಾಂಗಲೇ ವಿನಿಯುಂಜತೆ ಅಂತ ಗಂಗಾವತರಣ ಕಾವ್ಯದಲ್ಲಿ ಹೇಳ್ತಾನೆ. ಕಾಮಧೇನು ಸಿಕ್ಕಿದ್ರೂ ಅವ್ರು ನೇಗಲಿಗೆ ಕಟ್ಟೋಕ್ಕೆ ನೋಡ್ತಾರೆ. ಏನು ಮಾಡೋದು ಅವಿವೇಕ ಅಂದರೆ ಆ ರೀತಿಯಾದದ್ದು ಅಂತ. ಆ ಬಗೆಯಲ್ಲಿ ಶಿವ ಬಾಗಲ ಕಾಯುವ ಭಟನಂತೆ ನಿಂತ. ಭಕ್ತಪರಾಧೀನ ಅಲ್ವಾ. ಬಾಣಾಸುರನ ತಂದೆ ಬಲಿಯ ತಂದೆ ವಿರೋಚನನ ತಂದೆ ಪ್ರಹ್ಲಾದ. ಹೀಗೆ ಆ ವಂಶ. ವಿರೋಚನ ಆದಮೇಲೆ ಬಲಿ ಬಂದ.
ಬಲಿಯ ಮನೆಯ ಬಾಗಿಲನ್ನು ಪಾತಾಳದಲ್ಲಿ ವಿಷ್ಣು ಕಾಯ್ತಾ ಇದ್ದಾನೆ ಅಂತ ಕಥೆಯೆಲ್ಲ ಉಂಟು. ಅಪ್ಪನ ಮನೆಯ ಬಾಗಿಲನ್ನು ವಿಷ್ಣು ಕಾದರೆ ಮಗನ ಮನೆ ಬಾಗಿಲನ್ನು ಶಿವ ಕಾಯ್ದ. ಆಗ ಈ ಸುಂದರಿಯಾದ ಉಷೆ ಒಮ್ಮೆ ಕನಸಿನಲ್ಲಿ ಮನೋಹರಾಕಾರ ಒಬ್ಬ ಪುರುಷನನ್ನು ನೋಡಿದಳು. ಯಾರು ಅಂತ ಗೊತ್ತಾಗಲಿಲ್ಲ. ಆಗ ಅವಳಿಗೊಬ್ಬ ಸಖಿ, ಚಿತ್ರಲೇಖೆ ಅಂತ, ಅವಳು ಬಾಣಾಸುರನ ಆಪ್ತ ಮಂತ್ರಿಯಾದ ಕುಂಭಾಂಡನ ಮಗಳು. ಅವಳು ಜಗತ್ತಿನ ಅತಿ ಸುಂದರರನ್ನೆಲ್ಲ ಚಿತ್ರಣ ಮಾಡ್ತಾ ಇವರ 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 ಅಂತ ನೋಡಿದ್ಲು. ಕೃಷ್ಣ ಮತ್ತು ಪ್ರದ್ಯುಮ್ನ, ಅನಿರುದ್ಧ ಇವ್ರನ್ನೆಲ್ಲ ಬರೆದಾಗ ಹೀಗೆ ಹೀಗೆ ಹೋಲಿಕೆ ಹತ್ತಿರ ಅಂಥೇಳಿ ಕೊನೆಗೆ ಅನಿರುದ್ಧನ ಬಗ್ಗೆ ಚಿತ್ರ ಬರೆದ ತಕ್ಷಣ ಇವನೇ ಅಂತ ಹೇಳಿದಳು. ಆಗ ಅನಿರುದ್ಧನನ್ನು ಇವಳು ಚಿತ್ರಲೇಖೆ ತನ್ನ ಮಾಯಾಶಕ್ತಿಯಿಂದ ಕರ್ಕೊಂಡು ಬಂದುಬಿಟ್ಲು. ಇವರಿಗೆ ಗಾಂಧರ್ವ ವಿವಾಹವನ್ನು ಮಾಡಿಸಿದಳು. ಅದು ಗೊತ್ತಾಗಿ ಬಾಣಾಸುರನಿಗೆ ರೇಗಿ ಅವನ ಅನಿರುದ್ಧನನ್ನು ಸೆರೆಯಲ್ಲಿಟ್ಟು ಮೊಮ್ಮಗನ್ನು ಬಿಡಿಸ್ಕೊಂಡು ಬರೋದಕ್ಕೆ ಕೃಷ್ಣ ಪರಿವಾರ ಸಮೇತನಾಗಿ ಹೋದ. ಆಗ ಊರು ಕಾಯುವ ಕೆಲಸ ಇದ್ದಿದ್ದರಿಂದ ಶಿವನೂ ಎದುರಾಳಿಯಾದ. ಶಿವಕೇಶವರಿಗೆ ಯುದ್ಧವಾಯಿತು. ವೈಷ್ಣವ ಜ್ವರ, ಮಾಹೇಶ್ವರ ಜ್ವರ ಅಂತ 2 ಬಗೆಯ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡಿದ್ರು. ಶಿವನ ಕೈ ಹಿಂದೆ ಆಯಿತು, ಬಾಣಾಸುರನ ದರ್ಪ ಅಳಿಯಿತು ಅಂತ ಹೀಗೆಲ್ಲ ಕಥೆ ಉಂಟು. ಶಿವ ಮನ್ಮಥನನ್ನು ಸುಟ್ಟವನು. ಆದರೆ ಈಗ ಈ ಕೃಷ್ಣಾವತಾರದಲ್ಲಿ ಬಾಣಾಸುರನ ಬಾಗಿಲು ಕಾಯ್ತಾ ಇದ್ದ ಶಿವ ಕೃಷ್ಣನ ಕೈಗೆ ಸಿಲುಕಿ ತನ್ನ ಶಕ್ತಿಯನ್ನು ಕಳ್ಕೊಳ್ಬೇಕಾಯಿತು. ಸ್ವಲ್ಪ ಸೋಲುವ ಸ್ಥಿತಿ ಬಂತು. ಹೀಗಾಗಿ ಕೃಷ್ಣನ ಮಗ ಆದಂತಹ ಶಂಬರಾರಿ ಮನ್ಮಥ ಪ್ರದ್ಯುಮ್ನ ರೂಪಧಾರಿ ಅವನಿಗೆ ಸಶರೀರತ್ವ ಉಳಿಯಿತು. ಇವನು ಶಿವನಿಗೆ ಅವನ ಕೋಪಾಗ್ನಿಗೆ ತುತ್ತಾಗದೆ ಬಾಳಿದ ಅಂತನ್ನುವ ಹಿನ್ನೆಲೆ ಇಲ್ಲಿರಬೇಕು. ಬಾಣಾಹವ ವ್ಯಾಹತ ಶಂಭುಶಕ್ತೇ, ಬಾಣಾಸುರನ ಸಂಬಂಧಿಯಾದ ಯುದ್ಧದಲ್ಲಿ ಶಂಭುವಿನ ಶಿವನ ಶಕ್ತಿ ಕಡಿಮೆ ಆಯಿತು. ಹೀಗೆ ಆಸಕ್ತಿ ಆಸಾಧ್ಯ ಜನಾರ್ದನಸ್ಯ ಕೃಷ್ಣನ ಸಾಹಚರ್ಯದ ಕಾರಣ ಜೈತ್ರ ಶರೇಣ ಸದಾ ಜಯಶೀಲವಾದಂತಹ ಬಾಣಗಳನ್ನು ಉಳ್ಳ ಮನ್ಮಥನಿಂದ ಮಕರಧ್ವಜನಿಂದ ಶರೀರಿಣ ನಿಶಂಕ ಮೋಷೆ, ಅವನು ಸಶರೀರಿಯಾಗಿ ಈ ನಗರದಲ್ಲಿ ಇರುವಂತೆ ಆಯಿತು. ಮನ್ಮಥನೇ ಎಲ್ಲಿ ಸಶರೀರಿಯಾಗಿರ್ತಾನೋ ಅಲ್ಲಿ ಸಂತೋಷಕ್ಕೆ, ಸುಖಕ್ಕೆ, ವಿನೋದಕ್ಕೆ ಏನಾದರೂ ಕೊರತೆಯೇ ಇಲ್ಲ ಅಂತನ್ನುವಂಥದ್ದು. ಮುಂದೆ ಹೇಳ್ತಾನೆ, ನಿಷೇವ್ಯಮಾಣೇವ ಶಿವೈರ್ಮರುದ್ಭಿ ಅಧ್ಯಾಸ್ಯಮಾನ ಹರಿಣಾ ಚಿರಾಯ ಉದ್ರಶ್ಮಿ ರತ್ನಾಂಕುರ ಧಾಮ್ನಿ ಸಿಂಧೌ ಆಹ್ವಾಸ್ತ ಮೇರಾವಮರಾವತಿಮ್ಯ. ಇದು ಅಮರಾವತಿಯಂತೆ ತೋರ್ತಾ ಇತ್ತು. ಸಿಂಧಾವಾಕ್ವಾಸ್ತ, ಅದು ಯಾವ ರೀತಿಯಾಗಿ ಅಮರಾವತಿಯಲ್ಲಿ ಯಾರಿದ್ದರು, ಇಲ್ಲಿ ಯಾರಿದ್ದಾರೆ, ಎರಡರಲ್ಲಿಯೂ ಸಾಮ್ಯ ಉಂಟು ಅಂತ ಶ್ಲೇಷದಿಂದ ಒಂದು ಚಮತ್ಕಾರವನ್ನು ಕವಿ ಮಾಡ್ತಾನೆ. ಶಿವೈಹಿ ಮರುದ್ಭಿ ನಿಷೇವ್ಯಮಾಣ ಇವ ಅಧ್ಯಾಸ್ಯಮಾನ ಹರಿಣಾ ಚಿರಾಯ ಉದ್ರಶ್ಮಿ ರತ್ನಾಂಕುರ ಧಾಮ್ನಿ ಸಿಂಧೌ ಆಹ್ವಾಸ್ತ ಮೇರಾವ್ ಅಮರಾವತೀಂ ಯಾ. ಅಮರಾವತಿ ದೇವಲೋಕದ ರಾಜಧಾನಿ. ಅಲ್ಲಿ 12 ಆದಿತ್ಯರು, 11 ರುದ್ರರು, 7 ಮರುತರು ಹೀಗೆಲ್ಲರೂ ಇರ್ತಾರೆ. ಶಿವೈಹಿ ಅಂತಂದರೆ 11 ರುದ್ರರು, ಮರುದ್ಭಿಹಿ ಅಂದರೆ 49 ಸಂಖ್ಯೆಯಲ್ಲಿರ್ತಕ್ಕಂಥ 7 49 7 ಮರುತರು ಇರ್ತಾರೆ. ಹೀಗೆಲ್ಲ ಇರತಕ್ಕಂಥದ್ದು ಅಂತ ಅಮರಾವತಿಯಲ್ಲಿ ಪ್ರಸಿದ್ಧ. ಇಲ್ಲಿ ಶಿವೈಹಿ ಮರುದ್ಭಿ, ಮಂಗಳಕರವಾದ ಗಾಳಿಗಳಿಂದ ಕೂಡಿರತಕ್ಕಂಥ ಈ ಊರು. ಹರಿಣ ಅನ್ನೋದಕ್ಕೆ ಇಂದ್ರನಿಂದ ಅಂತ ಒಂದು ಅರ್ಥ, ಕೃಷ್ಣನಿಂದ ಅಂತ ಒಂದು ಅರ್ಥ. ಕೃಷ್ಣನಿಂದ ನೆಲೆ ಮಾಡಲ್ಪಟ್ಟಂಥ ನಿಷೇವ್ಯಮಾಣ ಏಷ ರಾಜಧಾನಿ ದ್ವಾರಾವತಿ, ಇಂದ್ರೇಣಾಪಿ ನಿಷೇವ್ಯಮಾಣ ಅಮರಾವತಿ ಇವ ಆಸೀತ್ ಅಂತಕ್ಕಂಥದ್ದು ತಾತ್ಪರ್ಯ. ಮುಂದೆ ಹೇಳ್ತಾನೆ ಕವಿ, ಪ್ರಜಾ ಇವಾಂಗಾದರ ವಿಂದನಾಭೇ ಶಂಭೋರ್ಜಟಾಜೂಟ ತಟಾದಿವಾಪ ಮುಖಾದಿವಾತ ಶ್ರುತಯೋ ವಿಧಾತು ಪುರಾನ್ನಿರೀಯು ಮುರಜಿದ್ ಧ್ವಜಿನ್ಯ. ಇನ್ನು ಸೇನಾ ಸಮೇತನಾಗಿ, ಪರಿವಾರ ಸಮೇತನಾಗಿ ಕೃಷ್ಣ ಆ ಊರಿಂದ ಹೊರಟ ಅಂತನ್ನುವಲ್ಲಿ ಊರಿನ ವರ್ಣನೆ ಮುಗಿತಾ ಬಂತು. ಆಮೇಲೆ ಊರಾಚೆ ಇರುವ ಸಮುದ್ರದ ವರ್ಣನೆಗೆ ಬರ್ತಾನೆ. ಹೇಗೆ ಕೃಷ್ಣ ಮತ್ತು ಅವನ ಪರಿವಾರ ಹೊರಕ್ಕೆ ಬಂತು ಅಂದರೆ, ಪ್ರಜಾ ಇವ ಅಂಗಾದ್ ಅರವಿಂದನಾಭೇ. ಅರವಿಂದನಾಭಿ ಅಂತಂದರೆ ಅರವಿಂದನಾಭಿಯಲ್ಲಿ ಹುಟ್ಟಿದಂಥವನಾದ ಅರವಿಂದನಾಭಿಯನ್ನು ಹೊಂದಿರತಕ್ಕಂಥ ಮಹಾವಿಷ್ಣುವಿನಿಂದ
ಜಗತ್ತು ಬಂದಂತೆ. ಶಂಭೋರ್ ಜಟಾಜೂಟ ತಟಾತ್ ಇವ ಆಪಹ. ಶಿವನ ಜಟಾಜೂಟದಿಂದ ಗಂಗೆ ಹೊಮ್ಮಿದಂತೆ. ವಿಧಾತು ಮುಖಾದಿವ ಶ್ರುತಯ. ಬ್ರಹ್ಮನ ಬಾಯಿಂದ ವೇದಗಳು ಹೊಮ್ಮಿದಂತೆ. ಧ್ವಜಿನ್ಯ ಮುರಜಿತ್ ಪುರಾನ್ ನಿರಿಯುಹು. ವಿಷ್ಣುವಿನ ಅವತಾರವಾದ ಕೃಷ್ಣನ ರಾಜಧಾನಿಯಿಂದ ಅವನ ಸೈನಿಕರು ಅವನ ಪರಿವಾರವೆಲ್ಲ ಹೊರಟಿತು ಅಂತ. ಇಲ್ಲಿ ಧ್ವಜಿನಿ ಅಂತಂದರೆ ಸೇನೆ ಅಂತ ಅರ್ಥ. ಧ್ವಜಿನಿ ವಾಹಿನಿ ಸೇನಾ ಪೃತನಾನೀಕಿ ನೀಚಮು ಅಂತ ಅಮರಕೋಶದಲ್ಲಿ ಪರ್ಯಾಯ ಶಬ್ದಗಳು ಬರುತ್ತವೆ. ನೀವು ಅನೇಕ ಉಂಟು. ಆ ಬಾವುಟಗಳನ್ನು ತಳೆದು ಮುಂದೆ ಹೊರಡ್ತಾ ಇರತಕ್ಕಂಥ ಸೇನೆಗೆ ಧ್ವಜಿನಿ ಅಂತ. ಇನ್ನೂ ಒಂದು ಅರ್ಥ ಇದೆ, ಒನ್ ಯೂನಿಟ್ ಆಫ್ ಫೋರ್ಸ್, ಒನ್ ಯೂನಿಟ್ ಆಫ್ ದ ಆರ್ಮಿ, ಅದಕ್ಕೆ ಧ್ವಜಿನಿ ಅಂತ. ಧ್ವಜಿನಿ, ಅನೀಕಿನಿ, ಪತ್ತಿ, ದ್ರೋಣಮುಖ, ಗುಲ್ಮ ಅಂತೆಲ್ಲ ಹೀಗೆ ಹೆಸರುಗಳು ಬೇರೆ ಬೇರೆ ಥರ ಇವೆ. ಅಮರಕೋಶದ 2ನೆಯ ಭಾಗದಲ್ಲಿ, ಅಂದರೆ 3 ಕಾಂಡಗಳು ಉಂಟು. 2ನೇ ಕಾಂಡದಲ್ಲಿ ಕ್ಷತ್ರಿಯ ವರ್ಗ ಅಂತ ಒಂದು ವರ್ಗ ಇದೆ. ಅಲ್ಲಿ ಈ ಒಂದು ಅಕ್ಷೋಹಿಣಿನಲ್ಲಿ ಏನೆಲ್ಲ ಇರುತ್ತದೆ, ಎಷ್ಟು ಸೇರಿದ್ರೆ ಒಂದು ಅಕ್ಷೋಹಿಣಿ ಅಂತ ಬರುತ್ತೆ, ಆ ಡೀಟೇಲಲ್ಲಿ ಧ್ವಜಿನಿ ಅನ್ನುವುದು ಉಂಟು. ಮತ್ತು ಸೇನಾ ಸಾಮಾನ್ಯಕ್ಕೆ, ಆರ್ಮಿ ಇನ್ ಕಾಮನ್, ಇನ್ ಜನರಲ್ಗೆ ಧ್ವಜಿನಿ ಅಂತ ಕೂಡ ಹೇಳ್ತಾರೆ. ಅದು ಸ್ತ್ರೀಲಿಂಗದ ಶಬ್ದ. ಅದಕ್ಕೆ ಪ್ರಜಾ ಅಂದರೆ ಇಡೀ ಸೃಷ್ಟಿ, ಜನತೆ ಮಹಾವಿಷ್ಣುವಿನಿಂದ ಬಂದಂತೆ ಅಂತ ಅಲ್ಲಿ ಸ್ತ್ರೀಲಿಂಗ ಮಾಡಿದ್ದಾನೆ. ಮತ್ತು ಗಂಗೆ ಆಪಹ ಅನ್ನುವಲ್ಲಿ ಸ್ತ್ರೀಲಿಂಗ ಮತ್ತೆ ಮಾಡಿದ್ದಾನೆ, ಶಿವನ ಜಟಾಜೂಟದಿಂದ ಬಂದಿದ್ದು. ಮತ್ತು ಬ್ರಹ್ಮನ ಮುಖದಿಂದ ವೇದ ಹೊಮ್ಮಿದ್ದು ಅಲ್ಲಿ ಶ್ರುತಿ ಅಂತ ಸ್ತ್ರೀಲಿಂಗನೇ ಮಾಡಿದ್ದಾನೆ. ಅಂದರೆ ಒಂದು ಹೋಲಿಕೆ ಕೊಡಬೇಕಾದ್ರೆ ಎಷ್ಟೆಲ್ಲ ಗಮನಿಸ್ಕೊಳ್ಬೇಕು. ನಮ್ಮ ಕನ್ನಡ ಮೊದಲಾದ ಭಾಷೆಗಳು ಪುಣ್ಯ. ಇರುವ 3 ಲಿಂಗಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದಲ್ಲಿ ಗಂಡು ಹೆಣ್ಣು ಬಿಟ್ಟು ಮಿಕ್ಕ ಪ್ರಾಣಿಗಳು, ಪಕ್ಷಿಗಳು, ಕಲ್ಲು, ಮಣ್ಣು, ಸ್ಥಾವರ, ಜಂಗಮ ಎಲ್ಲವೂ ನಪುಂಸಕಲಿಂಗ ಅಂತ ಇದೆ. ಅದು ಸಲೀಸು. ಗ್ರೀಕ್ ಭಾಷೆಯಲ್ಲಾಗಲಿ, ಲ್ಯಾಟಿನ್ ಭಾಷೆಯಲ್ಲಾಗಲಿ, ಸ್ವಲ್ಪ ಮಟ್ಟಿಗೆ ಪ್ರಾಚೀನ ಇಂಗ್ಲೀಷ್ ಭಾಷೆಯಲ್ಲಾಗಲಿ ಲಿಂಗ ವ್ಯತ್ಯಾಸ ಉಂಟು. ಹಿಂದಿನಲ್ಲಿ ಉಂಟು, ಮರಾಠಿನಲ್ಲಿ ಉಂಟು. ಒಮ್ಮೆ ನನ್ನ ಅವಧಾನದಲ್ಲಿ ಮರಾಠಿಯಲ್ಲಿ ಜಡೆ ಪುಲ್ಲಿಂಗದಲ್ಲಿದೆ, ಮೀಸೆ ಸ್ತ್ರೀಲಿಂಗದಲ್ಲಿದೆ, ಇದೆಂಥ ವಿಕಾರ, ಏನು ಕಾರಣ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದ್ದೆ, ಅದನ್ನು ತಳೆದವರಿಂದ ಅಲ್ಲ, ಅದನ್ನು ಯಾರು ಚೇಷ್ಟೆ ಮಾಡ್ತಾರೋ ಅದರ ಮೇಲೆ ಕೈ ಹಾಕಿ ಅದರಿಂದಾಗಿ ಆ ಲಿಂಗ ಬಂದಿದೆ ಅಂತ ಉತ್ತರ ಹೇಳಿದ್ದೆ. ಹಿಂದಿಯಲ್ಲಿ ಅದೇ ತರಹ. ಅದು ಹೇಗೆ ಏನು ಅಂತ ಗೊತ್ತಾಗೋಲ್ಲ. ಹಿಂದಿ ಮಾತೃಭಾಷೆ ಹೊಂದಿದವರಿಗೆ ಆಗುವಂಥದ್ದಲ್ಲ. ಅಡ್ವಾಣಿ ಅಂತವರು ಬಹಳ ಕಾಲದಿಂದ ಅವರು ಸಿಂಧಿ ಮಾತಾಡುವವರಾದರೂ ಸುಮಾರು 80 ವರ್ಷಗಳಿಂದಲೂ ಹಿಂದಿಯ ಪ್ರವೇಶ ಅವರಿಗಿದ್ದದ್ದು. ಒಂದು ಭಾಷೆಯಲ್ಲಿ ಇಸ್ಕಾ, ಇಸ್ಕಿ, ಇಸ್ಕೆ ಅಂತ ಶುರು ಮಾಡ್ಕೊಂಡು ಮಾಡಿದ್ರು. ಅದು ಯಾವ ಲಿಂಗ ಅಂತ ಅವ್ರಿಗೂ ಪಾಪ ಕನ್ಫ್ಯೂಷನ್ನು. ಆ ರೀತಿಯಾದದ್ದು ಆಗಿಬಿಡುತ್ತದೆ. ಅದು ವಿಶೇಷಣಗಳು ಹೇಗೆ ಬರುತ್ತವೆ ಅಂತ ನೋಡ್ಕೊಂಡು ಮಾಡಬೇಕು. ಅದು ಎಷ್ಟು ವ್ಯುತ್ಪನ್ನರಿಗೂ ಕನ್ಫ್ಯೂಷನ್ ಆಗುತ್ತವೆ. ಯಾಕೆಂದರೆ ಹೊಸ ಹೊಸ ಶಬ್ದಗಳು ಬಂದಾಗ ಅದಕ್ಕೆ ಹೇಗೆ ಲಿಂಗ ಕಲ್ಪಿಸಬೇಕು, ಇಂಗ್ಲೀಷಿನ ಪದಗಳು ಬಂದುಬಿಟ್ಟಾಗ ಹಿಂದಿಗೆ ಅದಕ್ಕೆ ಯಾವ ಲಿಂಗ ಕಲ್ಪಿಸಬೇಕು ಗೊತ್ತಾಗುವಂಥದ್ದಲ್ಲ. ಹೀಗೆಲ್ಲ ಉಂಟು. ಆದರೆ ಕನ್ನಡ, ತೆಲುಗು, ತಮಿಳು ಇತ್ಯಾದಿ ದಾಕ್ಷಿಣಾತ್ಯ ಭಾಷೆಗಳಲ್ಲಿ ಆ ಸಮಸ್ಯೆ ಇಲ್ಲ. ಸಂಸ್ಕೃತದಲ್ಲಿ ತುಂಬ ಉಂಟು ಸಮಸ್ಯೆ. ನಾವು ಯಾವುದನ್ನೋ ಒಂದನ್ನು ಪುಲ್ಲಿಂಗ ಅಂತ ಭಾವಿಸಿಕೊಂಡ್ರೆ ಅದು ನಪುಂಸಕಲಿಂಗ ಆಗಿರುತ್ತೆ. ಯಾವುದನ್ನು ಇಕಾರಾಂತವಾಗಿದೆ ಸ್ತ್ರೀಲಿಂಗ ಅಂತ ಭಾವಿಸಿಕೊಂಡ್ರೆ ಅದು ಇಕಾರಾಂತ ಪುಲ್ಲಿಂಗ ಆಗಿರ್ದಿರ್ಬೋದು. ಅದಕ್ಕೆ ಲಿಂಗ ನಿರ್ದೇಶನ ಹೇಗೆ ಅಂತ ಪಾಣಿನಿಗೂ ಗೊತ್ತಿಲ್ಲ. ಪಾತಂಜಲ ಮಹಾಭಾಷ್ಯದಲ್ಲಿ ಒಂದು ಕಡೆ ಸಣ್ಣ ಸೂಚನೆಯಾಗಿ ಬರುತ್ತದೆ, ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳನ್ನು ಇಟ್ಟುಕೊಂಡು ಮಾಡಿರುವುದು. ಪುಲ್ಲಿಂಗ ಸತ್ವಕ್ಕೆ, ಸ್ತ್ರೀಲಿಂಗ ರಜಸ್ಸಿಗೆ, ನಪುಂಸಲಿಂಗ ತಮಸ್ಸಿಗೆ ಅಂತ. ಅದು ನನಗೊಪ್ಪಿಗೆ ಆಗೋದಿಲ್ಲ. ಅದು ಶ್ರದ್ಧಾ ಜಾಡ್ಯ ಅಷ್ಟೇ. ಅಂದರೆ ಏನರ್ಥ? ಸ್ತ್ರೀಲಿಂಗ ಹೊಂದಿರತಕ್ಕಂಥ ಪದಗಳೆಲ್ಲ ಕೂಡ ರಜೋಗುಣದಿಂದ ಮತಿ, ಧೃತಿ, ಸ್ಥಿತಿ, ಶ್ರೀ, ಹ್ರೀ, ಶ್ರುತಿ. ವೇದ ಅನ್ನುವಾಗ ಅದು ಸತ್ವ ಆಗ್ಬಿಡೋದು, ಶ್ರುತಿಯಿಂದಾಗ ಸ್ತ್ರೀಲಿಂಗ ರಜಸ್ಸು ಆಗ್ಬಿಡುತ್ತಾ. ಹೋಗಲಿ, ಬ್ರಹ್ಮವಸ್ತು ಪರಬ್ರಹ್ಮ ತಮಸ್ಸಾಗ್ಬಿಡುತ್ತಾ. ಜ್ಞಾನ ಅಂತಕ್ಕಂಥ ನಪುಂಸಕಲಿಂಗದ ವಸ್ತು, ನಪುಂಸಕಲಿಂಗದ ಶಬ್ದ ಅದು ತಮಸ್ಸಾಗ್ಬಿಡುತ್ತಾ. ಏನೋ ಹೇಳಬೇಕು ಅಂತ ಹೇಳಿರೋದು. ಮಹಾಭಾಷ್ಯಕಾರರಾದ ಪತಂಜಲಿಗಳು ಮಹನೀಯರು, ಮಹಾಗೌರವಾರ್ಹರು. ಅವರ ಪ್ರಸಾದದಿಂದಲೇ ಸಂಸ್ಕೃತ ಭಾಷೆ ಈ ಮಟ್ಟಕ್ಕೆ ಉಳಿದಿರೋದು. ಆದರೆ ಧಿಯೋಪಿ ಪುಂಸಾಂ ಮಲಿನೀ ಭವಂತಿ, ಹೇಗೇಗೋ ಆಗಿಬಿಡುತ್ತದೆ. ಏನು ಮಾಡೋದಕ್ಕೆ ಸಾಧ್ಯ? ಇಲ್ಲಿಗೆ ಬರೋಕ್ಕೆ ಮುಂಚೆ 1.5 ಗಂಟೆ ಮುಂಚೆ ಶಂಕರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯವನ್ನು ಓದ್ತಾ ಇದ್ದಿದ್ದಾಗಿತ್ತು ಒಬ್ಬ ಸ್ನೇಹಿತರ ಜೊತೆಗೆ.
2ನೇ ಅಧ್ಯಾಯ ಎಲ್ಲ ಬೇರೆ ಬೇರೆ ದರ್ಶನಗಳನ್ನು ಖಂಡನ ಮಾಡ್ತಕ್ಕಂಥದ್ದು. ಸುಮಾರು ಹಿಂದೆ ಓದಿದ್ದು, ಬಹಳ ಕಾಲ ಆಗಿತ್ತು ಬ್ರಹ್ಮಸೂತ್ರ ಭಾಷ್ಯವನ್ನು ಮತ್ತೊಮ್ಮೆ ಆವರ್ತನ ಮಾಡೋಣ ಅಂತ ನೋಡಿದಾಗ ಅದೇ ಅನಿಸುತ್ತೆ. ಪಾಪ ನ್ಯಾಯ, ವೈಶೇಷಿಕ ಇತ್ಯಾದಿ ದರ್ಶನಗಳಲ್ಲೇ ಬೇಕಾದಷ್ಟು ಹುಳುಕಿದೆ. ಹುಳುಕಿರುವ ದರ್ಶನಗಳನ್ನು ಹುಳುಕಾಗೇನೆ ಖಂಡನೆ ಮಾಡುವಂಥದ್ದು ಆಗಿಬಿಡುತ್ತೆ. ಏನು ಮಾಡೋಣ? ದೇವರ್ ದಿ ನೀಡ್ ಆಫ್ ದಟ್ ಅವರ್ ಅಷ್ಟೆ, ಈ ಕಾಲಕ್ಕೆಲ್ಲ ಅಲ್ಲ. ನೋಡಿದಾಗ ಎಷ್ಟೋ ಅಬ್ಸಿಲೀಟ್ ಅಂತಕ್ಕಂಥದ್ದು ಕಾಣಿಸುತ್ತದೆ. ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ದೋಸ್ ಪೀಪಲ್ ಹೇಳಬೇಕು. ಆದರೆ ಅವರು ದೊಡ್ಡವರು, ಅವರು ಕಂಡುಕೊಂಡ ದರ್ಶನ ದೊಡ್ಡದು. ಆದರೆ ಅವರು ಪಾಪ ಬಳಸ್ತಕ್ಕಂಥ ಯುಕ್ತಿಗಳು ಎಷ್ಟೋ ಬಾರಿ ಹಾಗಾಗಿರೋಲ್ಲ. ಇದು ಸಾಧ್ಯವಾಗುತ್ತದೆ ಯಾರಿಗೂ, ನನಗೂ ಸೇರಿದಂತೆ, ನಮ್ಮ ಸಮಕಾಲೀನರಿಗೂ ಸೇರಿದಂತೆ, ಮುಂದೆ ಬರ್ತಕ್ಕಂಥವ್ರಿಗೂ ಸೇರಿದಂತೆ ಇದು ಅನ್ವಯಿಸ್ತಕ್ಕಂಥದ್ದು ನಡೀತಾ ಇರುತ್ತದೆ. ಹೀಗೆ ಉಂಟು ತೊಡಕು. ಒಟ್ಟಿನಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಲಿಂಗದ ಕ್ಲೇಶ ಉಂಟಲ್ಲ, ಅದನ್ನು ಎಷ್ಟು ಎಚ್ಚರದಿಂದ ಕವಿಗಳು ಪಾಲಿಸಿಕೊಂಡು ಬಂದಿದ್ದಾರೆ, ಮತ್ತು ಅದನ್ನು ದಾಟಿಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ನೋಡಿದಾಗ ಭಾಷೆಯ ಬಗೆಗಿನ ಅವರ ಎಚ್ಚರ ಎಷ್ಟು ದೊಡ್ಡದು ಅಂತ ಅನ್ನೋದು ಗೊತ್ತಾಗುತ್ತದೆ. ಮುಂದೆ ಕವಿ ಹೇಳ್ತಾನೆ, ಶನೇರ ನೀಯಂತ ರಯಾತ್ಪತಂತೋ ರಥಾಕ್ಷಿತಿಂ ಹಸ್ತಿನ ಖಾದ ಖೇದೈ ಸಯತ್ನ ಸೂತಾಯತ ರಶ್ಮಿ ಭುಗ್ನ ಗ್ರೀವಾಗ್ರ ಸಂಸಕ್ತ ಯುಗೈಸ್ತುರಂಗೈ. ಅಲ್ಲಿ ರಥಗಳನ್ನು ಎಲ್ಲ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಮೆಲ್ಲನೆ ರಥಗಳನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಶನೈಹಿ ಅನೀಯಂತ ರಥಾಹ, ರಥಗಳನ್ನು ಮೆಲ್ಲನೆ ಕುದುರೆಗಳು ತೆಗೆದುಕೊಂಡು ಹೋಗುತ್ತೆ. ರಯಾತ್ ಪತಂತಹ ಕ್ಷಿತಿಂ ಹಸ್ತಿ ನಖಾದ್ ಅಖೇದೈಹಿ. ಅಂದರೆ ಹಸ್ತಿನಖ ಅನ್ನೋದಕ್ಕೆ ಒಂದು ನಗರದ ಹೆಬ್ಬಾಗಿಲಿನ ಒಂದು ಭಾಗ ಅಂತ ಉಂಟು. ಪೂರ್ವದ್ವಾರಿ ಮೃತ್ಕೂಟ ಅಂತ, ಮಣ್ಣಿನ ಒಂದು ಕುಡ್ಯ ಆ ರೀತಿಯಾಗಿ ಮಾಡಿದಂಥದ್ದು. ಆ ಬಾಗಿಲಿಂದ ಹೊರಗೆ ಬರ್ತಾ ಇದ್ದಾರೆ. ಹಸ್ತಿನಖ ಅಂದರೆ ನಾವು ಆನೆ ಉಗುರು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಇವನು ವ್ಯಾಖ್ಯಾನಕಾರ ಮಲ್ಲಿನಾಥ ಕೊಡದೇ ಇದ್ದರೆ ನಮಗೆ ಗೊತ್ತೇ ಆಗೋಲ್ಲ. ಮಲ್ಲಿನಾಥ ಎಷ್ಟು ದೊಡ್ಡ ವಿದ್ವಾಂಸನಾಗಿರಬೇಕು. ಅವನಿಗೆ ಈ ಕಾವ್ಯದ ಬಗ್ಗೆ ವ್ಯಾಖ್ಯಾನ ಮಾಡೋದಕ್ಕೆ ತುಂಬ ಇಷ್ಟ ಇತ್ತು. ಅವನು ಹೇಳಿಕೊಂಡು ಇದ್ದಾನೆ, ಮಾಘೇ ಮೇಘೇ ಗತಂ ವಯ ಅಂತ. ನೈಷಧ ಕಾವ್ಯ ಅಥವಾ ಯಾವುದನ್ನು ನಾವು ನೈಷಧೀಯ ಚರಿತ ಕಾವ್ಯ ಅಂತ ಹೇಳ್ತೀವಿ, ಶ್ರೀಹರ್ಷ ಬರೆದದ್ದು, ಪಂಚಮಹಾಕಾವ್ಯಗಳಲ್ಲಿ ಕಡೆಯದಾದದ್ದು ಕಾಲಾನುಪೂರ್ವಿಯಲ್ಲಿ, ಅದಕ್ಕೆ ವಿವರವಾಗಿ ತುಂಬ ವಿಸ್ತೃತವಾದ ವ್ಯಾಖ್ಯಾನ ಬರೆದಿಲ್ಲ. ಜೀವಾತು ಅಂತ ವ್ಯಾಖ್ಯಾನ ಬರೆದಿದ್ದಾನೆ, ಚಿಕ್ಕದಾಗಿ ಬರೆದಿದ್ದಾನೆ. ಯಾರೋ ಕೇಳಿದ್ರಂತೆ, ಮಲ್ಲಿನಾಥ ಅದಕ್ಕೆ ತುಂಬ ಮುಖ್ಯ, ನೈಷಧಂ ವಿದ್ವದೌಷಧಂ ಅಂತಾರೆ. ಭಾರವಿ ಕಾವ್ಯಕ್ಕಿಂತ ಮಾಘಕಾವ್ಯ ಕಠಿಣ, ಮಾಘಕಾವ್ಯಕ್ಕಿಂತ ಶ್ರೀಹರ್ಷನ ಕಾವ್ಯ ಕಠಿಣ. ಹಾಗಿದ್ದಾಗ ನೀನು ಇನ್ನೂ ವಿಸ್ತಾರವಾಗಿ ಚೆನ್ನಾಗಿ ಬರೀಬೇಕಿತ್ತಲ್ಲ, ಯಾಕೆ ಅಂದರೆ ಏನು ಮಾಡೋಣ, ಮಾಘೇ ಮೇಘೇ ಗತಂ ವಯ, ಶಿಶುಪಾಲವಧಕ್ಕೆ ಮತ್ತು ಕಾಳಿದಾಸನ ಮೇಘದೂತಕ್ಕೆ ವ್ಯಾಖ್ಯಾನ ಬರೆಯೋದ್ರೊಳಗೆ ನನ್ನ ವಯಸ್ಸಾಗ್ಬಿಡ್ತು ಅಂತ. ಮತ್ತು ಅಲ್ಲೊಂದು ಶ್ಲೇಷ ಉಂಟು. ಮಾಘೆ ಮಾಘ ಮಾಸದಲ್ಲಿ, ಮೇಘೆ ಮಳೆಗಾಲದಲ್ಲಿ ಪಕ್ಷಿಗಳ ವಲಸೆ. ಮಳೆಗಾಲ ಬರ್ತಿದ್ದಂಗೆ ಪಕ್ಷಿಗಳು ಮೋಡ ಇರತಕ್ಕಂಥ ಜಾಗದಿಂದ ಬೇರೆ ಕಡೆ ಹೋಗುತ್ತವೆ. ಹಾಗೆ ಚಳಿಗಾಲ ಬರ್ತಿದ್ದಂತೆ ಧ್ರುವ ಪ್ರದೇಶಗಳ ಪೋಲಾರ್ ರೀಜನ್ಸಿಂದ ಚಳಿ ಹೆಚ್ಚಾಯಿತು ಅಂತ ಸ್ವಲ್ಪ ಬೇಸಿಗೆ ಜಾಸ್ತಿ ಇರುವ ಬೆಚ್ಚಗಿನ ಪ್ರದೇಶಗಳಿಗೆ ಬರುತ್ತವೆ. ಹೀಗೆ ಈ ಎರಡು ಋತುಗಳಲ್ಲಿ ಪಕ್ಷಿಗಳು ಹೋಗುತ್ತವೆ. ಗತಂ ವಯ, ವಯಸ್ ಅನ್ನೋದಕ್ಕೆ ಏಜ್ ಅಂತ, ವಯಸ್ಸು ಅಂತ ಒಂದು ಅರ್ಥ ಇದ್ದರೆ ಪ್ರಾಯ ಅಂತ ಮತ್ತೊಂದು ಅರ್ಥ ಪಕ್ಷಿ ಅಂತ, ವಯಸ್ಸಿ ವಯಾಂಸಿ ಅಂತ. ಹೀಗಾಗಿ ಮಾಘ ಮತ್ತು ಮೇಘ ಆ ಕಾಲದಲ್ಲಿ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಪಕ್ಷಿಗಳು ಹಾರಾಡಿ ಹೋಗುತ್ತವೆ. ಆ ರೀತಿ ಅಂತಲೂ ಒಂದು ಅರ್ಥ, ಹೀಗೂ ಕೂಡ ಒಂದು ಅರ್ಥವನ್ನು ಹೇಳ್ದ. ಅವನೇ ಹೇಳ್ತಾನೆ, ಇದು ಸರ್ವಂಕಷ ಅಂತ ಅವನು ಬರೆದ ವ್ಯಾಖ್ಯಾನ. ಅದು ತುಂಬ ಉತ್ತಮೋತ್ತಮವಾದದ್ದು. ಅವನು ಮಾಘನ ಬಗ್ಗೆ ತುಂಬ ಮೆಚ್ಚುಗೆಯ ಮಾತನ್ನು ಆರಂಭದಲ್ಲಿ ಆಡ್ತಾನೆ. ಅದನ್ನೆಲ್ಲ ಮೊದಲನೇ ಉಪನ್ಯಾಸದಲ್ಲಿ ನಾನು ಹೇಳಿದ್ರಿಂದ ಮತ್ತೆ ಪುನರುಚ್ಚಾರ ಮಾಡಬೇಕಾಗಿಲ್ಲ. ಆದರೆ ಅಷ್ಟು ದೊಡ್ಡ ಪಂಡಿತ ಬೇಕಾಗಿತ್ತು ಈ ಕಾವ್ಯಕ್ಕೆ, ಇಲ್ಲದೇ ಇದ್ದರೆ ಆಗ್ತಾ ಇರಲಿಲ್ಲ. ಹಸ್ತಿನಖಾದ್ ಅಖೇದೈಹಿ ತುರಂಗೈಹಿ, ಸ್ವಲ್ಪವೂ ಬಳಲದೇ ಇರತಕ್ಕಂಥ ಆ ಕುದುರೆಗಳು ಎಳೆದುಕೊಂಡು ಹೋದ್ವು. ಸಯತ್ನ ಸೂತಾಯತ ರಶ್ಮಿ ಭುಗ್ನ ಗ್ರೀವಾಗ್ರ ಸಂಸಕ್ತ ಯುಗೈಹಿ. ಯುಗ ಅಂದರೆ ನೊಗ, ಯೋಕ್ ಅಂತ ಕರೀತಾರಲ್ಲ ಅದು. ರಥಕ್ಕೆ ಕುದುರೆಗಳನ್ನು ಕಟ್ಟಿ ನೊಗಕ್ಕೆ ಬಿಗಿದಿದ್ದಾರೆ. ಅವುಗಳು ಓಡ್ತಾನೆ ಇದ್ದವು. ಅವನ್ನ ಆ ಸೂತರು ಅಂದರೆ ರಥವನ್ನು ಚಾಲನೆ ಮಾಡ್ತಕ್ಕಂಥ ಸಾರಥಿಗಳು ಸಯತ್ನ, ಪ್ರಯತ್ನಪೂರ್ವಕವಾಗಿ, ರಶ್ಮಿ ಅಂದರೆ ಕಡಿವಾಣ, ರಶ್ಮಿ ಅಂದರೆ ಕಿರಣ ಅಂತಲೂ ಅರ್ಥ ಉಂಟು. ಆ ಕಡಿವಾಣಗಳಿಂದ ಎಳೆದಾಗ ಭುಗ್ನಗ್ರೀವಾಹ,
ತಲೆ ಕುತ್ತಿಗೆನ ಬಗ್ಗಿಸಿದ್ವು ಅಂತ. ಆ ಕಡಿವಾಣವನ್ನು ಎಳೆದ ತಕ್ಷಣ ಓಡ್ತಾ ಇರುವ ಕುದುರೆ ತಲೆ ತಗ್ಗಿಸುತ್ತೆ. ಹಾಗೆ ತಗ್ಗಿಸಿದ್ದ ಚಿತ್ರಣವನ್ನು ಕವಿ ಕೊಡ್ತಾ ಇದ್ದಾನೆ. ಈ ಸೂಕ್ಷ್ಮವಾದ ಪರಿಶೀಲನೆಯನ್ನು ನಾವು ಗಮನಿಸಬಹುದು. ಆಮೇಲೆ ಸಮುದ್ರ ತೀರಕ್ಕೆ ಬರ್ತಾರೆ. ಪಾರೇ ಜಲಂ ನೀರನಿಧೇರ ಪಶ್ಯನ್ ಮುರಾರಿರಾನೀಲ ಪಲಾಶರಾಶೀ ಘನಾವಲೀರುತ್ಕಲಿಕಾ ಸಹಸ್ರ ಪ್ರತಿಕ್ಷಣೋತ್ಕೂಲಿತ ಶೈವಲಾಭಾ. ಅವನು ಹತ್ತ ಕಡೆಗೆ ಬರ್ತಾನೆ. ಸಮುದ್ರ ಕಾಣಿಸಿಕೊಳ್ಳುತ್ತದೆ, ವಿಸ್ತಾರವಾಗಿ ಇದೆ. ಅದು ಆ ಸಮುದ್ರದ ತೀರಕ್ಕೆ ಬರ್ತಾನೆ. ನೀಲ ನಿಧೇಹೇ ಅಪಶ್ಯನ್ ಮುರಾರಿಹಿ ಆನೀಲ ಪಲಾಶ ರಾಶಿ. ವಿಸ್ತಾರವಾದಂಥ ನೀಲಿಯ ರಾಶಿ ನೋಡಿದ್ರೆ ನೀಲಿಯ ಎಲೆಗಳನ್ನು ಎಲ್ಲ ಕಡೆಗೂ ಹರಡಿದ್ದಾರಾ ಎನ್ನುವಂತೆ ಕಾಣ್ತಾ ಇದೆ. ಘನಾವಲಿ ಋತ್ಕಲಿಕಾ ಸಹಸ್ರ ಪ್ರತಿಕ್ಷಣ ಉತ್ಕೂಲಿತ ಶೈವಲಾಭಾ. ಮೋಡಗಳು ಆ ನೀರನ್ನು ಹೀರೋದಿಕ್ಕೆ ಅವು ಕೂಡ ಸಜ್ಜಾಗಿವೆ. ನೋಡಿದಾಗ ಆ ಸಮುದ್ರದ ಮೇಲೆ ತೇಲ್ತಾ ಇರುವ ಪಾಚಿಗಳೋ ಎಂಬಂತೆ ಆ ಮೋಡಗಳು ಕಾಣಿಸ್ತಾ ಇತ್ತು ಅಂತಕ್ಕಂಥ ಮಾತನ್ನು ಕವಿ ಹೇಳ್ತಾನೆ. ಮಾಗ ಪ್ರಾಯಶಃ ಸಮುದ್ರವನ್ನು ಕಂಡವನು, ಆದರೆ ಅಷ್ಟು ಚೆನ್ನಾಗಿ ಕಂಡಂತೆಯೇ ವರ್ಣನೆ ಮಾಡಬೇಕು ಅನ್ನುವಂಥದ್ದು ಅವನಿಗೆ ಪಾಪ ಬರ್ತಾ ಇಲ್ಲ. ಏನೋ ವರ್ಣನೆ ಮಾಡಬೇಕು ಅಂತ ಮಾಡಿದ್ದಾನೆ, ವಿಸ್ತಾರವಾಗಂತೂ ಮಾಡಿದ್ದಾನೆ. ಆದರೆ ಅದು ನಮ್ಮಂಥ ಆಧುನಿಕರಿಗೆ ಪೂರ್ತಿ ಮನಸ್ಸು ಮುಟ್ಟುವಂತೆ ಅಂತ ಏನೂ ಕಾಣಿಸ್ತಾ ಇಲ್ಲ. ಆಮೇಲೆ ಆ ಸಮುದ್ರ ಹೇಗೆ ಹೊಯ್ದಾಡ್ತಾ ಇತ್ತು ಅಲೆಗಳಿಂದ ಅಂತನ್ನೋದನ್ನು ಮತ್ತೊಂದು ಪದ್ಯದಲ್ಲಿ ವರ್ಣಿಸ್ತಾನೆ. ಅದು ಬಹಳ ಕವಿಗಳಿಗೆ, ವಿಮರ್ಶಕರಿಗೆ ಇಷ್ಟವಾದಂಥ ಪದ್ಯ. ನನಗದು ಅಷ್ಟಾಗಿ ಚೆನ್ನಾಗಿಲ್ಲ ಅನಿಸುತ್ತೆ. ನೀವೇ ಆ ಪದ್ಯವಿನ ಅರ್ಥ ಕೇಳದ ಮೇಲೆ ತೀರ್ಮಾನ ಮಾಡಬಹುದು. ಅಶ್ಲಿಷ್ಟ ಭೂಮಿಂ ರಸಿತಾರ ಮುಚ್ಚೈ ಲೋಲದ್ಭುಜಾಕಾರ ಬೃಹತ್ತರಂಗಂ ಫೇನಾಯಮಾನಂ ಪತಿಮಾಪಗಾನಾಂ ಅಸಾವಪಸ್ಮಾರಿಣ ಮಾಶಶಂಖ್ಯೆ. ಸಮುದ್ರ ಅಪಸ್ಮಾರ ರೋಗಿ, ಫಿಟ್ಸ್ ಬಂದ ಒಂಥರ ಇತ್ತು ಅಂತ ವರ್ಣಿಸ್ತಾರೆ. ವಿಚಿತ್ರವಾದ ವಿಲಕ್ಷಣವಾದ ಕಲ್ಪನೆ. ಇದು ನೋಡಿದ್ರೆ ಮಾಡರ್ನ್ ಪೊಯಿಟ್ರಿ ತರಹ ಇದೆ. ಅವನು ಟಿ.ಎಸ್. ಎಲಿಯಟ್ಟು ಸಾಯಂಕಾಲ ಹೇಗಿದೆ ಅಂತಂದರೆ ವೇಸ್ಟ್ಲ್ಯಾಂಡಲ್ಲಿ ಹೇಳ್ತಾನೆ, ಕ್ಲೋರೋಫಾರ್ಮ್ ಕೊಟ್ಟು ಮಲಗಿಸಿದಂತಹ ಪೇಷಂಟ್ನ ತರಹ ಇದೆ ಅಂತ. ಆದರೆ ಅಲ್ಲಿ ಒಂದು ಸ್ವಾರಸ್ಯ ಇದೆ. ನಗರ ಜೀವನದ ಯಾಂತ್ರಿಕತೆಯಲ್ಲಿ ಎರಡನೇ ಮಹಾಯುದ್ಧ, ಮೊದಲನೇ ಮಹಾಯುದ್ಧ ಇವೆಲ್ಲ ಆಗಿ ಕೋಲಾಹಲಗೊಂಡ ಯುರೋಪಿನ ತುಂಬ ಪಥಭ್ರಷ್ಟವಾದ, ಹತಾಶವಾದ ಜನಜೀವನಕ್ಕೆ ಸಾಯಂಕಾಲದಂಥ ಪರಮ ರಮಣೀಯವಾದ ಸಂದರ್ಭವು ಜನ ಎಲ್ಲ ನಿತ್ಯದ ಚಾಕರಿ ಮಾಡ್ಕೊಂಡು ಬಂದು ಸುಸ್ತಾಗಿ ಕೋಮಾಗಿ ಹೋಗ್ತಾ ಇದ್ದಾರೋ ಅನ್ನುವಂತೆ ಕ್ಲೋರೋಫಾರ್ಮ್ ಕುಡಿದು ಬಿದ್ದಿರೋ ಪೇಷಂಟ್ಗಳಂತೆ ಕಾಣಿಸ್ತಾ ಇದ್ರು ಅಂತನ್ನುವ ವ್ಯಂಗ್ಯ ಅಲ್ಲಿರೋದು. ಹಾಗಾಗಿ ಆ ಕಲ್ಪನೆ ಚೆನ್ನಾಗಿದೆ. ಇಲ್ಲಿ ಅಪಸ್ಮಾರ ರೋಗಿಯಂತೆ, ಫಿಟ್ಸ್ ಬಂದವನಂತೇನೋ ಜುಗುಪ್ಸಾವಹವಾದ ಕಲ್ಪನೆಯನ್ನು ಕೊಡೋದಕ್ಕೆ ಸನ್ನಿವೇಶ ಇಲ್ಲ. ವೇಸ್ಟ್ಲ್ಯಾಂಡ್ ಅದರ ಶೀರ್ಷಿಕೆಯೇ ಕೊಡುವಂತೆ ಎಲ್ಲ ಕಡೆ ನೀರಸತೆ, ಸರಸತೆ ಇಲ್ಲ, ನೀರಿಲ್ಲ. ನೀರು ಅಂದರೆ ಬದುಕು, ಜೀವನಂ ಭುವನಂ ವನಂ ಅಂತಲೇ ಅದರ ಬಗ್ಗೆ ಉಂಟು. ನಮ್ಮ ದೊಡ್ಡ ವಿದ್ವಾಂಸರಾದ ಕೆ.ಎಸ್. ನಾರಾಯಣಾಚಾರ್ಯರು ವೇದ ಸಂಸ್ಕೃತಿಯ ಪರಿಚಯ ಅಂತ ಹಿಂದೆ 9, ಅದು 10 ಅಂತ ಸಂಯುಕ್ತ ಸಂಪುಟವಾಗಿ ಬಂದದ್ದು ಒಂದು. ಹಾಗಾಗಿ 10 ಅಂತ ಸಂಜ್ಞಾರೂಪವಾಗಿ ಈಗ ಅದು 3 ಬೃಹತ್ ಸಂಪುಟಗಳಲ್ಲಿ ನಮ್ಮ ಸಾಹಿತ್ಯದ ಸುಬ್ರಹ್ಮಣ್ಯ ಅವರು ತಂದಿದ್ದಾರೆ. ಸಾಹಿತ್ಯ ಪ್ರಕಾಶನದಲ್ಲಿ ತುಂಬ ಅಮೂಲ್ಯವಾದ ಎಷ್ಟೋ ವಿಷಯಗಳನ್ನು ಒಳಗೊಂಡಿದೆ. ಅದರೊಳಗೆ ನೀರು ಅಂತ ಉದಕ ತತ್ವ ವೇದಗಳಲ್ಲಿ ಅಂತಲೇ ಒಂದು ಸಂಪುಟ. ಆ ಸಂಪುಟದಲ್ಲಿ ಅವರು ಈ ವೇಸ್ಟ್ಲ್ಯಾಂಡ್ನ ಅನಾಲಿಸಿಸನ್ನು ಕೂಡ ಮಾಡಿದ್ದಾರೆ. ಉದಕ ಶಾಂತಿ ಮಂತ್ರಗಳನ್ನು ಮತ್ತು ಆಪೋನಪ್ತ್ರಿ ಮಂತ್ರಗಳನ್ನು ಇವನ್ನೆಲ್ಲ ತೆಗೆದುಕೊಂಡು ಋಗ್ಯಜುರ್ವೇದಗಳಿಂದ, ಅಥರ್ವವೇದದಿಂದ ಕೂಡ ಮಂತ್ರಗಳನ್ನು ಗ್ರಹಿಸಿ ಚೆನ್ನಾದ ಸೋಪಜ್ಞವಾದ ವಿವರಣೆಯನ್ನು ನಾರಾಯಣಾಚಾರ್ಯರು ಕೊಟ್ಟಿದ್ದಾರೆ. ಆ ವೇದ ಸಂಸ್ಕೃತಿಯ ಪರಿಚಯದ ಪುಸ್ತಕಗಳು ಎಷ್ಟೋ ಜಿಜ್ಞಾಸುಗಳ ಕುತೂಹಲವನ್ನು ತಣಿಸುವ, ಎಷ್ಟೋ ವೇದ ಸ್ವಾರಸ್ಯಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಅನುಕೂಲವಾಗತಕ್ಕಂಥದ್ದು. ನಿಜ, ಅವರದಾದ ದರ್ಶನದ ಒಂದು ಹಠ ಉಂಟು. ವಿಷ್ಣುವೇ ಸರ್ವಶ್ರೇಷ್ಠ ಅಂತ ಹೇಳ್ತಾ ಮಿಕ್ಕ ದೇವತೆಗಳನ್ನೆಲ್ಲ ಕೆಳಗೆ ಮಾಡೋದು ಆ ಥರದ್ದು. ಆದರೆ ಗುಣ ಇದ್ದೇ ಇದೆ ಬೇರೆ. ಅದಕ್ಕೋಸ್ಕರವಾಗಿ ಯಾರಿಗೆ ವಿಷ್ಣು ಸರ್ವೋತ್ತಮತ್ವದಲ್ಲಿ ಶ್ರದ್ಧೆ ಇಲ್ಲ ಅವರಿಗೂ ಉಪಾದೇಯವಾಗುವಂಥದ್ದಲ್ಲಿ ಉಂಟು. ನಾವು ಶೈವರು, ನಾವು ವಿಷ್ಣುವನ್ನು ಲೆಕ್ಕ ಇಡೋದಿಲ್ಲ ಅನ್ನೋರಿಗೂ ವೇದ ದೊಡ್ಡದು ಅಂತ ಭಾವಿಸ್ಕೊಂಡ್ರೆ ಉಂಟು. ಇಲ್ಲ, ನಾವು ವೇದಕ್ಕೂ ಬೆಲೆ ಕೊಡಲ್ಲ ಅಂತಂದರೆ ಒಳ್ಳೆ ತತ್ವ ಇದೆಯಲ್ಲ, ನೀರಿನ ಬಗ್ಗೆ ಗೌರವ ಯಾರಿಗೆ ಬೇಡ? ಹೀಗೆ ಯಾವ ರೀತಿಯಿಂದ ನೋಡಿದ್ರೂ ವೇದ ಸಂಸ್ಕೃತಿಯ ಪರಿಚಯದ ಪುಸ್ತಕಗಳು
ಮೌಲಿಕವಾದವು, ವೇದ ವಿದ್ಯಾರ್ಥಿಗಳು ಗಮನಿಸಬೇಕಾದಂಥವು. ಅಲ್ಲಿ ಅವರು ವೇಸ್ಟ್ಲ್ಯಾಂಡ್ನ ಜೊತೆಗೆ ಸಮೀಕರಣ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಕೊನೆಗೆ ವೇಸ್ಟ್ಲ್ಯಾಂಡಲ್ಲಿ 5ನೇ ಭಾಗದಲ್ಲಿ ವಾಟ್ ದಿ ಥಂಡರ್ ಸೆಡ್ ಅಂತ ಬರುತ್ತದೆ, ಮೋಡ ಹೇಳಿದ್ದೇನು ಅಂತ. ಅಲ್ಲಿ ಬೃಹದಾರಣ್ಯಕೋಪನಿಷತ್ತಿನ ಒಂದು ಮಂತ್ರಭಾಗ ಬರುತ್ತದೆ, ಬಹಳ ಪ್ರಸಿದ್ಧವಾದದ್ದು. ದಾಮ್ಯತ ದತ್ತ ದಯಧ್ವಂ ಅಂತ ದ ದ ದ ಅಂತ ಮೋಡ ಶಬ್ದ ಮಾಡ್ತು ಅಂತ ಬರುತ್ತಲ್ಲ, ಅಲ್ಲಿಗೆ ಬರುತ್ತದೆ. ಎಲಿಯಟ್ ಈ ಭಾಷೆಯನ್ನೇ ಬಳಸ್ಕೋತಾನೆ, ವೇದದ ಆ ಮಾತನ್ನೇ ಉಲ್ಲೇಖ ಮಾಡ್ತಾನೆ. ಅವನ ಕಾವ್ಯದ ಒಂದು ವಿಶಿಷ್ಟತೆ ಏನಂದರೆ ಬೇರೆ ಬೇರೆ ಭಾಷೆಗಳ ಸಾಲುಗಳನ್ನು ಬೇರೆ ಬೇರೆ ಪೂರ್ವ ಕವಿಗಳದ್ದು ಅಲ್ಲಲ್ಲಿ ಬಳಸ್ತಾನೆ. ವಿಚಿತ್ರ ಮಾರ್ಗ. ಅಲ್ಲಿ ಆ ಇಡೀ ಕಾವ್ಯವೇ ನೈರಾಶ್ಯ ಇದೆಲ್ಲ ಇದ್ದಾಗ, ಎಲ್ಲಿಯೂ ರಸ ಇಲ್ಲದೆ ಇದ್ದಾಗ, ಬದುಕೇ ಇಲ್ಲದೆ ಇದ್ದಾಗ, ಮರುಭೂಮಿ ವೇಸ್ಟ್ಲ್ಯಾಂಡ್ ಅಂತ ಆದಾಗ ಕಟ್ಟ ಕಡೆಗೆ ನಾವು ಬರಬೇಕಾದದ್ದು ದಾಮ್ಯತ ದತ್ತ ದಯಧ್ವಂ. ನಮ್ಮ ರಾಗದ್ವೇಷಗಳನ್ನು ದಮನ ಮಾಡಿಕೊಳ್ಳಬೇಕು, ಔದಾರ್ಯವನ್ನು ಬೆಳೆಸಿಕೊಳ್ಳಬೇಕು ದತ್ತ, ಮತ್ತು ದಯೆ ಕಾರುಣ್ಯ ಬೇಕು ಅಂತ. ಪ್ರಜಾಪತಿಯ ಬಳಿ ದೇವ ಮಾನವ ದಾನವ ವರ್ಗವೆಲ್ಲ ಉಪದೇಶಕ್ಕೆ ಹೋದಾಗ ಮೇಘರೂಪದಿಂದ ಅವನು ಮಾಡಿದ್ದು ಒಂದೇ ಗುಡುಗು ಶಬ್ದ, ಅದು ದಾ ಅಂತ ಎಲ್ರಿಗೂ ಕೇಳಿಸ್ತು. ದೇವತೆಗಳು ನಾವು ಭೋಗಿಗಳಾದ್ರಿಂದ ದಮನ ಮಾಡಿಕೊಳ್ಬೇಕು ರಾಗದ್ವೇಷಗಳು ಅಂತ, ರಾಕ್ಷಸರು ನಾವು ಕ್ರೂರಿಗಳಾಗಿದ್ದರಿಂದ ದಯೆ ತೋರಬೇಕು ಅಂತ, ಮಾನವರು ತಾವು ಲೋಭಿಗಳಾಗಿದ್ದರಿಂದ ದಾನ ಮಾಡಬೇಕು ಅಂತ ಆ ಒಂದೇ ಅಕ್ಷರಕ್ಕೆ 3 ಥರ ಅರ್ಥ ಮಾಡಿಕೊಂಡ್ರು ಅಂತ ಬರುತ್ತದೆ. ಈ ಮೌಲ್ಯ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಬೇಕಾದಂಥದ್ದು. ಅಂಥ ತಾತ್ಪರ್ಯ ಇಟ್ಟುಕೊಂಡು ಬರುವಲ್ಲಿ ಆ ಅಪಸ್ಮಾರ ರೋಗಿ ತರಹನೋ ಕ್ಲೋರೋಫಾರ್ಮ್ನ ಮೂಲಕವಾಗಿ ನಿಶ್ಚೇಷ್ಟನಾದ ರೋಗಿಯ ಥರವೋ ಆ ಸಾಯಂಕಾಲ ಕಾಣಿಸ್ತು ಅಂತಂದರೆ ಅದಕ್ಕೆ ಅರ್ಥ ಇದೆ. ಆದರೆ ಇಲ್ಲಿ ಹಾಗೆ ಇಲ್ಲ. ಅಂದರೆ ನಾನು ಯಾತಕ್ಕೆ ಮಾತು ಹೇಳ್ತಿದ್ದೀನಿ, ನಮ್ಮವನು ಸಂಸ್ಕೃತ ಕವಿ ಮಾಘ, ಅವನು ಬರೆದದ್ದೆಲ್ಲ ಸರಿ ಅಂತ ಅಲ್ಲ. ಎಲಿಯಟ್ ವೇಸ್ಟ್ಲ್ಯಾಂಡ್ ಬರೆದವನು ಅವನು ತಾನೇ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ, ಬೈ ರಿಲಿಜನ್ ಐ ಆಮ್ ಇಂಗ್ಲೆಂಡ್ ಕ್ಯಾಥಲಿಕ್ ಅಂತ, ಬೈ ಪೊಲಿಟಿಕಲ್ ಲೀನಿಂಗ್ ಐ ಆಮ್ ಫಾರ್ ದ ರಾಯಲ್ ಫ್ಯಾಮಿಲಿ ಅಂತ ಹೀಗೆಲ್ಲ ಹೇಳ್ಕೊಂಡಿದ್ದಾನೆ. ಅವನು ಓದಿದ್ದು ಹಾರ್ವರ್ಡಲ್ಲಿ. ಅವನು ಏನು ಆ ಥರದ ರಿಸರ್ವೇಷನ್ಸ್ ಇಟ್ಕೊಂಡ್ರು ಅವನ ಕಾವ್ಯ ನಾಟಕ ನನಗೇನು ತುಂಬ ಇಷ್ಟ ಅಂತಲ್ಲ, ತುಂಬ ಚೆನ್ನ ಅಂತಲೂ ಅನಿಸಿಲ್ಲ. ಆದರೆ ಎಲ್ಲಿ ಚೆನ್ನ ಇದೆ, ಇಲ್ಲ ಔಚಿತ್ಯ ಇದೆ ಅನ್ನೋದನ್ನು ಒಪ್ಕೋಬೇಕಾಗುತ್ತದೆ. ಶತ್ರೋರಪಿ ಗುಣವಾಚ್ಯ ದೋಷಾವಾಚ್ಯ ಗುರೋರಪಿ ಅಂತ ಉಂಟಲ್ಲ. ಶತ್ರುವಿಂದಾದರೂ ಗುಣ ಮೆಚ್ಚಬೇಕು, ಗುರುವಿಂದಾದರೂ ದೋಷವನ್ನು ಹೇಳಬೇಕು ಅಂತ. ಹಾಗೆ ನೋಡಿ ವಿಮರ್ಶನೆ ಮಾಡ್ಕೋಬೇಕು. ನಮ್ಮ ಪರಂಪರೆ ಅಂತನ್ನೋ ಮಾತ್ರಕ್ಕೆ ನಾವು ವಿವೇಕವನ್ನು ಕಳ್ಕೋಬಾರ್ದು. ಇಲ್ಲಿ ಚಮತ್ಕಾರಕವಾಗಿ ಸಮುದ್ರಕ್ಕೆ ಅಪಸ್ಮಾರ ರೋಗತ್ವ ಇದೆ ಅಂತ ತೋರಿಸಿದ್ದಾನಲ್ಲ, ಆ ಪರಿಶೀಲನೆ ಚೆನ್ನಾಗಿದೆ. ಅರೆ ಈ ಪದ್ಯ ಈ ಸನ್ನಿವೇಶದಲ್ಲಿ ಬರದೆ ಬೇರೆ ಯಾವುದೋ ಸನ್ನಿವೇಶದಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಂದರೆ ಮಾಘ ಬರೆದ ಸನ್ನಿವೇಶದ ಔಚಿತ್ಯ ಸರಿಯಿಲ್ಲ. ಯಾವುದನ್ನು ಯಾವುದಕ್ಕೂ ಮಾಡಬಹುದು. ಕ್ಷೇಮೇಂದ್ರ ತನ್ನ ಔಚಿತ್ಯ ವಿಚಾರ ಚರ್ಚೆಯಲ್ಲಿ ಒಂದು ಕಡೆ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾನೆ. ಚಿತಾಚಕ್ರಂ ಚಂದ್ರ ಅಂತ. ಚಂದ್ರ ಚಿತೆಯ ಹಾಗೆ ಕಾಣಿಸ್ತಾ ಇದ್ದಾನೆ, ಚಿತಾ ಭಸ್ಮ ಬೆಳ್ಳಗಿರುತ್ತಲ್ಲ, ಚಿತೆ ಎಲ್ಲ ಉರಿದು ಬೂದಿಯಾದಾಗ ಅಂತ. ಇದು ಸರಿಯಿಲ್ಲ. ಚಂದ್ರನಂಥ ಸುಂದರವಾದಂಥ ವಸ್ತುವನ್ನು ಚಿತಾ ರಚನೆಗೆ ಭಸ್ಮಕ್ಕೆ ಹೋಲಿಸೋದು ಸರಿ ಆಗೋಲ್ಲ ಅಂತ ಕ್ಷೇಮೇಂದ್ರ ಸರಿಯಿಲ್ಲ. ಔಚಿತ್ಯ ಅಂತ ಆ ಸಿದ್ಧಾಂತ ಪ್ರತಿಪಾದನೆ ಮಾಡೋಕೆ ಹೊರಟ ಅವನೇ ಅನೌಚಿತ್ಯ ಮಾಡಿದ್ದಾನೆ. ಸಂದರ್ಭಾನುಸಾರವಾಗಿ ಆಗುತ್ತದೆ. ಚಂದ್ರಾಪೀಡ ಮಹಾಶ್ವೇತೆಯರ ಕಥೆಯನ್ನು ಕೊಟ್ಟಂಥ ಬಾಣಭಟ್ಟನ ಕಾದಂಬರಿಯಲ್ಲಿ ಪುಂಡರೀಕ ಅನ್ನುವ ಒಬ್ಬ ಮುನಿಕುಮಾರ ಸಾಯುವಾಗಿನ ಚಂದ್ರನ ವರ್ಣನೆ ಬಹಳ ವಿನೂತನವಾದ ರೀತಿಯಲ್ಲಿ, ವಿಲಕ್ಷಣವಾದ ರೀತಿಯಲ್ಲಿ ಮಾಡ್ತಾನೆ. ಔಚಿತ್ಯಪೂರ್ಣವಾಗಿದೆ. ಅಷ್ಟೇ ಅಲ್ಲ, ಒಂದು ಸಾವಿನ ಸನ್ನಿವೇಶ ತರುವಾಗ ಹಾಗೆ ತರಬೇಕು. ಬೇಂದ್ರೆಯವರು ಒಂದು ಕಡೆಗೆ ಚಂದ್ರಮನ ಹೆಣ ತೇಲಿ ಬಂತು ಅಂತ ಬರೀತಾರೆ. ಮುಂಜಾನೆ ಹೊತ್ತು ಚಂದ್ರ ಸೂರ್ಯನ ಕಾಂತಿಯಲ್ಲಿ ನಿಷ್ಪ್ರಭನಾಗಿದ್ದಾಗ ಹೇಗಿರ್ತಾನೆ, ಹೆಣದಂತೆ ಬಿಳಿಚಿಕೊಂಡು ಕಾಣಿಸ್ತಾನೆ ಅಂತ. ಅಲ್ಲಿ ಔಚಿತ್ಯಪೂರ್ಣವಾಗಿದೆ. ಚಂದ್ರನ ಹೆಣದ ಜೊತೆಗೆ ಹೋಲಿಸಿದ್ದಾಯ್ತಾ ಅಂದರೆ ಸನ್ನಿವೇಶ ಏನಿತ್ತು ಅದನ್ನು ನಾವು ನೋಡಬೇಕಾಗುತ್ತದೆ. ಹೀಗೆ ಈ ಸಮುದ್ರ ಅಪಸ್ಮಾರ ರೋಗಿಯಂತೆ ಇತ್ತು ಅಂತನ್ನುವುದನ್ನು ಯಾವ ರಾವಣನೋ ಮತ್ತಿನ್ಯಾರೋ ಸಮುದ್ರದ ಹತ್ತಿರಕ್ಕೆ ಬಂದು ಪ್ರಕ್ಷೋಭಗೊಂಡಿದ್ದಾಗ, ಸೀತೆ ಒಲಿಲಿಲ್ಲ ಅಂತ ತಲೆ ಕೆಟ್ಟಿದ್ದಾಗ, ಅವ್ರ ತಲೆ ಕೆಟ್ಟ ಮನಸ್ಸಿಗೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದಾಗ ಚೆನ್ನಾಗುತ್ತೆ. ಬಹಳ ಉಚಿತವಾದ ರೀತಿಯಲ್ಲಿ ಬರುತ್ತದೆ. ಹೀಗೆ ಉಂಟು ಸನ್ನಿವೇಶಗಳು. ಅದರಿಂದಲೇ ಭಾಮಹ ಹೇಳ್ತಾನೆ ಕಾವ್ಯಾಲಂಕಾರದಲ್ಲಿ, ಯಾವ ಸನ್ನಿವೇಶಕ್ಕೂ ಕೂಡ ಔಚಿತ್ಯವಾಗಬಹುದು ಅಂತ. ಕ್ಷೇಮೇಂದ್ರನೂ ಅದನ್ನೇ ಹೇಳ್ತಾನೆ.
ಮಸಿ ಅನ್ನೋದು ಕೂಡ ಕಣ್ಣಿಗೆ ಬಂದಾಗ ಔಚಿತ್ಯಪೂರ್ಣವಾಗಿ ಕಾಡಿಗೆ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಇಲ್ಲಿ ಅಪಸ್ಮಾರ ರೋಗಿ ಬಾಯಲ್ಲಿ ನೊರೆ ಕಕ್ತಾ ಇರ್ತಾನೆ. ಸಮುದ್ರದ ನೊರೆ ಬಹಳ ಪ್ರಸಿದ್ಧವಾದದ್ದು. ಕೈಕಾಲು ಜಾಡಿಸ್ತಾ ಇರ್ತಾನೆ. ಸಮುದ್ರ ಅಲೆ ಎನ್ನುವ ಅಂಗೋಪಾಂಗಗಳನ್ನು ಅಲ್ಲಾಡಿಸ್ತಾನೆ ಇರುತ್ತೆ. ಮತ್ತು ಏನೇನೋ ಶಬ್ದ ಮಾಡ್ತಾ ಇರ್ತಾನೆ. ಧ್ವನಿ ಗುರುಗುಟ್ತಾ ಗಂಟ್ಲಿಂದ ಹೊರಡ್ತಾ ಇರುತ್ತೆ. ಸಮುದ್ರದ ಘೋಷ ಇದ್ದೇ ಇರುತ್ತೆ. ಹೀಗೆ ಆಶ್ಲಿಷ್ಟ ಭೂಮಿಂ ರಸಿ ಮತ್ತೆ ನೆಲಕ್ಕೆ ಕಂಟುಕೊಂಡು ಹೊರಳಾಡ್ತಾನೆ. ಸಮುದ್ರ ಮರಳ ದಿಬ್ಬಗಳ ಮೇಲೆ ಅಲೆ ಹೊಯ್ದಾಡಿಕೊಂಡು ಬರುತ್ತೆ. ಹೀಗಾಗಿ ಆಶ್ಲಿಷ್ಟ ಭೂಮಿಂ ರಸಿತಾರ ಮುಚ್ಚೈಹಿ ಲೋಲದ್ಭುಜಾಕಾರ ಬೃಹತ್ತರಂಗಂ ಫೇನಾಯಮಾನಂ ಪತಿಮಾಪಗಾನಾಂ ಅಸಾವಪಸ್ಮಾರಿಣಂ ಆಶಶಂಕೆ. ಕೃಷ್ಣ ಅಪಸ್ಮಾರ ರೋಗಿ ಅಂತೆ ನೋಡ್ದ ಸಮುದ್ರ ಅಂತ. ಅದು ಬೇರೆ ಕೃಷ್ಣನಿಗೆ ಗೂಬೆ ಕೂಡಿಸ್ಬಿಟ್ಟಿದ್ದಾನೆ. ಅಂದರೆ ಕೃಷ್ಣನಿಗೆ ಆ ತರಹ ಮನಸ್ಸಿಗೆ ಅಪ್ರಸನ್ನತೆ ಇತ್ತ ಹಾಗೆ. ಅಂದರೆ ಇಲ್ಲಿ ಸನ್ನಿವೇಶದ ಔಚಿತ್ಯ ಕೊರತೆಯಾಗಿರ್ತಕ್ಕಂಥದ್ದು ಇರಲಿ. ಒಟ್ಟಿನಲ್ಲಿ ಈ ತರಹ ವಿನೂತನವಾದ ಕಲ್ಪನೆ ಮಾಡಬೇಕು ಅಂತ ಹಾಗೆ ಮಾಡ್ತಾನೆ. ಮತ್ತು ಅಲ್ಲಿ ಯಾವ್ಯಾವುದೋ ಪ್ರಾಂತಗಳಿಂದ ಬಂದಂತಹ ಭಾಂಡಗಳು, ಭಾಂಡ ಅಂತಂದರೆ ವ್ಯಾಸಲ್ಸ್ ಅಂತ ಏನು ಹೇಳ್ತಾರೆ, ವ್ಯಾಸಲ್ಸ್ ದೊಡ್ಡ ದೊಡ್ಡ ನೌಕೆಗಳು, ಅವುಗಳೆಲ್ಲ ಬಂದಿದ್ವು. ಯಾವ್ಯಾವುದೋ ದಿಕ್ಕುಗಳಿಂದ ಎಲ್ಲ ಹೋಗಿ ಅವುಗಳೆಲ್ಲ ವಾಣಿಜ್ಯ ಮಾಡಿಕೊಂಡು ಬಂದಿದ್ವು. ವಿಕ್ರೀಯ ದಿಶ್ಯಾನಿ ಧನಾನ್ಯುರೂಣಿ ದ್ವೈಪ್ಯಾನಸ ಉತ್ತಮ ಲಾಭಭಾಜ ತರೀಷು ತತ್ರತ್ಯಮ ಫಲ್ಗು ಭಾಂಡಂ ಸಾಯಂತ್ರಿಕಾನಾವಪತೋಭ್ಯನಂದನ್. ಸಾಯಂತ್ರಿಕ ಅಂದರೆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು, ಹಡಗಿನಲ್ಲಿ ವಾಣಿಜ್ಯ ಎಲ್ಲ ಮಾಡ್ತಕ್ಕಂಥವ್ರು. ಭಾಂಡ ಅಂತಂದರೆ ದೋಣಿ, ಹಡಗು. ಅಲ್ಲೆಲ್ಲ ಬೇರೆ ಬೇರೆ ಸಂಪತ್ತಿಯನ್ನು ಎಲ್ಲ ಕಡೆಗೂ ಓಡಾಡಿಸ್ತಕ್ಕಂಥವ್ರು. ಉರೂಣಿ ಮಹಾಂತಿ ಧನಾನಿ, ತುಂಬ ಅತಿ ಹೆಚ್ಚಿನ ಸಂಪತ್ತಿಯನ್ನು ಎಲ್ಲ. ದ್ವೈಪ್ಯ ಅಂದರೆ ದ್ವೀಪಗಳಿಗೆ ಸಂಬಂಧಪಟ್ಟು ಬೇರೆ ಬೇರೆ ದ್ವೀಪಗಳಿಗೆಲ್ಲ ತೆಗೆದುಕೊಂಡು ಬಂದು ಮಾಡ್ತಕ್ಕಂಥದ್ದು. ಹಾಗೆ ಅಫಲ್ಗು ಅಂತಂದರೆ ಹಗುರವಲ್ಲದ್ದು, ತುಚ್ಛವಲ್ಲದ್ದು, ಅಪಾರವಾದಂತಹ ಸಂಪತ್ತಿಯನ್ನು ತೆಗೆದುಕೊಂಡು ಬರ್ತಾಯಿದ್ರು. ತರಿ ಅಂದರು ನೌಕೆ, ತೆಪ್ಪ ಅಂತಲೂ ಕರೀತಾರೆ. ಈ ಥರದೊಳಗೆಲ್ಲ ಮಾಡಿಕೊಂಡು ಬರುವಂಥ ಆ ವ್ಯವಹಾರವನ್ನು ನೋಡ್ದ. ಅದು ಬಹಳ ಸರಿಯಾಗಿದೆ. ದ್ವಾರಾವತಿ ಎನ್ನುವುದು ಆ ಕಾಲಕ್ಕೆ ಗೇಟ್ ವೇ ಟು ದಿ ವೆಸ್ಟರ್ನ್ ವರ್ಲ್ಡ್ ಹಾಗೇ ಇದ್ದದ್ದು. ನಾವು ಮುಂಬೈನಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಆ ರೀತಿಯಾಗಿ ದ್ವಾರಾವತಿ ಇತ್ತು. ತುಂಬ ಜನ ಗಮನಿಸಿರಬಹುದು, ಗುಜರಾತಿನ ಆ ಒಂದು ದ್ವಾರಾವತಿಯ ತುದಿನೇ ಸಾಮಾನ್ಯವಾಗಿ ದ್ವಾರಾವತಿ, ಸೋಮನಾಥ, ಆ ತುದಿ ಯಾವುದಿದೆ ಅದು ಭಾರತದ ಅತೀ ಪಶ್ಚಿಮದ ತುದಿ. ಹೀಗಾಗಿ ಅಲ್ಲಿಂದ ಮುಂದೆ ಪಶ್ಚಿಮ ದೇಶಗಳಿಗೆ ಸಂಪರ್ಕ ಅಂತಕ್ಕಂಥದ್ದು, ಅದನ್ನು ಕವಿ ಇಲ್ಲಿ ಕಟಾಕ್ಷ ಮಾಡಿದ್ದಾನೆ. ಅದು ಐತಿಹಾಸಿಕ ಸತ್ಯವೂ ಹೌದು. ಕೃಷ್ಣ ಯಾದವರನ್ನು ಕಂಸನ ದೌರ್ಜನ್ಯದಿಂದ ವಿಮೋಚನೆ ಮಾಡಿ ಜರಾಸಂಧನ ಭೀತಿಯಿಂದ ಸಂತ್ರಸ್ತರಾದವ್ರನ್ನೆಲ್ಲ ಕರೆದುಕೊಂಡು ಹೋದಲ್ಲ, ದೊಡ್ಡ ಎಕ್ಸೋಡಸ್ಸು. ಹಾಗೆ ಮಾಡಿ ಅತಿ ಬೇಗದಲ್ಲೇ ಯಾದವರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡಿದ್ದು ಹೇಗೆ? ಸಮುದ್ರಾಂತರ ವಾಣಿಜ್ಯ ಎಲ್ಲ ಮಾಡಿಸಿಯೇ ಮಾಡಿದ್ದು. ಅದರ ಸಮೃದ್ಧಿ ಶ್ರೀಮಂತಿಕೆ ಇದ್ದದ್ದು ಹೌದು. ನೋಡಿದಾಗ ಗೊತ್ತಾಗುತ್ತೆ ಭಾರತೀಯ ಪ್ರಾಚೀನ ಇತಿಹಾಸವನ್ನು ಗಮನಿಸಿದರೆ. ಆ ಥರದ ಸೂಚನೆಯನ್ನು ಕವಿ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ. ಆಮೇಲೆ ತಮಾಗತಂ ವೀಕ್ಷಯುಗಾಂತ ಬಂಧುಂ ಉತ್ಸಂಗ ಶಯ್ಯಾಶಯಮಂಬುರಾಶಿ ಪ್ರತ್ಯುಜ್ಜಗಾಮೇವ ಗುರು ಪ್ರಮೋದ ಪ್ರಸಾರಿ ತೋತ್ತುಂಗ ತರಂಗಬಾಹು. ಇಂತಹ ಸಮುದ್ರದ ತೀರಕ್ಕೆ ಕೃಷ್ಣ ಬಂದಾಗ ಅವನನ್ನು ನೋಡಿ ಯಾವುದೋ ಆತ್ಮೀಯನಾದ ಬಂಧುವೇ ಬಂದ ಅಂತ, ಯುಗಾಂತ ಬಂಧುಂ, ಯುಗ ಯುಗಗಳಿಂದ ಇರತಕ್ಕಂಥ ಬಂಧು, ತುಂಬ ಆಪತ್ಕಾಲದಲ್ಲೂ ಕೂಡ ಆ ಆತ್ಮೀಯನಾಗಿರ್ತಕ್ಕಂಥ ಬಂಧು ಅಂತ ಭಾವಿಸಿಕೊಂಡು ಉತ್ಸಂಗ ಶಯ್ಯಾಶಯಂ ಅಂಬುರಾಶಿ, ತನ್ನ ಮಡಲಿನಲ್ಲಿ ತೆಗೆದುಕೊಳ್ಬೇಕು ಅಂತ ಅಲೆಗೈಗಳಿಂದ ಚಾಚಿಕೊಂಡು ವಂದನೆಯನ್ನು ಕೊಡ್ತಾ ಇರುವ ರೀತಿಯಲ್ಲಿ, ಹಸ್ತಲಾಘವವನ್ನು ಕೊಡುವ ರೀತಿಯಲ್ಲಿ ಅವನು ಬಂದಿದ್ದಕ್ಕೆ ಎದ್ದು ನಿಂತುಕೊಂಡು ಕೈ ಚಾಚುತ್ತಾ ಇದ್ದಾನೋ ಎನ್ನುವಂತೆ ಆ ಭರತ ಬಂದು ಉಬ್ಬಿ ಅಲೆಗಳು ಉಕ್ಕೇರಿ ಬಂದವು ಅಂತ ಕವಿ ಹೇಳ್ತಾನೆ. ಆಮೇಲೆ ಕವಿ ಅಲ್ಲಿ ಆ ತೀರದಲ್ಲಿದ್ದಂಥ ಲವಂಗ, ನಾರಿಕೇಲ ಇತ್ಯಾದಿ ಗಿಡಗಳ ಬಗ್ಗೆ ಕೂಡ ಪ್ರಸ್ತಾವ ಮಾಡ್ತಾನೆ.
ಲವಂಗಮಾಲಾ ಕಲಿತಾವತಂಸಾಹ ತೇನಾರಿಕೇಲಾಂತರಪಃ ಪಿಬಂತಃ ಆಸ್ವಾದಿತಾರ್ದ್ರಕ್ರಮುಖಃ ಸಮುದ್ರಾತ್ ಅಭ್ಯಾಗತಸ್ಯ ಪ್ರತಿಪತ್ತಿಮೀಯುಃ. ಸಮುದ್ರ ತೀರದಲ್ಲಿ ಲವಂಗಲತೆಗಳು, ಲವಂಗ ವೃಕ್ಷಗಳು ಬೆಳೆದಿದ್ವು, ನಾರಿಕೇಲ ವೃಕ್ಷಗಳು ಬೆಳೆದಿದ್ವು, ಪೂಗದ್ರುಮಗಳು ಬೆಳೆದಿದ್ವು. ಅಂದರೆ ಲವಂಗ, ತೆಂಗು, ಅಡಕೆ ಇವುಗಳೆಲ್ಲ ಅಲ್ಲಿ ಬೆಳೆದಿದ್ವು. ಅದನ್ನೆಲ್ಲ ಕೃಷ್ಣನ ಸೈನಿಕರು ಪರಿವಾರ ಆಸ್ವಾದ ಮಾಡಿದ್ದಾಯಿತು. ಅಂದರೆ ಲವಂಗದ ಮೊಗ್ಗುಗಳನ್ನು ಅವರು ರುಚಿ ನೋಡಿದ್ರು, ತೆಂಗಿನ ಎಳನೀರನ್ನು ಕುಡಿದ್ರು, ನಾರಿಕೇಲಾಂತರಪಃ ತೆಂಗಿನ ಒಳಗಿರ್ತಕ್ಕಂಥ ಎಳನೀರನ್ನು ಕುಡಿದ್ರು. ಮತ್ತು ಅಲ್ಲಿಯೇ ಆ ಅಡಿಕೆ ಮರದ ಅಡಿಕೆಗಳನ್ನು ಕೂಡ, ಹಸಿ ಅಡಿಕೆಗಳನ್ನು ಕುಯ್ದು ಎಲೆ ಅಡಿಕೆಗಳನ್ನು ಹಾಕಿಕೊಂಡ್ರು. ಒಟ್ಟಿನಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ರು, ಸಮುದ್ರದ ಆತಿಥ್ಯ ಎಂಬಂತೆ ಸ್ವೀಕಾರ ಮಾಡಿದ್ರು ಅಂತ ಕವಿ ಹೇಳ್ತಾನೆ. ಇದು ಒಳ್ಳೆಯ ಪರಿಶೀಲನೆಯೂ ಆಗಿದೆ. ಆಗ ಸರ್ಗ ಮುಗೀತಾ ಬರುತ್ತದೆ. ಸೇನೆ, ಸಮುದ್ರ ಇವೆರಡರಲ್ಲಿ ಯಾವುದು ಮಿಗಿಲು ಅಂತ ಕವಿ ಒಂದು ಬಗೆಯಲ್ಲಿ ಮುಖಾಮುಖಿ ಮಾಡ್ತಾನೆ ಎರಡನ್ನೂ ಕೂಡ. ಅಲ್ಲಿ ಒಂದು ವ್ಯತಿರೇಕ ಅನ್ನುವ ಒಂದು ಅಲಂಕಾರ ಮಾಡ್ತಾನೆ. ಸಮುದ್ರದಲ್ಲಿ ಇದಿದೆ, ಆದರೆ ಇದಕ್ಕಿಂತ ವಿಶೇಷವಾಗಿ ಸೇನೆಯಲ್ಲಿ ಮತ್ತು ಹೆಚ್ಚೇನೇನೋ ಇದೆ ಅಂತ ಹೇಳಿಬಿಟ್ಟು ಒಂದನ್ನು ಎಸ್ಟಾಬ್ಲಿಷ್ ಮಾಡಿ ಅದಕ್ಕೆ ಒಂದು ಟ್ವಿಸ್ಟನ್ನು ಕೊಡ್ತಾನೆ. ಅಂದರೆ ಒಂದು ಸ್ಟೇಟ್ಮೆಂಟ್ ಮಾಡಿ ಆ ಸ್ಟೇಟ್ಮೆಂಟನ್ನು ಮತ್ತೊಂದರಿಂದ ಚಾಲೆಂಜ್ ಮಾಡುವಂಥದ್ದು. ಶೈಲಾಯಿ ಉನ್ನತಾ ಸಂತ ಕಿಂತು ಪ್ರಕೃತಿ ಕೋಮಲಾಹ. ಸಜ್ಜನರು ಬೆಟ್ಟದಷ್ಟು ಎತ್ತರ, ಆದರೆ ಸ್ವಭಾವದಿಂದ ಕೋಮಲ ಅಂತ ಚಂದ್ರಾಲೋಕದಲ್ಲಿ ಬರುವ ಉದಾಹರಣೆ. ಇದು ಒಂದು ವಿಶೇಷವಾದ ಛಂದಸ್ಸಲ್ಲಿದೆ. ಕನ್ನಡ ತೆಲುಗುಗಳಲ್ಲಿ ಬಹಳ ಜನಪ್ರಿಯವಾದದ್ದು, ಆದರೆ ಸಂಸ್ಕೃತಕ್ಕೆ ಹೆಚ್ಚು ಪ್ರಚುರವಲ್ಲ. ಇದನ್ನು ಸರಸಿ ಅಂತ, ಪಂಚಕಾವಲಿ ಅಂತ ಬೇರೆ ಬೇರೆ ಹೆಸರಿನಲ್ಲೆಲ್ಲ ಕರೀತಾರೆ. ಕನ್ನಡ ತೆಲುಗುಗಳಲ್ಲಿ ಇದನ್ನು ಚಂಪಕಮಾಲ ಅಂತ ಕರೀತಾರೆ. 21 ಅಕ್ಷರದ ಛಂದಸ್ಸು, ಒಳ್ಳೆಯ ಮನೋಹರವಾದ ಗತಿ ಇದಕ್ಕೆ. ತುರಗಶತಾಕುಲಸ್ಯ ಪರಿತಃ ಪರಮೇಕ ತುರಂಗ ಜನ್ಮನಃ ಪ್ರಮತಿತ ಬುಭೃತ ಪ್ರತಿಪಥಂ ಮತಿತಸ್ಯ ಭೃಶಂ ಮಹೀಭೃತ ಪರಿಚಲತೋ ಬಲಾನುಜ ಬಲಸ್ಯ ಪುರಂ ಸತತಂ ಧೃತಶ್ರಿಯಃ ಚಿರವಿಗತಶ್ರಿಯೋ ಜಲನಿಧಿಶ್ಚ ತದಾ ಭವದಂತರಂ ಮಹತ್. ತುರಗಶತಾಕುಲಸ್ಯ ಪರಿತಃ ಪರಮೇಕ ತುರಂಗ ಜನ್ಮನಃ. ಈ ಸೇನೆಗಳಿಗೆ ನೋಡಿದ್ರೆ 100,000 ಕುದುರೆಗಳಿವೆ. ಪಾಪ ಸಮುದ್ರ ಹುಟ್ಟಿಸಿದ ಒಂದೇ ಕುದುರೆ ಉಚ್ಚೈಶ್ರವಸ್ಸು. ಪ್ರಮತಿತ ಭೂಭೃತಃ. ಈ ಸೇನೆಗಳು ಎಷ್ಟೆಷ್ಟೋ ರಾಜರನ್ನ, ಭೂಭೃತ್ ಅಂದರೆ ಭೂಮಿಯನ್ನು ಕಾಪಾಡುವ ರಾಜರು, ಅವ್ರನ್ನೆಲ್ಲ ಧೂಳಿಪಟ ಮಾಡಿವೆ ಕೃಷ್ಣನ ಸೇನೆ. ಆದರೆ ಮತಿತಸ್ಯ ಭೃಶಂ ಮಹೀಭೃತ. ಈ ಸೇನೆ ಒಂದೊಂದು ತನ್ನ ದಂಡಯಾತ್ರೆಯಲ್ಲಿಯೂ, ಪ್ರತಿಪಥಂ ಒಂದೊಂದು ದಂಡಯಾತ್ರೆಯಲ್ಲೂ ಎಷ್ಟೋ ರಾಜರನ್ನು ಗೆದ್ದರೆ, ಈ ಸಮುದ್ರ ಒಂದೇ ಭೂಭೃತ್ ಅನ್ನೋದಕ್ಕೆ ಬೆಟ್ಟ ಅಂತ ಕೂಡ ಒಂದು ಅರ್ಥ ಉಂಟು. ಒಂದೇ ಸಮುದ್ರದಿಂದ ಮತಿಸಲ್ಪಟ್ಟಿದೆ. ಮಂದರ ಪರ್ವತ ಸಮುದ್ರವನ್ನು ಕಡಿಯುತ್ತಲ್ಲ ಹಾಗೆ. ಮಥನ ಮಾಡುವುದು ಅಂದರೆ ಕ್ಷೋಭೆಗೊಳಗಾಗುವುದು ಅಂತ ತಾನೆ. ಪರಿಚಲತೋ ಬಲಾನುಜ ಬಲಸ್ಯ ಪುರಃ ಸತತಂ ಧೃತಶ್ರಿಯ. ಇನ್ನು ಈ ಕೃಷ್ಣನ ಜೊತೆಯಲ್ಲಿ ಬಂದಂಥ ಈ ಸೇನೆ ಧೃತಶ್ರಿಯ, ಲಕ್ಷ್ಮಿಯನ್ನು ನಿರಂತರವಾಗಿ ಎದೆ ಮೇಲೆ ಧರಿಸಿದ್ದಾನೆ ಕೃಷ್ಣ. ಇನ್ನು ಚಿರವಿಗತ ಶ್ರಿಯ ಜಲನಿದೇಹ. ಈ ಸಮುದ್ರ ಪಾಪ ಯಾವಾಗಲೂ ಲಕ್ಷ್ಮಿನ ಹೆತ್ತು ಬಿಡ್ತು, ಆಮೇಲೆ ಅವಳು ಮದುವೆ ಮಾಡ್ಕೊಂಡು ಹೋದವಳು ಮತ್ತೆ ವಾಪಸ್ ಬರಲೇ ಇಲ್ಲ. ಹೀಗೆ ಲಕ್ಷ್ಮಿಯನ್ನು ಹೆತ್ತು ಲಕ್ಷ್ಮಿಯಿಂದ ದೂರ ಆಗಿದ್ದ ಸಮುದ್ರ, ಲಕ್ಷ್ಮಿಯನ್ನು ನಿರಂತರವಾಗಿ ಎದೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಕೃಷ್ಣ. ಹೀಗೆ ಕೃಷ್ಣ ಮತ್ತು ಅವನ ಸೇನೆ ಸಮುದ್ರಕ್ಕಿಂತ ಮಿಗಿಲು ಅಂತ ಹೇಳುವ ಒಂದು ವ್ಯತಿರೇಕವನ್ನು ಮಾಡುವ ಮೂಲಕವಾಗಿ ಸರ್ಗ ಅಂತ್ಯಕ್ಕೆ ಛಂದಸ್ಸು ಬದಲಾಯಿಸಬೇಕು ಅನ್ನೋದನ್ನು ಈ ಬಗೆಯಲ್ಲಿ ಕವಿ ತೆಗೆದುಕೊಂಡಿದ್ದಾನೆ. ಅದು ಒಂದು ಸ್ವಾರಸ್ಯ. ಹೀಗಾದ ಮೇಲೆ ಆ ಸೇನೆ ಪ್ರಯಾಣ ಮಾಡಿಕೊಂಡು ಪಕ್ಕದ ರೈವತ ಪರ್ವತವನ್ನು ಸಮೀಪಿಸುತ್ತದೆ. ರೈವತ ಪರ್ವತದ ಪಕ್ಕದಲ್ಲಿಯೇ ಸಮುದ್ರ, ಸಮುದ್ರದ ಮಡಿಲಿನಲ್ಲಿಯೇ ದ್ವಾರಾವತಿ. ಹೀಗುಂಟು. ಅವರು ಎಷ್ಟೋ ಬಾರಿ ರೈವತಕ ಪರ್ವತದವರೆಗೂ ಬರೋದುಂಟು. ಅವರು ಸಮುದ್ರವನ್ನು ದಾಟಿಕೊಂಡು ಬರ್ತಾರೆ ಅಂತ, ದಾಟಿಕೊಂಡು ಬಂದ ತಕ್ಷಣ ರೈವತ ಪರ್ವತ ಸಿಗುತ್ತದೆ ಅಂತ. ಇನ್ನು ಕೆಲವರ ಪ್ರಕಾರ ದ್ವಾರಾವತಿ ಸಮುದ್ರದ ಮಧ್ಯದ ದ್ವೀಪ ಅಲ್ಲ, ಸಮುದ್ರಕ್ಕೆ ಅಂಟಿಕೊಂಡಂತಹ ಒಂದು ಪತ್ತನ ಅಂತ. ಅದು ಹೆಚ್ಚಿನ ಸಂಭಾವ್ಯತೆ ಅಂತ ಅನಿಸುತ್ತದೆ. ಸಮುದ್ರ ಮಧ್ಯದಲ್ಲಿ ದ್ವಾರಾವತಿ ಇದ್ದದ್ದಲ್ಲ, ಸಮುದ್ರ ತೀರದಲ್ಲಿದ್ದದ್ದು ಅಂತ. ಏನೆಂದರೆ ಅದರ ಸುತ್ತಲೂ ಈಗ ಮುಂಬೈ ಹೇಗೆ ಸಮುದ್ರದಿಂದ ಆವೃತವಾಗಿದೆಯೋ ಹಾಗಾಗಿದ್ದಿರಬೇಕು. ಒಂದು ರೀತಿ ಯಾವುದನ್ನು ಪೆನಿನ್ಸುಲಾ ಅಂತೀವಿ, ಅದು ದೊಡ್ಡ ಭೂಭಾಗಕ್ಕೆ.
ದ್ವೀಪಕಲ್ಪ ಅಂತ ಹಾಗಿದ್ದಿರಬೇಕು ಅನಿಸುತ್ತೆ. ಅದು ಪೂರ್ಣ ದ್ವೀಪವಲ್ಲ. ಯಾವುದೋ ಸುನಾಮಿ ಬಂದು ದ್ವಾರಾವತಿ ಮುಳುಗೋಗಿರಬೇಕು ಅಂತ ಐತಿಹಾಸಿಕವಾಗಿ ಅನಿಸುತ್ತದೆ. ಮಾಘಕವಿಯಾದರೂ ಆ ಒಂದು ಸೇನೆ ಸಮುದ್ರವನ್ನು ದಾಟಿಕೊಂಡು ಬಂತು, ರೈವತ ಪರ್ವತವನ್ನು ತಲುಪಿತು ಅಂತ ಏನೂ ಹೇಳಿಲ್ಲ. ಇದು ನಾವು ಗಮನಿಸಬೇಕಾದಂಥದ್ದು. ಇರಲಿ, ಈ ಸರ್ಗದಲ್ಲಿ ಬೇರೆ ಬೇರೆ ಛಂದಸ್ಸುಗಳನ್ನು ಕವಿ ಬಳಸಿದ್ದಾನೆ. ನಗರ ವರ್ಣನೆ ಆಯಿತು, ದ್ವಾರಾವತಿ ವರ್ಣನೆ, ಅರ್ಣವ ವರ್ಣನೆ, ಸಮುದ್ರದ ವರ್ಣನೆ ಆಯಿತು. ನಗರ, ಅರ್ಣವ, ಶೈಲ ಬರಬೇಕು. ಅದಕ್ಕಾಗಿ ಇಲ್ಲಿ ತಂದಿದ್ದಾನೆ. ನನ್ನ ಪೂಜ್ಯ ಗುರುಗಳಾದ ರಂಗನಾಥ್ ಶರ್ಮರು ಮಾಘನ ಬಗ್ಗೆ ಒಂದು ವಿಸ್ತೃತವಾದ ಲೇಖನ ಬರೆದಿದ್ದಾರೆ. ನನ್ನ ಗೆಳೆಯ ಸೂರ್ಯಪ್ರಕಾಶ ಅಭಿಜ್ಞಾನ ಸಂಸ್ಥೆಯ ಮೂಲಕನೇ ಅದನ್ನು ತುಂಬ ಚೆನ್ನಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಅಚ್ಚು ಮಾಡಿಸಿದ್ದು. ಈಗಲೂ ಪ್ರತಿಗಳಿರಬಹುದು. ಯಾರು ಅದನ್ನು ಓದಿಲ್ವೋ ಅವಶ್ಯವಾಗಿ ಓದಬೇಕಾದಂಥ ಒಳ್ಳೆಯ ಗ್ರಂಥ. ರಂಗನಾಥ್ ಶರ್ಮರ ಬಂಗಾರದಂಥ ಬರವಣಿಗೆ, ತುಂಬ ಚೆನ್ನಾಗಿರ್ತಕ್ಕಂಥ ಅಚ್ಚುಕಟ್ಟು ಎಲ್ಲ ಒಳ್ಳೆಯ ಗ್ರಂಥ. ಅಲ್ಲಿ ಶಿಶುಪಾಲ ವಧದ ಬಗ್ಗೆ ಸುಮಾರು ದೀರ್ಘವಾದಂಥ ಒಂದು 20-30 ಪುಟಗಳ ಲೇಖನ ಉಂಟು. ಆ ಲೇಖನದಲ್ಲಿ ಅವರು ವಿನೋದವಾಗಿ ಹೇಳ್ತಾರೆ, ಅದೇನೆಂದರೆ ಈ ಮಾಘನ ಅತಿಯಾದ ವರ್ಣನೆಯ ಲೋಲುಪತೆಯನ್ನು ಆಕ್ಷೇಪ ಮಾಡ್ತಾ, ಕವಿ ಕೃಷ್ಣನ ಮೂಲಕವಾಗಿ ಈ ಒಂದು ಪ್ರಯಾಣ ಮಾಡಿಸ್ತಾನಲ್ಲ, ಆಗ ಕವಿಗೆ ನಮ್ಮ ಗ್ರಹಚಾರ ಕೆಟ್ಟು ಈ ಪರ್ವತ ಕಾಣಿಸ್ತು ಅಂತ ಬರೀತಾನೆ. ಯಾಕೆ ಅಂದರೆ ಎಣೆಮೀರಿ ವರ್ಣನೆ ಮಾಡ್ತಾನೆ, ಬೋರ್ ಬಂದ್ಬಿಡುತ್ತೆ. ಪರ್ವತದ ಎತ್ತರ, ವಿಸ್ತಾರ, ಅದರ ಸೊಗಸು ಅದು ನೈಸರ್ಗಿಕವಾಗಿ ಕಾಣಿಸೋದೇನೇ ಇಲ್ಲ. ಎಂದೂ ಯಾವತ್ತೂ ಬೆಟ್ಟ ನೋಡದೇ ಇದ್ದು ತುಂಬ ಭ್ರಮಿಷ್ಠನಾಗಿ ಬರೆದಿದ್ದಾನೋ ಅಂತನ್ನುವಂತೆ ಅನಿಸುತ್ತದೆ. ಅಲ್ಲೋ ಇಲ್ಲೋ ಒಂದೆರಡು ಒಳ್ಳೆ ಪದ್ಯಗಳು. ಈ ಭಾರವಿಯ ಕಿರಾತಾರ್ಜುನೀಯದಲ್ಲಿ ಕೂಡ ಹಾಗೆಯೇ ಆಗುತ್ತದೆ. ಅವನು 5ನೇ ಸರ್ಗದಲ್ಲಿ ಹಿಮಾಲಯದ ವರ್ಣನೆ ಮಾಡಿದ್ದಾನೆ. ಇವನು ಅವನನ್ನೇ ಅನುಕರಿಸ್ತಾನಲ್ವ, ಹಾಗೇನೆ. ಆ ಮಾತ್ರಕ್ಕೆ ಬಂದರೆ ಇವರೆಲ್ಲರಿಗಿಂತ ಎಷ್ಟೋ ಲೀಗ್ಸ್ ಅಹೆಡ್, ಮೈಲ್ಸ್ ಅಹೆಡ್ ಇರತಕ್ಕಂಥ ಕಾಳಿದಾಸನ ಕುಮಾರ ಸಂಭವದಲ್ಲಿ ಬರತಕ್ಕಂಥ ಹಿಮಾಲಯದ ವರ್ಣನೆಯೇ ನನಗೆ ತೃಪ್ತಿ ತಂದುಕೊಟ್ಟಿಲ್ಲ. ಮೊದಲ ಪದ್ಯ ಅತ್ಯುತ್ತಮವಾಗಿದೆ, ಮತ್ತೆ ಮಿಕ್ಕೆಲ್ಲ ಬೆಣ್ಣೆ ಸಕ್ಕರೆ ಸೊಗಸು, ಹಿಮಾಲಯದ ಪ್ರಫೌಂಡಿಟಿಯನ್ನು ತಂದು ಕೊಡ್ತಕ್ಕಂಥದ್ದಲ್ಲ. ಕಾಳಿದಾಸ ಚೆನ್ನಾಗಿ ನೋಡಿದ್ದ ಹಿಮಾಲಯವನ್ನು, ಆದರೂ ಹಾಗಾಗುತ್ತದೆ. ಏನು ಮಾಡೋಣ? ಇರಲಿ, ಏನು ಬರೆದಿದ್ದಾನೋ ಅದನ್ನು ಓದಬೇಕಲ್ಲ ನಾವು. ಕೆಲವಾದರೂ ಪದ್ಯಗಳನ್ನು ಕಾಣೋಣ. ನಿಶ್ವಾಸ ಧೂಮಂ ಸರತ್ನಭಾಭಿ ಭಿತ್ವೋತ್ತಿತಂ ಭೂಮಿಮಿವೋರಗಾಣಾಂ ನೀಲೋಪಲಸ್ಯೂತ ವಿಚಿತ್ರಧಾತುಂ ಅಸೌ ಗಿರಿಂ ರೈವತಕಂ ದದರ್ಶ. ಅದು ಭೂಮಿ ಒಳಗಿರ್ತಕ್ಕಂಥ ಆ ಸರ್ಪಗಳ ಒಂದು ನಿಟ್ಟುಸಿರಿನ ಧೂಮ ಹೊರಗೆ ಬಂದಿದೆಯೋ, ಪಾತಾಳದಲ್ಲಿರತಕ್ಕಂಥ ರತ್ನಗಳ ಕಾಂತಿಯ ಜೊತೆಗೆ ಎನ್ನುವಂತೆ ನೀಲಮಣಿಗಳ ಸಮೂಹವೇ ನಿಂತಿದೆಯೋ ಎಂಬಂತೆ ದಟ್ಟವಾದ ಮರಗಿಡಗಳಿಂದ ಕೂಡಿ ನೀಲಿಗಪ್ಪು ಹಸುರುಗಪ್ಪು ಬಣ್ಣದಲ್ಲಿ ರಾರಾಜಿಸ್ತಕ್ಕಂಥ ರೈವತಕ ಪರ್ವತ ಕಾಣಿಸ್ತು ಅಂತ ಬರೀತಾರೆ. ಒಳ್ಳೆ ಮರಗಿಡಗಳಿಂದ ಚೆನ್ನಾಗಿ ಶೋಭಿಸ್ತು. ಪಾತಾಳದ ಹಾವುಗಳು ಅವುಗಳು ಉಗಿತಕ್ಕಂತಹ ಆ ವಿಷದ ಉಸಿರು, ಅದರ ಹೊಗೆ ಅಂತೆಲ್ಲ ಬೇಕಾ ಅಂತ ಅನ್ಸುತ್ತೆ. BGL ಸ್ವಾಮಿಯವರು ಒಂದು ಕಡೆ ಬರೀತಾರೆ, ಈ ಕಾಲದ ಚಿತ್ರಕಾರರಿಗೆ ಕೌಶಲಕ್ಕಿಂತ ಕಲ್ಪನೆ ಹೆಚ್ಚು. ಅವರು ಎದುರಿಗೆ ಒಂದು ಎಲೆ ಇಟ್ಟು ಈ ಎಲೆಯನ್ನು ಇದ್ದಂತೆ ಬರೆಯಪ್ಪ ಅಂದರೆ ಬರೆಯೋಕ್ಕಾಗೋಲ್ಲ. ಆದರೆ ಏನೇನೋ ಸರಿಯಲಿಸಮ್ಮು, ಏನೋ ಪಾಯಿಂಟಲಿಸಮ್ಮು, ಯಾವ್ಯಾವುದೋ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ಏನೋ ಮಾಡಿಬಿಡ್ತಾರೆ ಅಂತ. ಹಾಗೆ ತುಂಬ ಅತಿರೇಕಕ್ಕೆ ಹೋಗಬಾರ್ದು. ಗುರ್ವೀರ್ ರಜಸ್ರಂ ದೃಶದ ಸಮಂತಾದ್ ಉಪರ್ಯುಪರ್ಯಂಬುಮುಚಾಂ ವಿತಾನೈ ವಿಂಧ್ಯಾಯಮಾನಂ ದಿವಸಸ್ಯ ಭರ್ತು ಮಾರ್ಗಂ ಪುನಾರುದ್ಧುಮಿವೋನ್ನಮದ್ಭಿ. ಗುರ್ವೀರಜಸ್ರಂ ದೃಶದ ಸಮಂತಾದ್ ಉಪರ್ಯುಪರ್ ಅಂಬುಮುಚಾಂ ವಿತಾನೈ. ಆ ಬೆಟ್ಟ ದೊಡ್ಡ ದೊಡ್ಡ ಬಂಡೆಗಳಿಂದ ಕೂಡಿರ್ತಕ್ಕಂಥದ್ದು. ಆ ಬಂಡೆಗಳ ಮೇಲೆ ಮೋಡಗಳು ನಿರಂತರವಾಗಿ ರೂಪುಗೊಳ್ತಾನೇ ಇದ್ದವು. ಮೋಡಗಳ ಗುಂಪು ಸೇರ್ಕೋತಾನೇ ಇತ್ತು. ನೋಡಿದಾಗ ಈ ರೈವತಕ ಪರ್ವತ ಮತ್ತೊಂದು ವಿಂಧ್ಯ ಪರ್ವತವಾಗಿ ಆಕಾಶದಲ್ಲಿ ಸಂಚರಿಸುವ ಜ್ಯೋತಿರ್ಮಯವಾದ ಗ್ರಹ ನಕ್ಷತ್ರ ಸೂರ್ಯಾದಿಗಳನ್ನೆಲ್ಲವನ್ನೂ ಕೂಡ ಮುಚ್ಚಿ ಹಾಕಬೇಕು, ಅವುಗಳನ್ನು ತಡೆಯಬೇಕು ಅಂತ ಬೆಳೀತಾ ಇದೆಯೋ ಏನೋ ಅನ್ನುವಂತೆ ಇತ್ತು ಅಂತ. ಇದು ಪುರಾಣ ಕಥೆ, ಪ್ರಸಿದ್ಧವಾದದ್ದು. ಅಗಸ್ತ್ಯ ಮಹಾತ್ಮ್ಯವನ್ನು ಹೇಳ್ತಕ್ಕಂಥದ್ದು. ಅಗಸ್ತ್ಯ ಮಹರ್ಷಿಗಳು ದಕ್ಷಿಣಾಪಥಕ್ಕೆ ಬಂದಿದ್ದೇ ಆ ಕಾರಣದಿಂದ. ಹಿಂದೆ ಮೇರು ಪರ್ವತವನ್ನು ಸುತ್ತುವರೆದು ಬರುವಂಥದ್ದು ಸೂರ್ಯಚಂದ್ರರಿಗೆ ನಿಯತಿ, ವಿಧಿಯೇ ಮಾಡಿದ ನಿಯಮ. ಆದರೆ
ನನ್ನ ಸುತ್ತಲೂ ಯಾಕೆ ಸುತ್ತಲ್ಲ, ಅದೇನು ದೊಡ್ಡದು ನಾನೇನು ಕಡಿಮೆ ಅಂತ ವಿಂಧ್ಯ ಪರ್ವತ ಎತ್ತರಕ್ಕೆ ಬೆಳೆದು ಬಿಡ್ತು. ಮೇರು ಭಾರತದ ಉತ್ತರಕ್ಕಿರತಕ್ಕಂಥದ್ದು ಅಂತ. ಹಾಗಾಗಿ ಮೇರು ಪರ್ವತದ ದಕ್ಷಿಣಕ್ಕಿರತಕ್ಕಂಥದ್ದು ಭಾರತಖಂಡ, ಭರತವರ್ಷ ಅಂತೆಲ್ಲ. ಅದು ಮೇರು ಕೇಂದ್ರ ಜಗತ್ತಿಗೆ. ಹಾಗಾಗಿ ಜಗತ್ ಕೇಂದ್ರವನ್ನು ಅಕ್ಷದಂತೆ ಆಕ್ಸೆಲ್ ಥರ ಎಲ್ಲ ಗ್ರಹ ನಕ್ಷತ್ರಗಳು ಸುತ್ತುತ್ತವೆ ಅಂತ ಅದು ಕಲ್ಪನೆ, ಪುರಾಣ ಲೋಕದ ಕಲ್ಪನೆ. ಆದರೆ ವಿಂಧ್ಯಕ್ಕೆ ಅದೆಲ್ಲ ಯಾಕೆ ಬೇಕು? ನಾನು ಎತ್ತರ ಬೆಳಿತೀನಿ, ನೋಡೋಣ ನನ್ನ ಸುತ್ತಲೂ ಸುತ್ತಲಿ ಅಂತ ಹೇಳಿಬಿಟ್ಟು ಎತ್ತರ ಬೆಳೆದು ಸೂರ್ಯ ಚಂದ್ರರ ಗತಿಯನ್ನೇ ತಡೆದು ಬಿಡುತ್ತಂತೆ. ಆಗ ಋಷಿಗಳು ದೇವತೆಗಳು ಎಲ್ಲ ಬೇಡಿಕೊಂಡು ಅಗಸ್ತ್ಯರನ್ನು ಕೇಳಿದ್ರು, ನೀವು ಹೋದೊರ್ತು ಆ ವಿಂಧ್ಯ ಬಾಗೋಲ್ಲ ಅಂತ. ಅವರು ಹೇಳಿದಂತೆ ನಾವು ದಕ್ಷಿಣ ಪಥಕ್ಕೆ ಹೋಗಬೇಕು, ದಕ್ಷಿಣ ಭಾರತಕ್ಕೆ ಇಷ್ಟು ಎತ್ತರವನ್ನು ದಾಟ್ಲಾರೆ, ಸ್ವಲ್ಪ ಬಾಗು ಅಂತ. ಆಗ ನಮ್ರತೆಯಿಂದ ಅಗಸ್ತ್ಯ ಮಹರ್ಷಿಗಳ ಮೇಲಿನ ಗೌರವದಿಂದ ವಿಂಧ್ಯ ಬಾಗದ. ನಾನು ಬರೋವರೆಗೂ ಹೀಗೆ ಇರು ಅಂತ. ಹೋದವರು ವಾಪಸ್ ಬರಲೇ ಇಲ್ಲ, ವಿಂಧ್ಯ ಬಾಗಿದೆ ಅಂತಕ್ಕಂಥದ್ದು. ಇದರೊಳಗೆ ಐತಿಹಾಸಿಕವಾದ ಮತ್ತು ಭೌಗೋಳಿಕವಾದಂತಹ ಭೂಗರ್ಭಶಾಸ್ತ್ರೀಯವಾದ ಸ್ವಾರಸ್ಯಗಳನ್ನು ಕಾಣ್ತಾರೆ. ಅದು ಏನಂದರೆ ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಆದಾಗ ಆ ದಕ್ಷಿಣ ಭಾರತದ ಮುಖ್ಯ ಭೂಭಾಗ ಈ ಏಷ್ಯಾ ಖಂಡಕ್ಕೆ ಬಂದು ಡಿಕ್ಕಿ ಹೊಡೀತು. ಆಗ ಹೊಡೆದಾಗಲೇ ಹಿಮಾಲಯ ಎದ್ದದ್ದು. ಅದಕ್ಕೆ ಮುಂಚೆನೇ ಆ ಡಿಕ್ಕಿ ಹೊಡೆದ ಭೂಭಾಗದಲ್ಲಿ ಇದ್ದದ್ದು ವಿಂಧ್ಯ. ಹೀಗೆ ವಿಂಧ್ಯ ಇನ್ನೂ ಹಳೆಯದಾದಂಥ ಬೆಟ್ಟ, ಅದರ ಸ್ಮೃತಿ ಅಂತೆಲ್ಲ ಅದು ಯಾರಿಗೆ ಗೊತ್ತಿತ್ತೋ ಇಲ್ವೋ, ಥೀರಿ ಕೇಳೋದಕ್ಕೆ ಚೆನ್ನಾಗಿದೆ, ಅಷ್ಟನ್ನು ಹೇಳೋಣ. ಆಮೇಲೆ ಶಬ್ದಾಲಂಕಾರಗಳಿಂದ ಪುಂಖಾನುಪುಂಖವಾಗಿ ಪದ್ಯಗಳನ್ನು ಬರೀತಾನೆ. ಕ್ರಾಂತಂ ರುಚ ಕಾಂಚನವ ಪ್ರಭಾಜ ನವಪ್ರಭಾಜಾಲಭೃತಾಂ ಮಣೀನಾಂ ಶ್ರಿತಂ ಶಿಲಾ ಶ್ಯಾಮಲತಾಭಿರಾಮಂ ಲತಾಭಿರಾಮನ್ ತ್ರಿತಷಟ್ಪದಾಭಿ. ಒಳ್ಳೆ ಸೊಗಸಾಗಿರ್ತಕ್ಕಂಥ ಸಭಂಗ ಅಭಂಗ ಶ್ಲೇಷದ ಯಮಕಾಲಂಕಾರ. ಶ್ಲೇಷ ಅಂದರೆ ಒಂದು ಪದಕ್ಕೆ ಎರಡು ಅರ್ಥ ಇರೋದು. ಬರೀ ಪದಗಳನ್ನು ರೆಡಿಮೇಡಾಗಿ ನಿಘಂಟುವಿನಲ್ಲಿ ತಗೊಂಡು ಜೋಡಿಸಿದ್ರೆ ಕಷ್ಟ, ಯಾಕೆಂದರೆ ಆ ಥರ ಪದಗಳು ಹೆಚ್ಚಾಗಿ ಸಿಗೋಲ್ಲ. ಆಗ ಏನು ಮಾಡಬೇಕಾಗುತ್ತದೆ, ನಾವು 2-3 ಪದಗಳನ್ನು ಜೋಡಿಸಿ ಒಂದೊಂದು ರೀತಿ ಹೊಡೆದರೆ ಇನ್ನೊಂದೊಂದು ರೀತಿ ಅರ್ಥ ಬರಬೇಕು, ಹಾಗೆ ಮಾಡಬೇಕಾಗುತ್ತದೆ. ಆ ಥರ ಮಾಡಬೇಕು. ಅದು ತುಂಬ ಕಷ್ಟ, ಅದಕ್ಕೆ ಹೆಚ್ಚಿನ ಕೌಶಲ ಬೇಕು, ಪಾಂಡಿತ್ಯ ಕೌಶಲ ಎರಡೂ ಬೇಕು. ಅದನ್ನು ಮಾಡುವಂಥದ್ದಾಗಿದೆ ಕವಿ. ಹಾಗೆ ಮಾಡಿ ಒಂದು ಸಾಲಲ್ಲಿ ಹೇಳಿದ್ದನ್ನೇ ಇನ್ನೊಂದು ಸಾಲಲ್ಲೂ ಹೇಳದಂತೆ ಕಾಣಿಸುತ್ತೆ. ಶಬ್ದಗಳು ಪುನರುಕ್ತವಾಗಿವೆ, ಅರ್ಥ ಬೇರೆ ಆಗಿದೆ. ಹೀಗೆ ಶಬ್ದಗಳ ಪುನರುಕ್ತಿ ಇದ್ದರೂ ಅರ್ಥ ಸ್ವಾರಸ್ಯ ಭಿನ್ನಯಿಸಿದಾಗ ಯಮಕ ಅಂತ ಕರೀತಾರೆ. ಆ ಬೆಟ್ಟದಲ್ಲಿ ಮತ್ತೆ ಮಣಿಗಳು, ರತ್ನಗಳು, ಕಾಂತಿಗಳು ಎಲ್ಲ ಬಂದವು. ಕ್ರಾಂತಂ ರುಚ ಕಂಚನ ವಪ್ರಭಾಜ. ವಪ್ರ ಅಂದರೆ ಕೋಟೆ, ಬಂಗಾರದ ಕೋಟೆ ಕಟ್ಟಂಥ ರೀತಿಯಲ್ಲಿ ಆ ಮಣಿಗಳ ಕಾಂತಿ ಇತ್ತು. ನವಪ್ರಭಾಜಾಲ ಭೃತಾಂ, ಹೊಸ ಪ್ರಭೆಯ ಕಾಂತಿಯ ಜಾಲ ಬಲೆ ಇತ್ತು ಅಂತ. ಶ್ರಿತಂ ಶಿಲಾ ಶ್ಯಾಮಲತಾಭಿರಾಮಂ. ಶ್ರಿತಂ, ಆ ಬೆಟ್ಟ ಹೇಗಿತ್ತು? ಶ್ಯಾಮಲತಾಭಿರಾಮಂ, ಕಪ್ಪು ಬಣ್ಣದ ಸೌಂದರ್ಯವನ್ನು ಹೊಂದಿದ, ಅಂದರೆ ದಟ್ಟವಾಗಿ ಬೆಳೆದ ದಟ್ಟ ಹಸುರಿನ ಬಣ್ಣ ಅಂತ ತಗೋಬೇಕು. ಶ್ಯಾಮಲತಾ, ಶ್ಯಾಮಲತಾ ಅಂದರೆ ಹಸುರುಗಪ್ಪು ಬಣ್ಣದ ಸೊಗಸು, ಅಭಿರಾಮದಿಂದ ಕೂಡಿದ ಲತಾಭಿ, ಬಳ್ಳಿಗಳಿಂದ ಆಮಂತ್ರಿತ, ಆಹೂಯಮಾನವಾದಂತಹ ಷಟ್ಪ ದುಂಬಿಗಳಿಂದ ಕೂಡಿದ್ದು. ಅಂದರೆ ಆ ಬೆಟ್ಟದಲ್ಲಿ ಬಳ್ಳಿಗಳಿದ್ದವು, ಆ ಬಳ್ಳಿಗಳಲ್ಲಿ ದಟ್ಟ ಹಸಿರು ಬಣ್ಣದ ಎಲೆಗಳಿದ್ದವು, ಅಲ್ಲಿ ಹೂಗಳಿದ್ದವು. ಆ ಹೂಗಳು ದುಂಬಿಗಳನ್ನು ಕರೀತಾ ಇದ್ವೋ ಎಂಬಂತೆ ಕಾಣಿಸ್ತಾ ಇದ್ವು. ಹಾಗೆ ಇಲ್ಲಿ ಕಾಂಚನ ವಪ್ರಭಾಜ ನವಪ್ರಭಾಜ ಅಂತ, ವಪ್ರಭಾಜ ಅಂತ 4 ಅಕ್ಷರ ರಿಪೀಟ್ ಆಗಿದೆ. ಕಾಂಚನ ವಪ್ರಭಾಜ ನವಪ್ರಭಾಜಾಲ. ಹಾಗೆ ಸಭಂಗ ಶ್ಲೇಷೆಯನ್ನು ಮಾಡಿದ್ದಾನೆ. ಶಿಲಾಶ್ಯಾಮಲತಾ ಅಭಿರಾಮಂ ಲತಾಭಿರಾಮಂತ್ರಿತ, ಅಂದರೆ ಲತಾಭಿರಾಮ, ಶ್ಯಾಮಲತಾಭಿರಾಮ, ಹೀಗೆ ಇಷ್ಟಿಷ್ಟು ಅಕ್ಷರಗಳು ಪುನರುಕ್ತವಾಗಿದೆ. ನವಪ್ರಭಾಜ, ನವಪ್ರಭಾಜಾಲ, ಈ ಥರ 5 ಅಕ್ಷರಗಳು ಒಟ್ಟೊಟ್ಟಿಗೆ ಬಂದು ಅವು ಬೇರೆ ಅರ್ಥ ಕೊಡುವಂತೆ ಇವೆ. ಇದು ತುಂಬ ದೊಡ್ಡ ಸಾಧನೆ, ಶಾಬ್ದಿಕವಾಗಿ ಭಾಷಾರೂಪದಿಂದ ಸಾಧನೆ. ಇದರೊಳಗೆ ರಸ ಅನ್ನೋದು ಕಡಿಮೆ, ಆದರೆ ಕವಿಯ ಶಬ್ದ ಚಮತ್ಕಾರ ಅದು ತುಂಬ ದೊಡ್ಡದು. ಅದಕ್ಕೂ ಒಂದು ಸ್ಥಾನ ಉಂಟು. ದೊಡ್ಡ ಸ್ಥಾನವಲ್ಲದಿದ್ದರೂ ಒಂದು ಸ್ಥಾನ ಇದೆ. ಆದರೆ ಈ ಥರ ಮಾಡೋದು ತುಂಬ ಕಷ್ಟ ಇದೆ. ಒಳ್ಳೆಯ ನೃತ್ಯ ಮಾಡುವುದು, ರಸಭಾವವನ್ನು ಮುಖದಲ್ಲಿ ವ್ಯಂಜನ ಮಾಡುವಂತೆ ಮಾಡುವುದು ಒಂದು ಬಗೆಯ ಸೌಂದರ್ಯ, ಸೊಗಸು.
ಹಾಗೆ ಅದ್ಭುತವಾದಂಥ ಅಕ್ರೊಬ್ಯಾಟಿಕ್ಸ್ ಎಕ್ಸರ್ಸೈಸ್, ಸರ್ಕಸ್ ಮಾಡೋದು, ಅದು ಒಂದು ರೀತಿ ಸೊಗಸು. ಅದು ತುಂಬ ಕಷ್ಟ, ಅದು ದೈಹಿಕವಾಗಿ ಕಷ್ಟ. ಈ ಅಭಿನಯ ಮಾನಸಿಕವಾಗಿ ತುಂಬ ದೊಡ್ಡ ಚಾಲೆಂಜು. ತಾನಲ್ಲದ ವ್ಯಕ್ತಿಯೇ ತಾನಾಗಿ ಆ ಅಲ್ಲದ ವ್ಯಕ್ತಿಯ ಮುಖಭಾವಗಳನ್ನು ತನ್ನ ಮುಖಭಾವನ್ನಾಗಿ ಮಾಡ್ತಕ್ಕಂಥದ್ದು ತುಂಬ ದೊಡ್ಡ ಕಷ್ಟ. ಆದರೆ ಮೈಯನ್ನು ಬಳ್ಳಿಯಂತೆ ಪ್ಲಾಸ್ಟಿಕ್ನಂತೆ ಬಗ್ಗಿಸ್ತಕ್ಕಂಥದ್ದು, ಪುಟ್ಚಂಡಿಟ್ಟಂತೆ ಕುಣಿತಕ್ಕಂಥದ್ದು, ನೆಗೆತಕ್ಕಂಥದ್ದು, ಇದು ತುಂಬ ಕಷ್ಟ. ಅದು ಒಂದು ಬಗೆಯಲ್ಲಿ. ಒನ್ ಈಸ್ ಫಿಸಿಕಲ್, ದಿ ಫಾರ್ಮರ್ ಈಸ್ ಮೆಂಟಲ್. ಮನಸ್ಸಿಗೆ ಸಂಬಂಧಪಟ್ಟದ್ದು ಮಾಡಿಕೊಡೋದು ಕಷ್ಟ, ಅದು ರಸಭಾವಗಳು. ದೇಹಕ್ಕೆ ಸಂಬಂಧಪಟ್ಟದ್ದು ಮಾಡೋದು ಅದು ಕಸರತ್ತು. ಹಾಗೆ ಶಬ್ದಕ್ಕೆ ಸಂಬಂಧಪಟ್ಟಿದ್ದು ಶಬ್ದ ಕಾವ್ಯದ ದೇಹ, ಅದು ಕಸರತ್ತು, ಫೀಟ್ ಅಂತ ಅನಿಸ್ಕೊಳ್ಳುತ್ತೆ. ಶರೀರಕ್ಕೊಂದು ಬೆಲೆ, ಮನಸ್ಸಿಗೊಂದು ಬೆಲೆ. ಆ ಬೆಲೆಗಳ ಆ ವಿಭಾಗವನ್ನು ನಾವು ಕಂಡೇ ಕಾಣಬೇಕಾಗುತ್ತದೆ. ಈ ಥರದ ಅಲಂಕಾರಗಳನ್ನು ತುಂಬ ಮಾಡ್ತಾನೆ. ಕ್ವಚಿತ್ ಜಲಾಪಾಯ ವಿಪಾಂಡುರಾಭಿ ಧೌತೋತ್ತರೀಯ ಪ್ರತಿಮಚ್ಛವೀನಿ ಅಭ್ರಾಣಿ ಬಿಭ್ರಾಣ ಮುಮಾಂಗ ಸಂಗ ವಿಭಕ್ತ ಭಸ್ಮಾನಮಿವ ಸ್ಮರಾರಿಂ. ಈ ಬೆಟ್ಟದ ಮೇಲೆ ಮೋಡಗಳಿವೆ. ಆ ಮೋಡಗಳು ಕೆಲವು ಕಡೆ ಕಾರ್ಮೋಡಗಳು, ಕೆಲವು ಕಡೆ ಬೆಳ್ಮೋಡಗಳು. ಈ ಪದ್ಯ ತುಂಬ ಸುಂದರವಾದದ್ದು. ಕಾರ್ಮೋಡಗಳು ಒಂದು ಕಡೆ ಇದ್ದಾಗ ಅದು ಕಪ್ಪು ಬಣ್ಣದ ಕಾಳಿಕಾದೇವಿಯಂತೆ, ಇನ್ನೊಂದು ಕಡೆ ಬೆಳ್ಮೋಡಗಳಿದ್ದಾಗ ಅದು ಶಿವ ಇದ್ದಂತೆ ತೋರಿಕೊಳ್ಳುವ ಅರ್ಧನಾರೀಶ್ವರ ಪ್ರಸಕ್ತಿ. ಇದನ್ನು ಅವನು ಯಾವ ಥರ ಮಾಡ್ತಾನೆ ಅಂದರೆ, ಬೆಳ್ಮೋಡಗಳೆನ್ನುವ ಶಿವನ ಮೇಲೆ ಕಾರ್ಮೋಡಗಳೆಂಬ ಗಜಾಜಿನ ಅಂದರೆ ಆನೆಯ ಚರ್ಮ ಅದು ಸುತ್ತಲ್ಪಟ್ಟಿದೆಯಾ ಎಂಬಂತೆ ಕಾಣಿಸ್ತಾ ಇತ್ತು ಅಂತ. ಧೌತೋತ್ತರೀಯ ಪ್ರತಿಮಚ್ಛವೀನಿ. ಇನ್ನೊಂದು ಕಡೆ ಅವನು ಹೇಳ್ತಾನೆ, ಅದು ಉತ್ತರಿಗೆ ಹೊತ್ತುಕೊಂಡಂತೆ ಇತ್ತು ಬೆಳ್ಮೋಡಗಳ ಮೂಲಕವಾಗಿ ಅಂತ ಕೂಡ ಚಮತ್ಕಾರವನ್ನು ಮಾಡ್ತಾನೆ. ಮುಂದೆ ಛಾಯಾಂ ನಿಜಸ್ತ್ರೀ ಚಟುಲಾಲಸಾನಾಂ ಮದೇನ ಕಿಂಚಿತ್ ಚಟುಲಾಲಸಾನಾಂ ಕುರ್ವಾಣ ಮುತ್ಪಿಂಜಲತಾ ತತ್ಪತ್ರೈ ವಿಹಂಗಮಾನಾಂ ಜಲಜಾತಪತ್ರೈ. ಇಲ್ಲಿ ಒಂದು ಚಮತ್ಕಾರ, ಶಬ್ದಾಲಂಕಾರ. ನಾನು ಹಿಂದೆ ಕ್ರಾಂತಮೃಚ ಕಾಂಚನ ವಪ್ರಭಾಜ ಅಂತ ಹೇಳಿದ್ದೆ. ಒಂದು ಸಾಲಿನ ಕೊನೆಯ 5 ಅಕ್ಷರಗಳನ್ನು ಮುಂದಿನ ಸಾಲಿನ ಮೊದಲ 5 ಅಕ್ಷರಗಳಾಗಿ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಅಲ್ಲಿ ಅದು ಎಷ್ಟು ಚಮತ್ಕಾರ ಇದೆ ಅಂದರೆ, ಛಂದಸ್ಸಿನ ಗುರುಲಘುಗಳು ಅದೇ ವಿನ್ಯಾಸದಲ್ಲಿ ಬರಬೇಕು. ಈಗ ನವಪ್ರಭಾಜ, ನವಪ್ರಭಾಜಾಲ ಹಾಗೆ ಮಾಡಿಕೊಂಡಿದ್ದಾನೆ. ಅದು ಒಂದು ರೀತಿಯಾಗಿ ಯಮಕವನ್ನು ಲಾಕ್ ಮಾಡ್ತಕ್ಕಂಥದ್ದು. ಅದು ಮುಗಿದ ಮೇಲೆ ಇದು ಆರಂಭ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಇರತಕ್ಕಂಥದ್ದು. ಮುಕ್ತಪದ ಗ್ರಸ್ತ ಅಂತ ಕರಿತಾ ಇದ್ದೇನೆ. ಯಾವ ಪದಪುಂಜದಿಂದ ಮುಗಿಸಿದ್ವೋ ಒಂದು ಸಾಲು, ಅದೇ ಪದಪುಂಜದಿಂದ ಮುಂದಿನ ಸಾಲು ಆರಂಭ, ಅರೆ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಹಾಗೆ ಆ ರೀತಿಯಾಗಿ ಬಹಳ ಕಷ್ಟವಾದದ್ದು. ಸೌಜನ್ಯ ಸಾಹಿತಿ ರಾಕ ರಮಾಕಾರ ಅಂತ ಒಂದು ಸಾಲು ಬಂದರೆ, ಸೌಜನ್ಯ ಸಾಹಿತಿ ರಾಕ ರಮಾಕಾರ ಮಾಕಾರಣಾತ್ಯುನ್ ಮಾಕಾರಣ ರಮಾಕಾರ ಮಾಕಾರಣ. ಹೀಗೆ ಮಾಡಿದಾಗ ಪದ ಬಂದಂತೆ ತೋರುತ್ತೆ 3 ಅಕ್ಷರ, ಆದರೆ ಅದು ಬೇರೆ ಅರ್ಥದಲ್ಲಿದೆ. ಈ ರೀತಿಯಾಗಿ ಮಾಡ್ತಕ್ಕಂಥದ್ದು. ಇಲ್ಲಿ ಒಂದು ಪಾದದ ಮಧ್ಯಭಾಗ, ಒಂದು ಕೊನೆಯ ಭಾಗ, ಇನ್ನೊಂದು ಪಾದದ ಕೊನೆಯ ಭಾಗ ಹೀಗೆ ತಗೊಂಡಿದ್ದಾನೆ. ಅಂತ್ಯ ಯಮಕ, ಇಲ್ಲಿ ಅಂತ್ಯ ಆದಿ ಯಮಕ, ಇಲ್ಲಿ ಆ ಅಂತ್ಯ ಯಮಕ. ಛಾಯಾಂ ನಿಜಸ್ತ್ರೀ ಚಟುಲಾಲಸಾನಾಂ ಮದೇನ ಕಿಂಚಿತ್ ಚಟುಲಾಸನಾನಾಂ ಚಟುಲಾಲಸಾನಾಂ ಚಟುಲ ಅಲಸಾನಾಂ ಅಂತ ಪದಚ್ಛೇದ ಮಾಡ್ಕೋಬೇಕು. ಕುರ್ವಾಣ ಮುತ್ಪಿಂಜರತಾ ಕುರ್ವಾಣ ಉತ್ಪಿಂಜಲಜಾತಪತ್ರೈ, ಇನ್ನೊಂದು ಜಲಜ ಆತಪತ್ರೈ ಅಂತ ಹೀಗಾಗುತ್ತದೆ. ಅಲ್ಲಿ ಪಕ್ಷಿಗಳು ತುಂಬ ಕಲಕಲ ಧ್ವನಿ ಮಾಡ್ತಾ ಇತ್ತು. ಛಾಯಾಂ ನಿಜಸ್ತ್ರೀ ಚಟುಲಾಲಸಾನಾಂ ಮದೇನ ಕಿಂಚಿತ್ ಚಟುಲ ಅಲಸಾನಾಂ. ಆ ಪಕ್ಷಿಗಳು ರೈವತಕ ಪರ್ವತದಲ್ಲಿ ದ್ವಾರಾವತಿಯಿಂದ ಹೊರಟ ಹಿಂಗಳೆಯರ ಕಲಕಲ ಧ್ವನಿ ಮಾತು ಹೇಗಿದೆ ಆ ರೀತಿಯಾಗಿತ್ತು. ಚಟು ಅನ್ನೋದಕ್ಕೆ ಚಮತ್ಕಾರಕಾರಕವಾದದ್ದು, ತುಂಟತನ ಉಳ್ಳದ್ದು, ಚುರುಕುತನ ಉಳ್ಳದ್ದು ಅಂತೆಲ್ಲನೂ. ಚಟು ಲಾಲಸ, ತುಂಬ ಪ್ರಣಯ ಪ್ರೀತಿಯಿಂದ ಕೂಡಿರತಕ್ಕಂಥದ್ದು ಅಂತ ಒಂದು ಅರ್ಥ, ಲಂಪಟ ಅಂತ ಅರ್ಥ. ಹೀಗೆ ಚಟು ಲಾಲಸಾನಾಂ, ಚುರುಕಾದ, ಲಂಪಟವಾದ, ವಿನೋದವಾದ, ಶೃಂಗಾರಭರಿತವಾದ ಈ ಸ್ತ್ರೀಯರ ಮಾತುಗಳ ಹಾಗೆ ಮದೇನ ಕಿಂಚಿತ್ ಚಟುಲ ಅಲಸಾನ, ಅವು ಬಹಳ ಕೋಲಾಹಲವಾಗಿ ವಿಳಂಬವಾಗಿ ಸೋಮಾರಿ ತಂದಿದ್ದ ಇದ್ದಂಥ ಧ್ವನಿಗಳು ಅಂತ ಅರ್ಥ ಆಗುತ್ತೆ. ಕುರ್ವಾಣಂ ಮುತ್ಪಿಂಜಲ ಜಾತಪತ್ರೈ,
ಪಕ್ಷಿಗಳು ಅವುಗಳಿದ್ದ ಸ್ವಭಾವವನ್ನು ಹೇಳ್ತಾ ಇದ್ದಾನೆ. ಉತ್ಪಿಂಜಲಾನಿ ಜಾತಾನಿ ಉತ್ಪಿಂಜಲ ಜಾತಾನಿ ಅಂತ ಹೇಳ್ಬಿಟ್ಟಿದ್ರು. ಅವುಗಳ ಸಮೂಹ ಪಕ್ಷಿಗಳದ್ದು, ಜಲಪಕ್ಷಿಗಳದು. ವಿಹಂಗಮಾನ ಜಲಜ ಆತಪತ್ರೈ. ಈ ಜಲಪಕ್ಷಿಗಳು ಕಮಲಗಳ ನೆರಳಿನಲ್ಲಿವೆ, ಹಾಗಾಗಿ ಜಲಜ ಆತಪತ್ರೈ, ಕಮಲಗಳ ಕೊಡೆಯ ಕೆಳಗಿರ್ತಕ್ಕಂಥ ಪಕ್ಷಿಗಳಿಂದ ಶಬ್ದ ಆಗ್ತಾ ಇದ್ದಿದ್ದನ್ನು ನೋಡ್ದ ಅಂತ. ಇಷ್ಟೆಲ್ಲ ಕಷ್ಟಪಟ್ಟು ಈ ಕಾವ್ಯವನ್ನು ಅರ್ಥ ಮಾಡಿಕೊಂಡ್ರೆ ಏನಲ್ಲಿರೋದು? ಆ ಬೆಟ್ಟದ ಹತ್ರ ಸರೋವರಗಳ ಹತ್ರ ಪಕ್ಷಿಗಳ ಕೋಲಾಹಲ ಮಾಡ್ತಾ ಇವೆ. ಆ ಕೋಲಾಹಲ ಇವ್ರ ಜೊತೆ ಬಂದಂಥ ಹಿಂಗಳೆಯರ ಕೋಲಾಹಲದಂತೆ ಇದೆ. ಮತ್ತು ಆ ಪಕ್ಷಿಗಳು ಓಡಾಡ್ತಕ್ಕಂಥ ಸರೋವರಗಳಲ್ಲಿ ಕಮಲಗಳು ಒಳ್ಳೆ ಬೆಳಗುಡೆಗಳ ಥರ ಕಾಣಿಸ್ತಾ ಇವೆ ಅಂತ ಇಷ್ಟು ಸರಳವಾಗಿ ಹೇಳೋದನ್ನು ಇಷ್ಟಿಷ್ಟೆಲ್ಲ ಕಷ್ಟಪಟ್ಟು ಒದ್ದಾಡ್ಕೊಂಡು ಅರ್ಥ ಮಾಡ್ಕೊಳ್ತಾರ ಮಾಡಿದ್ದಾನಲ್ಲ ಅಂದರೆ ಏನು ಮಾಡೋಣ? ಅದು ಹಾಗೇನೆ. ಚಕ್ಲಿ ಕೋಡ್ಬಳೆನ ಯಾಕೆ ಮಾಡಬೇಕು? ಗಟ್ಟಿಯಾಗಿ ಎಣ್ಣೆನಲ್ಲಿ ಕರೆದು ಅದನ್ನು ಹಾಗೇನೆ ಒಂದು ಹಿಟ್ಟಿನ ಥರ ಮಾಡಿಬಿಟ್ರೆ, ಬಾಯಿಗೆ ಹಾಕ್ಕೊಂಡಿದ್ರೆ ಹಲ್ಲಿನ ಪ್ರಮೇಯವೇ ಇಲ್ಲದೆ ಹೊಟ್ಟೆ ಹೋಗ್ತಾ ಇತ್ತಲ್ಲ. ಅಷ್ಟು ಮೆತ್ತಗಿದ್ದ ಹಿಟ್ಟು, ನೀರು ಹಾಕಿ ಕಲಸಿದ್ದು, ಅಷ್ಟು ಮೆತ್ತಗಿದ್ದ ಹಿಟ್ಟನ್ನು ಗಟ್ಟಿ ಯಾಕೆ ಮಾಡಬೇಕು? ಮತ್ತು ಗಟ್ಟಿಯಾಗಿದ್ದು ಯಾತಕ್ಕೆ ಕುಟುಂಬ ಅಂತ ಬಾಯಿನಲ್ಲಿ ಕಚ್ಚಬೇಕು? ಹಲ್ಲಿದ್ದವ್ರಿಗೆ ಅದು ರುಚಿ ಅಷ್ಟೇ. ಯಾರಿಗೆ ಭಾಷಾ ಪಾಂಡಿತ್ಯ ಅನ್ನುವ ಹಲ್ಲಿದೆಯೋ ಅವ್ರಿಗೆ ಇವೆಲ್ಲ ಚಕ್ಲಿ ಕೋಡ್ಬಳೆ ರುಚಿ. ಮಿಕ್ಕವರು ಹಲ್ಲು ಕಟ್ಟಿಸ್ಕೊಂಡವರು, ಹಲ್ಲಿಲ್ಲದೆ ಇದ್ದವರು, ಹಲ್ಲು ಬೆಳೀದೇ ಇದ್ದವನು ಮೂಲೆಯಲ್ಲೇ ಕೂತ್ಕೋಬೇಕು. ಏನೂ ಮಾಡೋಕ್ಕಾಗೋಲ್ಲ. ಈ ಥರ ಜಗತ್ತಿನಲ್ಲಿ ಎಷ್ಟೋ ಇದ್ದೇ ಇರುತ್ತದೆ. ಸಮ್ ಟೇಸ್ಟ್ ಹ್ಯಾವ್ ಟು ಬಿ ಅಕ್ವೈರ್ಡ್. ಅದೇನು ಮಾಡೋಕ್ಕಾಗೋಲ್ಲ. ಈ ಕಾವ್ಯಗಳ ರೀತಿಯೇ ಹೀಗೆ, ಅದನ್ನು ನಾವು ಕಾಣಬೇಕು. ಸ್ಕಂಧಾದಿ ರೂಢೋಜ್ವಲ ನೀಲಕಂಠಾನ್ ಉರ್ವೀರುಹ ಶ್ಲಿಷ್ಟತನೂನ ಹೀಂದ್ರೈ ಪ್ರಣರ್ತಿತಾನೇಕಲತಾ ಭುಜಾಗ್ರಾನ್ ರುದ್ರಾನೇಕಾನಿವ ಧಾರಯಂತಂ. ಇಲ್ಲಿ ನವಿಲುಗಳ ಪ್ರಸ್ತಾವ ಬಂದಿದೆ. ಸ್ಕಂಧಾದಿರೂಢ ಉಜ್ವಲ ನೀಲಕಂಠಾನ್ ಉರ್ವೀರುಹ ಶ್ಲಿಷ್ಟ ತನೂ ನಹೀಂದ್ರೈ. ಹಾವುಗಳನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥ ನೀಲಕಂಠ ಅಂದರೆ ಕೊರಳು ನೀಲಿಯಾಗಿರ್ತಕ್ಕಂಥ ನವಿಲುಗಳು ಅಲ್ಲಿದ್ದುವು. ಆ ಬೆಟ್ಟದ ತಪ್ಪಲಿನಲ್ಲಿ ಸ್ಕಂಧದ ಭಾಗದಲ್ಲಿ ಅವು ಇದ್ದುವು. ಪ್ರಣರ್ತಿತಾನೇಕ ಲತಾಭುಜಾಗ್ರ ರುದ್ರಾನೇಕಾನಿವ ಧಾರಯಂತಂ. ಆ ಬೆಟ್ಟಗಳ ಮೇಲೆ ಮರಗಳ ಕೊಂಬೆಗಳು ಬೆಳೆದಿದ್ವು. ಕೊಂಬೆಗಳ ಕವಲುಗಳಿಗೆ ಸ್ಕಂಧ ಅಂತ ಕರೀತಾರೆ. ಅವುಗಳ ಮೇಲೆ ಬೆಟ್ಟದ ಕೊಂಬೆ ರೆಂಬೆಗಳ ಮೇಲೆ, ಬೆಟ್ಟದ ಮೇಲೆ ಬೆಳೆದಂಥ ಮರಗಳ ಕೊಂಬೆ ರೆಂಬೆಗಳ ಮೇಲೆ ನವಿಲುಗಳು ಹಾವುಗಳನ್ನು ಹಿಡ್ಕೊಂಡಿದ್ವು. ಶ್ಲಿಷ್ಟತನೂ ನಹೀಂದ್ರೈಹಿ. ಹಾವುಗಳನ್ನು ನವಿಲುಗಳು ತಿಂತಕ್ಕಂಥದ್ದು ಉಂಟು. ಇದು ಹೇಗಿತ್ತು ಅಂತಂದರೆ, ಹಾವುಗಳನ್ನು ಸುತ್ತುಕೊಂಡು ನೃತ್ಯ ಮಾಡುವ ನೀಲಕಂಠನಾದ ಶಿವನನ್ನು ನೆನಪಿಗೆ ತರುವಂತೆ ಇತ್ತು ಅಂತ. ಶಿವನನ್ನು ಧರಿಸಿಕೊಂಡಂತಹ ಕೈಲಾಸವನ್ನೇ ನೆನಪಿಗೆ ತರುವಂತೆ ಪ್ರಣರ್ತಿತ ಅನೇಕ ಲತಾ ಭುಜಾಗ್ರ ರುದ್ರಾನ್ ಅನೇಕಾನಿವ ಧಾರಯಂತಂ. ಒಂದು ಮರವಲ್ಲ, ಅನೇಕ ವೃಕ್ಷಗಳು. ಆ ಅನೇಕ ವೃಕ್ಷಗಳ ಮೇಲೆ ಅನೇಕ ಮಯೂರಗಳು ಕೂತಿವೆ. ಅವುಗಳು ಅನೇಕ ಸರ್ಪಗಳನ್ನು ಹಿಡಿದಿವೆ. ನೀಲಕಂಠಗಳು ಧರಿಸಿದಂಥ ಸರ್ಪಗಳು ಅಂದರೆ 11 ಜನ ರುದ್ರರು ಸರ್ಪಾಲಂಕಾರ ಮಾಡಿಕೊಂಡು ಅವರು ನೃತ್ಯ ಮಾಡ್ತಾ ಇದ್ದಾರೋ ಎಂಬಂತೆ ತೋರ್ತಾ ಇತ್ತು ಅನ್ನುವ ಚಮತ್ಕಾರವನ್ನು ಮಾಡಿದ್ದಾನೆ. ಹಾಗೆ ಒಂದೊಂದು ಪಾದದ ಆದಿಯಲ್ಲಿ ಬರುವ 3 ಅಕ್ಷರಗಳನ್ನು ತಕ್ಷಣ ರಿಪೀಟ್ ಮಾಡಿಸ್ತಾನೆ. ಅದು ಮುಕ್ತ ಪದಗ್ರಸ್ತ, ಪಾದಾದಿ ಯಮಕ ಅಂತ ಕರೀತಾರೆ. ರಾಜೀವಶಲೋಲ ಭೃಂಗಂ ರಾಜೀವಶಲೋಲ ಮುಷ್ಣಂ ತತಿಭಿಸ್ತರೂಣಾಂ ಕಾಂತಾಲಲನಾಸುರಾಣಾಂ ರಕ್ಷೋಭಿತಮುದ್ವಹಂತಂ. ಈ ಥರ ಪದ್ಯಗಳನ್ನು ಬರೆಯೋದು ತುಂಬ ಕಷ್ಟ ಇದೆ. ಯಾಕೆ ಬರಿಬೇಕು ಆ ಪ್ರಶ್ನೆ ಬಂದರೆ ಈ ಉತ್ತರ ಕೊಡೋಕ್ಕಾಗೋಲ್ಲ. ತೇನ್ ಸಿಂಗ್ ಎವರೆಸ್ಟ್ ಬೆಟ್ಟ ಹತ್ತದ, ಯಾಕೆ ಹತ್ತದ ಅಂತ ಯಾರೋ ಕೇಳಿದ್ದಕ್ಕೆ ಅದು ಇತ್ತು ಅದಕ್ಕೆ ಹತ್ತದೆ ಅಂತಂದಂತೆ. ಬರೀಬೇಕು ಅನ್ನಿಸ್ತು ಅದಕ್ಕೆ ಬರದೆ ಅಂತ. ಇನ್ನೇನು ಇದನ್ನೆಲ್ಲ ಮಾಡಿದ್ರೆ ದುಡ್ಡು ಕೊಡ್ತಾರಾ, ಕಾಸು ಕೊಡ್ತಾರಾ? ಮಾಗನ ಕಾಲದಲ್ಲಿ ಕೊಡ್ತಾ ಇದ್ರು, ಇವಾಗ ಏನೂ ಕೊಡಲ್ಲ. ಈಗ ಹಂಸಲೇಖ, ಕವಿರಾಜು, ತುಂಡಹೈಕಳು ಅಂತ ಯೋಗರಾಜ್ ಭಟ್ಟು ಇಂಥ ಸಾಹಿತ್ಯ ಬರೆದು ದುಡ್ಡು ಸಿಕ್ಕೀತೋ ಏನೋ ಅಷ್ಟೇ, ಆ ಥರ ಉಂಟು. ವಶಲೋಲ ಭೃಂಗಂ. ರಾಜಿ ಕಮಲಗಳ ಸಮೂಹಕ್ಕೆ ವಶವಾಗಿರ್ತಕ್ಕಂಥ ತೊಯ್ದಾಡುವ ಸುಳಿದಾಡತಕ್ಕಂಥ ಭ್ರಮರಗಳಿಂದ ಕೂಡಿದ್ದು. ಉಷ್ಣಂ ತತಿಭಿ ತರುಣಾಂ
ಮರಗಳಲ್ಲಿ ಎಷ್ಟು ತಂಪುತನ ಇತ್ತು ಅಂದರೆ ಉಷ್ಣಂ ಉಷ್ಣಂತಂ, ಆ ತೀವ್ರವಾದ ಸೂರ್ಯನ ಜಳವನ್ನು ಕಡಿಮೆ ಮಾಡುವಂಥ ರೀತಿಯಲ್ಲಿ ಅವಿದ್ವು. ಕಾಂತ ಅಲಕಾಂತಾಹ ಲಲನಾಹ, ಕಾಂತ ಸುಂದರವಾದ, ಅಲಕಾಂತಾಹ ಮುಂಗುರುಳುಗಳನ್ನು ಹೊಂದಿರತಕ್ಕಂಥ ಸ್ತ್ರೀಯರು. ಸುರಾಣಾಂ ರಕ್ಷೋಭಿ ಅಕ್ಷೋಭಿತ, ಎಷ್ಟು ರಾಕ್ಷಸರು ಬಂದರೂ ಕ್ಷೋಭೆ ಇಲ್ಲದೆ ಇರತಕ್ಕಂಥ ದೇವತೆಗಳನ್ನು ಎಲ್ಲರನ್ನೂ ಕೂಡ ಒಳಗೊಂಡಿರ್ತಕ್ಕಂಥದ್ದಾಗಿತ್ತು ಅಂತ. ಅಂದರೆ ಈ ಬೆಟ್ಟದಲ್ಲಿ ಕಮಲಗಳಿದ್ವು, ಅವುಗಳಿಗೆ ದುಂಬಿಗಳು ಬಂದು ಮುತ್ಕೋತಾ ಇದ್ವು. ದೊಡ್ಡ ದೊಡ್ಡ ಮರಗಳಿದ್ವು, ಅವುಗಳು ತುಂಬ ತಂಪಾಗಿರ್ತಕ್ಕಂಥ ನೆರಳನ್ನು ಕೊಡ್ತಾ ಇದ್ವು. ಮತ್ತು ಸುಂದರಿಯರು ಅಲ್ಲಿ ತಮ್ಮ ಮುಂಗುರುಳನ್ನು ತೀಡಿಕೊಂಡು ವಿಹಾರ ಮಾಡ್ತಾ ಇದ್ದರು. ಯಾವ ದೈತ್ಯರಿಗೂ ಕೂಡ ಜಗ್ಗದೇ ಇರತಕ್ಕಂಥ ದೇವತೆಗಳು ಕೂಡ ಅಲ್ಲಿ ನೆಲೆಯಾಗಿದ್ದರು. ಹೀಗಿರ್ತಕ್ಕಂಥದ್ದನ್ನು ನೋಡ್ತಾ ಕೃಷ್ಣನಿಗೆ ಸಂತೋಷವಾಯಿತು. ಮುದೇ ಮುರಾರೇ ರಮರೈ ಸುಮೇರೋರ್ ಆನೀಯ ಯಸ್ಯೋಪಚಿತಸ್ಯ ಶೃಂಗೈ ಭವಂತಿ ನೋದ್ದಾಮ ಗಿರಾಂ ಕವೀನಾಂ ಉಚ್ಛ್ರಾಯ ಸೌಂದರ್ಯ ಗುಣ ಮೃಷೋದ್ಯಾಹ. ಇದನ್ನು ನೋಡಿದ ತಕ್ಷಣ ಕೃಷ್ಣನಿಗೆ ಬಹಳ ಸಂತೋಷವಾಯಿತು. ಇದು ಮೇರು ಪರ್ವತಕ್ಕಿಂತಲೂ ಚೆನ್ನಾಗಿವೆ ಅಂತನಿಸುತ್ತೆ. ಮೇರು ಪರ್ವತದ ಶಿಖರಗಳನ್ನು ಇದಕ್ಕೆ ತಂದು ಇಟ್ಟು ಇದನ್ನು ವೃದ್ಧಿಪಡಿಸಿರಬೇಕು. ಸುಮೇರೋಹೋ ಆನೀಯ ಶೃಂಗೈ, ಮೇರುವಿನಿಂದ ಶೃಂಗಗಳನ್ನು ತೆಗೆದುಕೊಂಡು ಬಂದು ಇದರ ಶಿಖರಗಳನ್ನು ಬೆಳೆಸಿರಬೇಕು ಅಂತ ಹಾಗಂತಂದುಕೊಂಡ್ರು. ಇನ್ನು ಇದರ ಸೌಂದರ್ಯವನ್ನು, ಎತ್ತರವನ್ನು ವರ್ಣಿಸೋದಕ್ಕೆ ಉದ್ದಾಮಗಿರಾಂ ಕವೀನಾಂ ಸೌಂದರ್ಯ ಗುಣಾ ಮೃಷೋದ್ಯ, ಈ ಕವಿಗಳ ಮಾತು ಖಂಡಿತವಾಗಿಯೂ ನ ಮೃಷೋದ್ಯ, ಸುಳ್ಳಲ್ಲ. ಈ ಪರ್ವತವನ್ನು ವರ್ಣಿಸ್ತಕ್ಕಂಥ ಕವಿಗಳ ಮಾತು ಸುಳ್ಳಲ್ಲ. ಇದರ ಎತ್ತರ ಬಿತ್ತರ ಎಷ್ಟು ದೊಡ್ಡದು, ಎಷ್ಟು ಅಗಲ, ಆ ಪಂಕ್ತಿ ಹರಡಿಕೊಂಡಿದೆ ಅಂತಂತ ಕವಿಗಳು ಹೇಳಿದ್ರೆ ಸುಳ್ಳಾಗೋಲ್ಲ. ಅಂದರೆ ತಾನು ಮುಂದೆ ಮಾಡುವ ವರ್ಣನೆ ಸುಳ್ಳಲ್ಲ ಅಂತನ್ನೋದನ್ನು ಮೊದಲೇ ಕೇವಿ ಇಟ್ಟು ಹಾಕ್ಬಿಟ್ಟಿದ್ದಾನೆ ಕವಿ. ಅರೆ, ರೈವತಕ್ಕಾದ್ರಿ ಏನಂಥ ದೊಡ್ಡ ಪರ್ವತವಲ್ಲ, ನೋಡಿದ್ದಾಗಿದೆ. ಆದರೆ ರಾಜ ಮೆಚ್ಚಿದವಳು ರಂಭೆ ಅಂತ ಗಾದೆ ಉಂಟಲ್ಲ, ಕವಿಗೆ ಅದನ್ನು ವರ್ಣಿಸಬೇಕಾಗಿದೆ, ಅದರ ಥರ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಅಖಿದ್ಯತಾಸನ್ನ ಮುದಗ್ರತಾಪಂ ರವಿಂದಧಾನೇಪ್ಯರವಿಂದಧಾನೆ ಭೃಂಗಾವಲೀರ್ಯಸ್ಯ ತಟೇ ನಿಪೀತರಸ ನಮತ್ತಾಮರಸ ನಮತ್ತ. ಇದು ಮತ್ತೆ ಶಬ್ದಾಲಂಕಾರದಿಂದ ಕೂಡಿರತಕ್ಕಂಥದ್ದು. ಅಖಿದ್ಯತಾಸನ್ನಂ ಉದಗ್ರತಾಪಂ ರವಿಂ ದಧಾನೆ ಅಪಿ ಅರವಿಂದಧಾನೆ. ನೋಡಿ, ರವಿಂದಧಾನೇಪಿ ರವಿಂದಧಾನೆ, ಆ ರವಿಂದಧಾನೆ ಅನ್ನುವ 5 ಅಕ್ಷರ ಪುನರುಕ್ತವಾಗ್ತಾ ಇದೆ ಬೇರೆ ಅರ್ಥದಲ್ಲಿ. ಭೃಂಗಾವಲೀರ್ಯಸ್ಯ ತಟೇ ನಿಪೀತ ರಸ ನಮ ತಾಮರಸ, ನಿಪೀತ ರಸ ನಮ ತಾಮರಸ ನಮ ಅಂದರೆ ತರಸಾ ನಮ ರಸಾ ನಮ. ಆ ರೀತಿಯಾಗಿ ಆ ಪದಗಳು ಮತ್ತೆ ಮತ್ತೆ ಸಭಂಗ ಶ್ಲೇಷವಾಗಿ ಬೇರೆ ಬೇರೆ ಪದಗಳ ಸೀಳುವಿಕೆ ಬೆಸೆಯುವಿಕೆಯಿಂದ ಒಂದು ಸ್ವಾರಸ್ಯ ಬಂದಿದೆ. ಅಖಿದ್ಯತಾಸನ್ನಂ ಉದಗ್ರತಾಪಂ ರವಿಂ. ಆ ಸೂರ್ಯ ಅಷ್ಟು ದೇದೀಪ್ಯಮಾನವಾಗಿ ಹೊಳಿತಾ ಇದ್ದಾನೆ. ಅವನು ಅರವಿಂದಧಾನೆ, ಅರವಿಂದವನ್ನು, ಕಮಲಗಳನ್ನು ಅವನು ಅಲಂಕಾರವಾಗಿ ತಾಳ್ತಕ್ಕಂಥವನು. ಇಲ್ಲಿ ಮತ್ತೆ ಒಂದು ರೀತಿಯಲ್ಲಿ ವಿರೋಧಾಭಾಸವನ್ನು ಮಾಡಿದ್ದಾನೆ. ರವಿಂದಧಾನೇಪಿ ಅರವಿಂದಧಾನೆ, ರವಿಯನ್ನು ತಳೆದಿದ್ರೂ ರವಿಯನ್ನು ತಳೆದಿಲ್ಲ ಅನ್ನುವಂಥ ಅರ್ಥ ಬರುತ್ತೆ. ಅದು ರವಿಂದಧಾನೇಪಿ ಅರವಿಂದಧಾನೆ ಅಂತ ಹಾಗೆ ಓದ್ಕೋಬೇಕು ಅಂತ. ಭೃಂಗಾವಲೀರ್ಯಸ್ಯ ತಟೇ ನಿಪೀತರಸ, ಯಾವ ಬೆಟ್ಟದ ತಪ್ಪಲಿನಲ್ಲಿರುವ ಹೂಗಳನ್ನು ಕಂಡು ದುಂಬಿಗಳು ಅಲ್ಲಿರುವ ರಸವನ್ನು ಹೀರಿವೆ. ನಿಪೀತ ರಸ ನಮತ್ ತಾಮರಸ, ನಮತ್ ತಾಮರಸ, ಬಾಗಿರುವ ಕಮಲಗಳಿಂದ ಕೂಡಿರತಕ್ಕಂಥದ್ದು ನ ಮತ್ತ, ಆದರೂ ಅದು ಮತ್ತವಾಗಿಲ್ಲ. ಈ ದುಂಬಿಗಳು ಮಕರಂದವನ್ನು ಕುಡಿದಿದ್ರೂ ಕೂಡ ಅವುಗಳು ಮತ್ತವಾಗಿಲ್ಲ ಅಂತ ಈ ರೀತಿಯಾದಂಥ ಒಂದು ಚಮತ್ಕಾರಗಳನ್ನು ಮಾಡಿದ್ದಾನೆ. ಅರ್ಥಸ್ವಾರಸ್ಯ ಕಡಿಮೆ, ಶಬ್ದ ಸ್ವಾರಸ್ಯ ಹೆಚ್ಚು. ಯತ್ರಾಧಿರೂಢೇನ ಮಹೀ ರೋಚ್ಚೈಃ ಉನ್ನಿದ್ರ ಪುಷ್ಪಾಕ್ಷಿ ಸಹಸ್ರಭಾಜ ಸುರಾಧಿಪಾಧಿಷ್ಠಿತ ಹಸ್ತಿಮಲ್ಲ ಲೀಲಾಂ ದಧೌ ರಾಜತಗಂಡಶೈಲ. ಇನ್ನು ಈ ಬೆಟ್ಟ ಯಾವ ದಿವ್ಯ ರೂಪವನ್ನು ಪಡೆದಿದೆ ಅಂತಂದರೆ, ಗಂಡಶಿಲೆಗಳು ನೋಡಿದರೆ ಬೆಳ್ಳಿಯಿಂದ ಮಾಡಿದಂತೆ ಕಾಣ್ತಾ ಇವೆ. ಯತ್ರ ಅಧಿರೂಢೇನ
ಮಹೀರುಹ ಉಚ್ಚೈಹಿ ಮುನ್ನಿದ್ರ ಪುಷ್ಪಾಕ್ಷಿ ಸಹಸ್ರಭಾಜ. ಹೂಗಳು ಎಲ್ಲ ಕಡೆ ಅರಳಿದ್ದನ್ನು ನೋಡಿದ್ರೆ ಈ ಬೆಟ್ಟ 1000 ಕಣ್ಣುಗಳ ಇಂದ್ರನೆಂಬಂತೆ ತೋರ್ತಾ ಇದೆ. ಆ ಬೆಟ್ಟದ ಮೇಲೆ ಬಂಡೆಗಳಲ್ಲಿ ಈ ಇಡೀ ಬೆಟ್ಟವೇ ಬೆಳ್ಳಿಯ ಗಂಡಶಿಲೆಗಳಿಂದ ಕೂಡಿದಂತೆ ಕಂಡು ಅದು ಒಂದು ಹಸ್ತಿಮಲ್ಲ ಲೀಲಾ ಅಂತಂದರೆ ಐರಾವತದ ವಿಲಾಸವನ್ನು ಹೊಂದಿದೆ. ನೋಡಿದಾಗ ಬೆಟ್ಟದ ಕೋಡುಗಲ್ಲುಗಳ ಮೇಲೆ ಹೂ ಬಿಟ್ಟ ಮರಗಳ ಕಾರಣ ಆ ಕೋಡುಗಲ್ಲುಗಳೆಂಬ ಇಂದ್ರ ಸಹಸ್ರ ನೇತ್ರದಿಂದ ಕೂಡಿದಂತೆ, ಕೆಳಗಡೆ ತಪ್ಪಲಿನಲ್ಲಿ ಬೆಳ್ಳಿಯ ಬಣ್ಣದಲ್ಲಿ ಹೊಳಿತಕ್ಕಂಥ ಬಂಡೆಗಳ ಕಾರಣ ಇಡೀ ಬೆಟ್ಟವೇ ಐರಾವತದಂತೆ ಅಂತ ಬಹಳ ಫಾರ್ ಫೆಚ್ಡ್ ಆದದ್ದು. ಐರಾವತದ ಮೇಲೆ ಸಹಸ್ರ ನೇತ್ರನಾದ ಇಂದ್ರ ಕೂತಿದ್ದಾನೆ ಅಂತನ್ನುವ ಕಲ್ಪನೆಯನ್ನು ಇಲ್ಲಿ ಮಾಡಬೇಕು ಅಂತ ಅನಿಸಿದೆ ಅಂದರೆ ಕಣ್ಣುಗಳಿಗೆ ಹೂವನ್ನು ಹೋಲಿಕೆ ಇಡಬೇಕು. ಇನ್ನು ಐರಾವತ ಬೆಳ್ಳಗಿರುತ್ತೆ, ಹಾಗಾಗಿ ಬಂಡೆಗಳು ಬೆಳ್ಳಗಿದ್ವು. ಸುಮ್ಮನೆ ಬೆಳ್ಳಗಿದ್ವು ಅಂದರೆ ಚೆನ್ನ, ಬೆಳ್ಳಿಯ ಹಲಗೆಗಳ ಹಾಗೆಯೇ ಅವು ಬೆಳ್ಳಗಿದ್ವು ಅಂತ ಮಾಡಬೇಕು. ಈ ರೀತಿಯಾಗಿ ಶೀರ್ಷಾಸನ ಹಾಕಿ ಮಾಡ್ತಕ್ಕಂಥದ್ದು. ಒಂದು ಅದರ ಜಾಡಿಗೆ ಹೋದರೆ ನೀವು ಆ ಥರ ಪದ್ಯಗಳು ಬರೀಬಹುದು. ಒಂದಷ್ಟು ಸಂಸ್ಕೃತ ಅಭ್ಯಾಸ ಮಾಡಿ ಒಂದು ದಾರಿಯಲ್ಲಿ ಬುದ್ಧಿನ ಪ್ರವರ್ತನ ಮಾಡಿದ್ರೆ ಆಗತ್ತೆ. ನನಗೆ ಸ್ಟಾಕ್ ಮಾರ್ಕೆಟ್ನ ABCD ಗೊತ್ತಿಲ್ಲ. ಸ್ನೇಹಿತರು ಹೇಳ್ತಾರೆ, ನೀವು ಅದರೊಳಗೆ ಒಂದು ಸ್ವಲ್ಪ ಕಾಲ ವ್ಯವಸಾಯ ಹಾಕಿ ಮಾಡಿದ್ರೆ ನಿಶ್ಚಿತವಾಗಿ ಆ ಬುದ್ಧಿ ಪ್ರವರ್ತಿಸುತ್ತೆ, ಹೋಗುತ್ತೆ ಅಂತ. ಖಂಡಿತ ಬೇಡ ಸ್ವಾಮಿ, ನನಗದು ಬೇಡ, ತೊಂದರೆನೂ ಬೇಡ ಅಂತಂತ ಇರ್ತೀನಿ. ಕೆಲವರು ಬೇಕು ಅನ್ನೋರು ಸಿದ್ಧಿಸ್ಕೊಳ್ತಾರೆ, ಮಾಡ್ತಾರೆ. ಆ ರೀತಿಯಾದದ್ದು ಒಟ್ಟಿನಲ್ಲಿ ಈ ಬಗ್ಗೆ ಕಾವ್ಯಗಳನ್ನು ಕಾಣುವ ಕ್ರಮ ಬೇರೆ. ಅದಕ್ಕೂ ಇರಬಹುದು. ಜಗತ್ತಿನಲ್ಲಿ ತರತರಾವರಿ ರುಚಿಗಳು ಉಂಟು. ಫಾರ್ ಎವ್ರಿಥಿಂಗ್ ದೆರ್ ಇಸ್ ಎ ಟೇಕರ್ ಅಂತಾರಲ್ಲ, ಆ ರೀತಿಯಾಗಿ ಈ ಕಾವ್ಯಗಳನ್ನು ಕಾಣೋಣ. ನಾಳೆ ಇದರ ಮತ್ತೊಂದು ಭಾಗವನ್ನು ನೋಡಿ ಈ ಸರ್ಗವನ್ನು ಮುಗಿಸಿ ಮುಂದಿನ ಸರ್ಗಕ್ಕೆ ತೆರಳೋಣ. ಧನ್ಯವಾದ, ನಮಸ್ಕಾರ.